वासुदेवाय ओम नमो भगवते वासुदेवाय ओम नमो भगवते वासुदेवाय ओम अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकं वन्देऽहं श्रीगुरो श्रीयुतः पदकमलं श्रीगुरुन् वैष्णवांश श्रीरूपं साग्रजातं सहगणरघुनाथान्वितं तं सजीवं साद्वैतं सवधूतं परिजन सहितं कृष्ण चैतन्य देवं श्रीराधा कृष्ण पादान सहगण ललिता श्री विशाखान्वितांश हे कृष्णा करुणा सिंधु दीनबंधु जगतपते गोपेशा गोपिका कांता राधा कांता नमोस्ते तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्येव च पतितानां पावनेभ्यो वैष्णवेभ्यो नमो नमः नमो विष्णुपादाय कृष्णप्रेष्ठाय भूतले श्रीमति भक्तिवेदान्त स्वामिनीति नामिने नमस्ते सारस्वते देवे गौरवाणी प्रचारिणे विशेषशून्यवादी पाश्चात्यदेशाः जय श्री कृष्ण चैतन्य प्रभु नित्यानंद अद्वैत गदाधर श्रीवासादि गौरभक्तवृंद हरे कृष्ण 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 हरे 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 राम 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 हरे हरे नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् नष्टप्रायेषु भद्रेषु नित्यं भागवतसेवया भगवत्युत्तमश्लोके भक्तिर्भवति नैष्टिकी नमो विष्णुपादाय कृष्णपृष्ठाय भूतले श्रीमते भक्तिवेदान्त नामिने हरे कृष्ण ಕೃಷ್ಣ ಭಗವಾನ್ ಶ್ರೀಕೃಷ್ಣನ ವೃಂದಾವನ ಲೀಲೆಗಳು. ನಾವು ಇದಕ್ಕೆ ಮುಂಚೆ 2 ಕ್ಲಾಸು ಭಗವಂತನ ಅವತಾರಕ್ಕೆ ಕಾರಣ ಭೂದೇವಿ ಬ್ರಹ್ಮದೇವರ ಹತ್ರ ಹೋಗಿ ಪ್ರಾರ್ಥನೆ ಮಾಡಿದ್ದು, ಬ್ರಹ್ಮದೇವರು ಎಲ್ಲ ದೇವತೆಗಳ ಸಮೂಹ ಕ್ಷೀರದಕ್ಷ ವಿಷ್ಣು ಹತ್ರ ಹೋಗಿ ಪುರುಷ ಸೂಕ್ತ ಹಾಡಿ ಭಗವಂತನನ್ನ ಸಂತೃಪ್ತಿಗೊಳಿಸಿ ಭಗವಂತನಿಂದ ಆಜ್ಞೆಯನ್ನ ಪಡೆದು, ಅಂದ್ರೆ ಆದಷ್ಟು ಬೇಗ ಭಗವಂತ ಭೂಮಿ ಮೇಲೆ ತನ್ನ ಮೂಲ ರೂಪದಲ್ಲಿ ಅವತಾರ ತಾಳ್ತಾನೆ ಅನ್ನೋದನ್ನ ದೇವತೆಗಳಿಗೆ ವಿಷಯವನ್ನ ತಿಳಿಸ್ತಾರೆ. ದೇವತೆಗಳೆಲ್ಲರೂ ಬ್ರಜಭೂಮಿಯಲ್ಲಿ ಭಗವಂತನ ಅಂದ್ರೆ ಭಗವಂತ ಯಾವ ಕುಲದಲ್ಲಿ ಹುಟ್ಟು ಬರ್ತಾನೆ ಆ ಕುಲದಲ್ಲಿ ಇರೋರೆಲ್ಲರೂ ದೇವತೆಗಳು. ಸೊ ದೇವತೆಗಳೇ ವ್ರಜ ನಿವಾಸಿಗಳಾಗಿ ಅವತಾರ ತಾಳಿ ಬರ್ತಾರೆ. ಇದು ಭಗವಂತನ ಅವತಾರಕ್ಕೆ ಹಿನ್ನೆಲೆ. ಇದಾದ್ಮೇಲೆ ಕಂಸ ತನ್ನ ಪ್ರೀತಿಯ ತಂಗಿ ದೇವಕಿ ಮತ್ತೆ ಭಾವ ವಸುದೇವನ ಮದುವೆ ದಿಬ್ಬಣದಲ್ಲಿ ಸಂಭ್ರಮದಿಂದ ಯಥೇಚ್ಛವಾಗಿ ಹೇರಳವಾಗಿ ತಂಗಿ ಮತ್ತೆ ಭಾಮೈದನಿಗೆ ವರದಕ್ಷಿಣೆಯನ್ನ ಕೊಟ್ಟು ಕರ್ಕೊಂಡು ಹೋಗ್ತಾ ಇರ್ತಾನೆ. ಆಗ ಒಂದು ಅಶ್ರೀರಾಮಾಣಿ ಕೇಳಿಸುತ್ತೆ. ಅಶ್ರೀರಾಮಾಣಿ ಹೇಳುತ್ತೆ, ನಿನ್ನ ತಂಗಿಯ ಗರ್ಭ ಮೂರ್ಖ, ಯಾರ ಗರ್ಭದಲ್ಲಿ ಹುಟ್ಟುವಂತ 8ನೇ ಮಗು ನಿನ್ನ ಹಂತಕ ಆಗ್ತಾನೋ ಅಂತವರ ರಥವನ್ನ ಓಡಿಸ್ತಾ ಇದೆಯಾ ಅಂತ ಹೇಳಿ ಅವನನ್ನ ಗೊಂದಲಕ್ಕೆ ಸಿಕ್ಕಿಸುತ್ತೆ. ಭಯ ಶುರು ಆಗುತ್ತೆ. ಆಮೇಲೆ ವಸುದೇವ ಹೇಗೆ ಕನ್ವಿನ್ಸ್ ಮಾಡ್ತಾನೆ ಕಂಸನ್ನ ದೇವಕಿಯನ್ನು ಕೊಲ್ಲುವಂತ ಸಂದರ್ಭದಲ್ಲಿ ಅದು ತುಂಬಾ ರೋಚಕವಾಗಿತ್ತು. ಅಷ್ಟು ಸುಲಭ ಅಲ್ಲ. ಆ ಸನ್ನಿವೇಶದಲ್ಲಿ ಕಂಸನಂತಹ ಕ್ರೂರಿಯನ್ನ ಒಪ್ಸೋದು ಅಷ್ಟು ಸುಲಭ ಅಲ್ಲ. ಸೊ ಅದಾದ್ಮೇಲೆ ಕಂಸ ಹೇಗೋ ಆ ದೇವಕಿಯನ್ನ ಕೊಲ್ಲದೆ ಇರೋ ತರ ಬಿಡುಗಡೆ ಮಾಡಿ ಕಳಿಸ್ತಾನೆ. ವಸುದೇವ ಒಂದು ಮಾತು ಹೇಳ್ತಾನೆ, ನನಗೆ ಹುಟ್ಟುವಂತ ಪ್ರತಿಯೊಂದು ಮಕ್ಕಳು ನಿನಗೆ ಸಂತೋಷಿಸ್ತೀನಿ ಅಂತ. ಕಂಸ ಅದಕ್ಕೆ ಒಪ್ಕೊಳ್ತಾನೆ. ಮೊದಲನೇ ಮಗು ಆಗುತ್ತೆ, ತಗೊಂಡು ಬಂದು ಕಂಸನ ಹತ್ರ ಒಪ್ಪಿಸ್ತಾ ಇರ್ತಾರೆ ವಸುದೇವ. ಅವಾಗ ಕಂಸನ ಮನಸ್ಸು ಕರಗುತ್ತೆ. ಓಕೆ ಇದರಿಂದ ನನಗೇನು ತೊಂದರೆ ಇಲ್ಲ, ನೀವು ಇದನ್ನ ಕರ್ಕೊಂಡು ಹೋಗ್ಬೋದು ಅಂತ. ಅಷ್ಟು ನಾರದರು ಬಂದು ಕಂಸನ ಏನ್ ಹೇಳ್ತಾರೆ, ಸ್ವಲ್ಪ ನೆನೆದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ನಾರದರು ಏನ್ ಮಾಡ್ತಾರೆ ಅದು ಒಳ್ಳೇದಕ್ಕೆ ಮಾಡಿರ್ತಾರೆ, ಬಟ್ ನಮಗೆ ಅದಕ್ಕೆ ರಹಸ್ಯ ಗೊತ್ತಾಗ್ತಿರಲ್ಲ ಅಷ್ಟೇ. ಅವ್ರು ಏನ್ ಹೇಳ್ತಾರೆ, ದೇವತೆಗಳ ಲೆಕ್ಕಾಚಾರ ಹೇಗೆ ಅಂತ ಗೊತ್ತಾಗೋದಿಲ್ಲ. ಇದೇ 8ನೇ ಮಗು ಆಗಿದ್ರೆ ಏನ್ ಮಾಡ್ಬೇಕು, ಅಥವಾ ಹುಟ್ಟೋ ಮಗುನೇ ಯಾವುದೋ ವಿಷ್ಣು ವಂಶದಲ್ಲಿ ಬಂದಿದ್ರೆ ಏನ್ ಮಾಡ್ಬೇಕು ಅಂತ ಹೇಳಿ ಕಂಸನ ತಲೆ ಕೆಡಿಸಿ ಆ ಮಕ್ಕಳನ್ನೆಲ್ಲ ಒಂದೊಂದಾಗಿ ಕೊಲ್ಲುವಂತ ಯೋಚನೆ ಮಾಡ್ತಾನೆ. ಕರ್ಕೊಂಡೋಗಿದ್ದನ್ನ ಸೆರೆ ಮನೆ ಇಟ್ಬಿಡ್ತಾನೆ ಕಂಸ ಮತ್ತೆ ವಸುದೇವ ಮತ್ತೆ ದೇವಕಿಯನ್ನು. ಇಷ್ಟು 2 ದಿನದ ಸಾರಾಂಶ. ಇವತ್ತು ಭಗವಂತ ದೇವಕಿ ಗರ್ಭಕ್ಕೆ ಹೇಗೆ ಪ್ರವೇಶ ಮಾಡ್ತಾನೆ, ಗರ್ಭಕ್ಕೆ ಪ್ರವೇಶ ಮಾಡಿದ ನಂತರ ದೇವತೆಗಳು ಏನ್ ಪ್ರಾರ್ಥನೆ ಮಾಡ್ತಾರೆ ಅದನ್ನ ಸ್ವಲ್ಪ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ನಮಗೆ ಕಥೆ ಎಲ್ಲ ಗೊತ್ತಿದೆ, ಚುಟುಕಾಗೆ ಆದ್ರೂ ಸರಿ ಸ್ವಲ್ಪ ವಿವರವಾಗಿ ಕತೆ ಗೊತ್ತಿದೆ. ಬಟ್ ಕಥೆಗಿಂತ ಮುಖ್ಯ ನಮಗೆ ಅದರಲ್ಲಿ ಇರುವಂತಹ ತತ್ವ. ಅಂದ್ರೆ ಈ ಕಂಸ ಮಹಾ ಬಲಿಷ್ಠ, ತುಂಬಾ ಬಲಿಷ್ಠ.
ಇವನ್ ಜೊತೆ ಯಾರೆಲ್ಲ ಇರ್ತಾರೆ, ಆ ಕಂಸನ ಸ್ನೇಹಿತರು ಜರಾಸಂಧ, ಈ ರಾಕ್ಷಸ ಬರ್ತಾರಲ್ಲ ಗೋಕುಲಕ್ಕೆ, ಎಲ್ಲ ರಾಕ್ಷಸರು ಕಂಸನ ಸೇವಕರು. ನರಕಾಸುರ, ಬಾಣಾಸುರ, ಅಗಾಸುರ, ತೃಣಾವರ್ತ, ಕೇಶಿ, ಇವರೆಲ್ಲರೂ ಜರಾಸಂಧ. ಜರಾಸಂಧ ಸ್ವತಃ ಕಂಸನಿಗೆ ಮಾವ ಆಗ್ಬೇಕು, ಹೆಣ್ಣು ಕೊಟ್ಟ ಮಾವ. ಜರಾಸಂಧನ ಇಬ್ರು ಹೆಣ್ಮಕ್ಳನ್ನ ಕಂಸ ಮದುವೆ ಆಗಿರ್ತಾನೆ. ಕಂಸ ಜರಾಸಂಧನಿಗೆ ಅಳಿಯ. ಕಂಸನ ಕೊಂದ ಅಂತ ಹೇಳಿ ಜರಾಸಂಧ ಕೃಷ್ಣ ಮೇಲೆ ಯುದ್ಧಕ್ಕೆ ಬರ್ತಾನೆ. ಇದೆಲ್ಲ ಮುಂದೆ ಕಥೆ ಬರುತ್ತೆ. ಈ ಯಾದವರನ್ನ ಈ ರಾಕ್ಷಸರು ಪೀಡಿಸ್ತಾ ಇರ್ತಾರೆ. ಯಾಕಂದ್ರೆ ಯಾದವರು ದೇವತೆಗಳೇ. ಸಾಮಾನ್ಯವಾಗಿ ದೇವತೆಗಳ ಗುಣ ಇರೋವನ್ನ ಆಸುರಿ ಗುಣದವರು ವಿನಾಕಾರಣ ದ್ವೇಷ ಮಾಡ್ತಾರೆ, ಅದು ಸಹಜ ಸ್ವಭಾವ. ಆದ್ರೆ ದೇವತೆಗಳು ಕಂಸನ ಹಿಂಸೆ ಮಾಡ್ತಿರಲಿಲ್ಲ, ಕಂಸನಿಗೆ ಅಥವಾ ದುಷ್ಟನಿಗೆ ಕೆಟ್ಟದಾಗ್ಲಿ ಅಂತ ಬಯಸ್ತಿರಲಿಲ್ಲ. ಆದ್ರೆ ಕಂಸ ಯದುಕುಲದವ್ರನ್ನ ದ್ವೇಷ ಮಾಡ್ತಾ ಇದ್ದ. ಹೇಗೆ? ಕಾರಣ ಏನು? ಹೀಗೆ ಸಾಮಾನ್ಯವಾಗಿ ಯಾರಿಗೆ ದೇವತೆ ಗುಣ ಇರುತ್ತೆ ಅವ್ರನ್ನ ಆಸುರಿ ಗುಣದವರು ದ್ವೇಷ ಮಾಡ್ತಾರೆ. ಹೀಗೆ ಕಂಸ ಯದುಕುಲದವ್ರನ್ನ ಹಿಂಸೆ ಮಾಡ್ತಿರ್ತಾನೆ, ದ್ವೇಷ ಮಾಡ್ತಿರ್ತಾನೆ. ಅವಾಗ ಏನಾಯ್ತು, ಈ ಕಂಸನ ಹಿಂಸೆನ ತಡೆಯಕ್ಕಾಗದೆ ಎಲ್ಲರೂ ಒಂದೊಂದ್ ಕಡೆ ಹೋಗ್ಬಿಡ್ತಾರೆ. ಎಲ್ಲ ಇಲ್ಲಿ ಬೇರೆ ಬೇರೆ ದೇಶಗಳಿಗೆ ಹೋಗ್ಬಿಡ್ತಾರೆ. ಕುರು, ಪಾಂಚಾಲ ಈ ದೇಶಗಳಲ್ಲಿ ಹೋಗ್ಬಿಡ್ತಾರೆ. ಕಂಸನ ಉಪಟಳ ಎಷ್ಟಿತ್ತು ಅಂದ್ರೆ ಯಾವ ದೇವತೆಗಳು ಕೂಡ ಅವನನ್ನ ಎದುರಾಗ್ಲಕ್ ಆಗ್ತಿರ್ಲಿಲ್ಲ, ಅಷ್ಟು ಭಯಂಕರವಾದ ರಾಕ್ಷಸ ಅವನು. ಆದ್ರೆ ಯಾರೂ ಕಂಸನ ವಿರೋಧ ಮಾಡಿ ಬದುಕೋಕ್ ಸಾಧ್ಯ ಇರ್ತಿಲ್ಲ, ಅಷ್ಟು ಹಿಂಸಕ. ಸರಿ, ಈ ಕಂಸ ಏನ್ ಮಾಡ್ತಾನೆ, ವಸುದೇವ ದೇವಕಿಯರನ್ನ ಸೆರೆಮನೆ ಇಟ್ಬಿಟ್ಟು 6 ಜನ ಮಕ್ಕಳನ್ನ ಒಂದಾಗಿ ಎಲ್ಲರನ್ನು ಕೊಂದ್ಬಿಟ್ಟು 7ನೇ ಮಗು ಅಂದ್ರೆ ಕೃಷ್ಣನ ಸ್ವಾಂಶ, ಅದು ಕೃಷ್ಣ ಅಲ್ಲ, ಕೃಷ್ಣ ಸ್ವಾಂಶ ದೇವಕಿ ಗರ್ಭ ಪ್ರವೇಶ ಮಾಡುತ್ತೆ. ದೇವಕಿಗೆ ಒಂದ್ ಕಡೆ ದುಃಖ, ಒಂದ್ ಕಡೆ ಖುಷಿ. ಎಲ್ಲಿ ಕಂಸನ್ ಗೊತ್ತಾ ಈ ಮಗುನು ಸಾಯಿಸ್ಬಿಡ್ತಾನೋ ಅನ್ನೋ ಒಂದು ಭಯ ಇರುತ್ತೆ. ಈ ಮಗು ಆದ್ರೂ ನನ್ನ ಗರ್ಭದಲ್ಲಿ ನನಗೆ ಮಗುವಾಗಿ ಬರುತ್ತಾ ಅನ್ನೋ ಒಂದು ಆಸೆನೂ ಇರುತ್ತೆ ದೇವಕಿಗೆ. ಹೇಗಿರುತ್ತೆ ನೋಡಿ, ಖುಷಿ ಒಂದ್ ಕಡೆ, ದುಃಖ ಒಂದ್ ಕಡೆ. ಯಾವಾಗ ಈ 7ನೇ ಮಗು ಅಂದ್ರೆ ಕೃಷ್ಣನ ಸ್ವಾಂಶ ಬಲರಾಮ ದೇವಕಿ ಗರ್ಭ ಪ್ರವೇಶ ಮಾಡ್ತಾನೆ, ಆಗ ದೇವತೆಗಳಿಗೆ ಆನಂದ, ಖುಷಿ ಆಗುತ್ತೆ. ಓ, ಈಗಲಾದ್ರೂ ನಮ್ಮ ಕಷ್ಟಗಳನ್ನ ತೀರ್ಸೋದಕ್ಕೆ ಭಗವಂತ ನನ್ನ ಸ್ವಾಂಶ ರೂಪದಲ್ಲಿ ಬಂದಿದ್ದಾನೆ ಅಂತ. ಈ 7ನೇ ಮಗು ಗರ್ಭಕ್ಕೆ ಪ್ರವೇಶ ಮಾಡಿದ ತಕ್ಷಣ ಅಂದ್ರೆ ಬಲರಾಮ, ಇದು ಸಂಕರ್ಷಣ. ಭಗವಂತ ಇನ್ನು ಪ್ರಕಟ ಆಗಿಲ್ಲ. ಭಗವಂತ ಏನ್ ಮಾಡ್ತಾನೆ, ಯೋಗಮಾಯೆಗೆ ಆಜ್ಞಾಪನೆ ಮಾಡ್ತಾನೆ. ಯೋಗಮಾಯ ಯಾರು? ಕೃಷ್ಣನ ತಂಗಿ, ಅವಳೆ ಸುಭದ್ರಾಗಿ ಬರ್ತಾಳೆ. 7ನೇ ಮಗು ಬಲರಾಮ, ದೇವಕಿ ಗರ್ಭದಲ್ಲಿ ಬರೋದು ಬಲರಾಮ. ಆಮೇಲೆ ಅದನ್ನ ತಗೊಂಡೋಗಿ ರೋಹಿಣಿ ಗರ್ಭದಲ್ಲಿ ಇಡೋದು. ಬಲರಾಮ ಫಸ್ಟ್ ಪ್ರಕಟ ಆಗಿದ್ದು ದೇವಕಿ ಗರ್ಭದಲ್ಲೇ. ಆಮೇಲೆ ಕೃಷ್ಣ ಯೋಗಮಾಯೆಗೆ ಆಜ್ಞಾಪನೆ ಮಾಡ್ತಾನೆ, ನೀನು ಈ ಗರ್ಭವನ್ನ ಬೇರೆ ಕಡೆ ವರ್ಗಾವಣೆ ಮಾಡಬೇಕು. ಯಾಕಂದ್ರೆ ಏನೋ ಒಂದು ಲೀಲೆ ಮಾಡ್ಬೇಕಾಗಿದೆ. ಆ ಲೀಲೆಗೆ ಕೃಷ್ಣನಿಗೆ ಬಲರಾಮ ಸಹಾಯಕನಾಗಬೇಕು. ಅದಕ್ಕೋಸ್ಕರ ಯೋಗಮಾಯ ಹೇಳ್ತಾನೆ, ನೀನು ಆದಷ್ಟು ಬೇಗ ರೋಹಿಣಿ, ಇವಾಗ ನಂದ ಮಹಾರಾಜ ಮೇಲಿದ್ದಾಳೆ, ರೋಹಿಣಿ ಇದ್ದು ಗೋಕುಲದಲ್ಲಿ ದೇವಕಿ ಗರ್ಭದಲ್ಲಿರುವಂತ ಮಗುನ ತಗೊಂಡೋಗಿ ಏನ್ ಮಾಡ್ತಾರೆ ಅಲ್ಲೇ. ಯಾಕಂದ್ರೆ ಕಂಸನ್ ಭಯಕ್ಕಲ್ಲಿ ಹೋಗಿ ಅವರು ಏನು ಅಜ್ಞಾತವಾಗಿ ವಾಸ ಮಾಡ್ತಿರ್ತಾರೆ ಕಂಸನ್ ಭಯಕ್ಕೆ. ಯೋಗಮಾಯ ಹೇಳ್ತಾನೆ ಕೃಷ್ಣ, ನೋಡು ಯೋಗಮಾಯೆ, ದೇವಕಿ ಗರ್ಭದಲ್ಲಿ ಈಗ ನನ್ನ ಸ್ವಾಂಶ ಬೆಳೀತಾ ಇದೆ. ಅದನ್ನ ಅವನನ್ನ ಸಂಕರ್ಷಣ ಅಂತ ಕರೀತಾರೆ, ಅಥವಾ ಶೇಷ. ಇದು ಭಗವಂತನ ಪೂರ್ಣ ವಿಸ್ತರಣೆ. ಸ್ವಾಂಶ ವಿಸ್ತರಣೆ ಅಂದ್ರೆ ಪೂರ್ಣ ವಿಸ್ತರಣೆ. ಬಲರಾಮನ ಶಕ್ತಿ ಎಷ್ಟಿತ್ತೋ ಕೃಷ್ಣನ ಶಕ್ತಿ ಅಷ್ಟೇ. ಕೃಷ್ಣ ಬಲರಾಮ ಇಬ್ರು ಒಂದೇ ಶಕ್ತಿನಲ್ಲಿ. ಈಗೇನ್ ಮಾಡ್ತಾನೆ ಕೃಷ್ಣ, ಅದನ್ನ ರೋಹಿಣಿ ಗರ್ಭಕ್ಕೆ ವರ್ಗಾವಣೆ ಮಾಡುವಂತ ಆಜ್ಞಾಪನೆ ಮಾಡ್ತಾನೆ. ಯಾರಿಗೆ? ಯೋಗಮಾಯೆ. ಯೋಗಮಾಯೆ ಭಗವಂತ ಏನ್ ಹೇಳ್ದ ಅದನ್ನ ಚಾಚು ತಪ್ಪದೆ ಮಾಡ್ತಾಳೆ. ಯಾಕಂದ್ರೆ ಭಗವಂತನ ಸೇವಕಿ ಯೋಗಮಾಯೆ. ಅವಳೇ ಭೌತಿಕ ಜಗತ್ತಿಗೆ ಬಂದಾಗ ಮಹಾಮಾಯಾಗಿ ಕಾರ್ಯನಿರ್ವಹಣೆ ಮಾಡ್ತಾಳೆ. ಅದಾದ್ಮೇಲೆ 8ನೇ ಮಗುವಾಗಿ ನಾನು ದೇವಕಿ ಗರ್ಭದಲ್ಲಿ ಪ್ರವೇಶ ಮಾಡ್ತೀನಿ. ನೀನು ಯಶೋದೆ ಮಾತೆ ಮಗಳಾಗಿ ಹುಟ್ಟುತ್ತೀಯ.
ನೋಡಿ, ಸುಭದ್ರ ಅಂದ್ರೆ ಯೋಗ ಮಾಯೆ ಯಶೋದೆ ಮಗಳು. ಯಶೋದೆ ದೇವಕಿ 8ನೇ ಗರ್ಭ ಮತ್ತೆ ಯಶೋಧ ಒಂದೇ ಸಮಯದಲ್ಲಿ ಗರ್ಭ ಧರಿಸಿರ್ತಾರೆ. ಯಶೋದೆಗೆ ಹುಟ್ಟಿದ್ದು ಯೋಗ ಮಾಯೆ ಸುಭದ್ರ. ದೇವಕಿ ಗರ್ಭದಲ್ಲಿ ಕಾಣಿಸ್ಕೊಂಡಿದ್ದು ಕೃಷ್ಣ ಬಲರಾಮರು. ಕೃಷ್ಣ ಬಲರಾಮ ಇಬ್ರು ಒಂದೇ ಗರ್ಭದಲ್ಲೇ ಪ್ರಕಟ ಆಗೋದು. ಆಮೇಲೆ ಅದನ್ನ ರೋಹಿಣಿ ಗರ್ಭಕ್ಕೆ ವರ್ಗಾವಣೆ ಮಾಡ್ತಾರೆ. ಹಾಗೆ ಕೃಷ್ಣ ಯೋಗ ಮಾಯೆಗೆ ಆಜ್ಞಾಪನೆ ಮಾಡ್ತಾ ಇದ್ದಾನೆ. ಅವಳನ್ನೇ ದುರ್ಗೆ ಅಂತ ಕರೆಯೋದು. ಭೌತಿಕ ಜಗತ್ತಲ್ಲಿ ನಾವು ದುರ್ಗೆ, ಚಾಮುಂಡಿ, ಚಂಡಿ ಏನ್ ಕರಿತೀವಿ ಅದೆಲ್ಲ ಭಗವಂತನ ಅಂತರಂಗ ಶಕ್ತಿ ಯೋಗ ಮಾಯೆ. ಕೃಷ್ಣ ಹೇಳ್ತಾನೆ ಯೋಗ ಮಾಯೆಗೆ, ನೀನು ಜನಗಳ ಭೌತಿಕ ಆಕಾಂಕ್ಷೆಗಳನ್ನ ಕೂಡ ಈಡೇರಿಸ್ತೀಯ. ಭಗವಂತ ಹೇಳೋದೇನಂದ್ರೆ, ನೀನು ಜನರ ಭೌತಿಕ ಆಕಾಂಕ್ಷೆಗಳನ್ನು ಕೂಡ ಅನ್ನೋ ಪದ ತುಂಬಾ ಇಂಪಾರ್ಟೆಂಟ್. ಭೌತಿಕ ಆಕಾಂಕ್ಷೆಗಳನ್ನೂ ಕೂಡ ಈಡೇರಿಸ್ತೀಯ. ಒಂದು ಮದುವೆ ಫಂಕ್ಷನ್ ಹೋಗ್ತೀವಿ, ಅಲ್ಲಿ ವೆರೈಟಿ ಏನೋ ಐಟಮ್ಸ್ ಮಾಡಿರ್ತಾರೆ. ನಾವು ಕೇಳ್ತೀವಿ, ಸರ್ ನಮ್ಗೆ ಅದು ಸಿಗುತ್ತಾ? ನೀವು ಅದನ್ನು ಕೂಡ ತಿನ್ಬೋದು, ನೀವು ಅದನ್ನು ಬೇಕಾದ್ರೆ ಹಾಕ್ಸ್ಕೋಬಹುದು. ಅಂದ್ರೆ ಅರ್ಥ ಏನು? ಅದನ್ನು ಅಂದ್ರೆ ಅರ್ಥ ಅದಕ್ಕಿಂತ ಮಹತ್ತರವಾದ ಇನ್ನೇನು ಇದೆ. ಓ ಯೋಗ ಮಾಯೆ, ನೀನು ಈ ಭೌತಿಕ ಜಗತ್ತಿನ ಜನರ ಭೌತಿಕ ಆಕಾಂಕ್ಷೆಗಳನ್ನೂ ಕೂಡ ಈಡೇರಿಸ್ತೀಯಾ? ನಾವು ಮೂರ್ಖರು, ನಾವು ಭೌತಿಕ ಆಕಾಂಕ್ಷೆಗಳನ್ನೇ ಇಟ್ಕೊಂಡು ಹೋಗ್ತೀವಿ. ಉಪ್ಪಿನಕಾಯಿನೂ ತಿನ್ಬಹುದು, ನಾವು ಹಪ್ಪಳನೂ ತಿನ್ಬೋದು, ಆದ್ರೆ ಹಪ್ಪಳನೇ ತಿನ್ನಬಾರ್ದು, ಉಪ್ಪಿನಕಾಯಿನೇ ತಿನ್ನಬಾರ್ದು. ಉಪ್ಪಿನಕಾಯಿನೂ ತಿನ್ಬೋದು. ಹಂಗೆ ಪ್ರತಿಯೊಂದನ್ನು ಭಗವಂತ ನಮ್ಮ ಇಚ್ಛೆಗೆ ಬಿಟ್ಬಿಟ್ಟಿರ್ತಾನೆ. ಭಗವಂತ ಯೋಗ ಮಾಯೆಗೆ ಆಜ್ಞಾಪನೆ ಮಾಡ್ಬೇಕಾದ್ರೆ ಮಹಾಮಾಯೆಗೆಲ್ಲ ಮಾಡ್ತಾ ಇರೋದು ಯೋಗ ಮಾಯೆಗೆ. ಓ ಯೋಗ ಮಾಯೆ, ನೀನು ಮಹಾಮಾಯಾಗೂ ಕೂಡ ಕೆಲಸ ಮಾಡ್ತೀಯ ಅಂತ ಅರ್ಥ. ನಮ್ಗೆ ಅದು ಯಾಕೆ ಅರ್ಥ ಆಗ್ತಾ ಇಲ್ಲ ಅಂದ್ರೆ, ನಾವು ಶಾಸ್ತ್ರವನ್ನ ಸರಿಯಾದ ಮೂಲಗಳಿಂದ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇಲ್ಲ. ನಾನು ಹೇಳಿದೆ, ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದೆ ಸರ್, ತಗೊಳ್ಳಿ ಪ್ರಸಾದ ಅಂತ ಕೊಟ್ಟರು. ಅಕ್ಸೆಪ್ಟ್ ಮಾಡ್ಕೋಬೇಕು ಅಷ್ಟೇ, ಅಕ್ಸೆಪ್ಟ್ ಮಾಡ್ಕೋಬೇಕು. ತಿನ್ನೋದು ಬಿಡು ಆಮೇಲೆ ಪ್ರಶ್ನೆ. ಅಕ್ಸೆಪ್ಟ್ ಮಾಡ್ಬೇಕು. ಏನ್ ಕೇಳಿದ್ರಿ ನೀವು ಚಾಮುಂಡಿ ಬೆಟ್ಟಕ್ಕೆ ಹೋಗಿ? ಚಾಮುಂಡಿನ ಗೊತ್ತಿದೆ ಏನ್ ಕೇಳ್ತಾರೆ ಅಂತ. ಭಕ್ತಿ ಮಾಡದೇ ಇರೋರು ಏನ್ ಕೇಳ್ತಾರೆ ಭಗವಂತನ ಹತ್ರ ಅಥವಾ ದೇವತೆಗಳ ಹತ್ರ? ಭೌತಿಕ ಆಕಾಂಕ್ಷೆಗಳನ್ನೇ ಕೇಳ್ತಾರೆ. ನನಗೆ ಅದಿದೆ ಆಸೆ, ನನಗೆ ಈ ಆಸೆ ಇದೆ ಅಂತ ಕೇಳ್ತಾರೆ. ಆದ್ರೆ ಕೃಷ್ಣ ಯೋಗ ಮಾಯಿಗೆ ಹಂಗಾಜ್ಞೆ ಮಾಡ್ತಾ ಇಲ್ಲ. ನೀನ್ ಭೌತಿಕ ಆಕಾಂಕ್ಷೆಗಳನ್ನು ಕೂಡ ಈಡೇರಿಸಬಹುದು. ನೀನ್ ಏನಂತ ಕರೀತಾರೆ ಅದು ಅವಳನ್ನೇ ಭಗವಂತ ಹೇಳ್ತಾನೆ, ನಿನ್ನ ದುರ್ಗೆ, ಭದ್ರಕಾಳಿ, ಚಂಡಿ, ಇದರ ಬೇರೆ ಬೇರೆ ಹೆಸರು ಕರೀತಾರೆ. ಶಾರದಾ, ಅಂಬಿಕಾ, ಈಶ್ವರಿ, ಇವೆಲ್ಲವೂ ಭಗವಂತನ ಬಹಿರಂಗ ಶಕ್ತಿಯ ರೂಪಗಳು. ಅಂದ್ರೆ ಮಹಾಮಾಯೆಯ ವಿವಿಧ ಅವತಾರಗಳು. ಚಾಮುಂಡಿನೂ ಕೂಡ ದುರ್ಗೆ. ಅದಕ್ಕೆ ಈಗ ಕೊಲ್ಲಾಪುರದಲ್ಲಿ ಹೋದ್ರೆ ಮಹಾಲಕ್ಷ್ಮಿ, ವೈಷ್ಣವಿ ಕರೀತಾರೆ. ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ. ಈಗ ಕನ್ಯಾಕುಮಾರಿಗೆ ಹೋದ್ರೆ ಕನ್ಯಕಾ ಅಥವಾ ಕನ್ನಿಕಾ, ಶಾರದಾ, ಇವರೆಲ್ಲರೂ ಭಗವಂತನ ಅಂದ್ರೆ ದುರ್ಗೆಯ ಬೇರೆ ಬೇರೆ ಹೆಸರುಗಳು. ನಾವು ದುರ್ಗೆ ಹತ್ರ ಹೋದ್ರು ಕೃಷ್ಣ ಪ್ರಜ್ಞೆನೇ ಕೇಳಬೇಕು. ಆದ್ರೆ ನೇರವಾಗಿ ನಾವು ಭಗವಂತನ ಹತ್ರ ಹೋಗಕ್ ಆಗೋದಿಲ್ಲ. ಅದಕ್ಕೆ ದೇವತೆಗಳ ಮೂಲಕ ಹೋಗಿ ಏನ್ ಮಾಡ್ತೀವಿ, ಅದನ್ನ ಈಡೇರಿಸ್ಕೊಳ್ಳೋ ಪ್ರಯತ್ನ ಮಾಡ್ತೀವಿ. ಗೊತ್ತಿದ್ರೆ ದೇವತಮ ಪರಮ ಪುರುಷ ಕೃಷ್ಣ ಅಂತ ಗೊತ್ತಿದ್ರೆ, ಇಲ್ಲಾಂದ್ರೆ ಸೊ ಹೀಗೆ ಯೋಗ ಮಾಯೆಗೆ ಭಗವಂತ ಆಜ್ಞಾಪನೆ ಮಾಡ್ತಾ ಇದ್ದಾನೆ. ರೋಹಿಣಿ ಗರ್ಭದಲ್ಲಿ ಬಲರಾಮ ಅನ್ನು ಸಂಕರ್ಷಣ ಅಂತ ಕರೀತಾರೆ. ಆ ಸಂಕರ್ಷಣ ಇನ್ನೊಂದು ಹೆಸರು ಕರಿಬೇಕು, ಏನಂತ? ರಾಮ. ಯಾಕೆ ರಾಮ ಅಂತ ಕರೀತಾರೆ? ರಾಮೇತಿ ಲೋಕ ರಮಣಾತ್ ಬಲಭದ್ರ. ರಾಮ ಅಂದ್ರೆ ರಾಮೇತಿ ಲೋಕ ರಮಣಾತ್. ರಮಣ ಅಂದ್ರೆ ಆನಂದ ಕೊಡೋದು. ಬಲರಾಮ ಲೋಕಕ್ಕೆ ಆನಂದವನ್ನು ಕೊಡುವಂತ ಶಕ್ತಿ ಇದೆ. ಅದಕ್ಕೆ ಅವನು ಇನ್ನೊಂದು ಬಲಭದ್ರಂ, ಅವನು ಇನ್ನೊಂದು ಹೆಸರಿದೆ ರಾಮ, ಬಲರಾಮ, ಬಲಭದ್ರ ಅಂತ ಕರೀತಾರೆ. ಯಾಕಂದ್ರೆ ಭಗವಂತ ತನ್ನದೇ ಶಕ್ತಿಯನ್ನ ವಿಸ್ತರಣೆ ಮಾಡಿ ಎಲ್ಲ ಶಕ್ತಿಯನ್ನ ಅದ್ರಲ್ಲಿ ತುಂಬಿ ಅವನ್ನ ಬಲ ಅಂದ್ರೆ
ಆಲ್ ಪೊಟೆನ್ಸಿ, ಎಲ್ಲ ಶಕ್ತಿ ಇದೆ ಅವನ ಹತ್ರ. ಹಾಗೆ ಗೋಕುಲದಲ್ಲಿ ಅವನು ಬಲಭದ್ರ ಅಂತ ಹೆಸರುವಾಸಿ ಆಗ್ತಾನೆ. ಇಷ್ಟ ಹೇಳಿದ ತಕ್ಷಣ ಯೋಗಮಯೇ ಓಕೆ ಎಸ್ ಬಾಸ್ ಅಷ್ಟೇ, ಇನ್ನೇನಿಲ್ಲ. ಭಗವಂತ ಏನ್ ಹೇಳ್ತಾನೆ ಅದನ್ನ ಈಡೇರಿಸೋದಷ್ಟೇ ಯೋಗಮಯ ಕರ್ತವ್ಯ. ಸರಿ ಆಯ್ತು. ಅಲ್ಲಿಂದ ತಕ್ಷಣ ಏನ್ ಮಾಡ್ತಾಳೆ, ನಂದ ಗೋಕುಲಕ್ಕೆ ಹೊರಡ್ಬಿಡ್ತಾಳೆ. ಆ ವರ್ಗಾವಣೆ ಮಾಡ್ಬೇಕಾದ್ರೆ ಅಂದ್ರೆ ದೇವಕಿ ಗರ್ಭದಿಂದ ಆ ಮಗುವನ್ನ ರೋಹಿಣಿ ಗರ್ಭಕ್ಕೆ ಹಾಕ್ಬೇಕಾದ್ರೆ ದೇವಕಿಗೆ ಗರ್ಭಸ್ರಾವ ಆಗ್ಬಿಡುತ್ತೆ. ಗರ್ಭಸ್ರಾವ ಏನಾಗಲ್ಲ, ಆದ್ರೆ ಆತರ ಕಾಣಿಸುತ್ತೆ ಅಲ್ಲಿರೋರಿಗೆ, ಸೆರೆಮನಿ ಇರೋರಿಗೆ. ಅಲ್ಲಿರೋರೆಲ್ಲ ಓ ಕಂಸ ಕಂಸ, ದೇವಕಿಗೆ ಅಬೋಷನ್ ಆಗ್ಬಿಟ್ಟಿದೆ, ಗರ್ಭಪಾತ ಆಗೋಗ್ಬಿಟ್ಟಿದೆ, ಗರ್ಭಸ್ರಾವ ಆಗ್ಬಿಟ್ಟಿದೆ. ಇಷ್ಟರಲ್ಲಿ ಏನ್ ಮಾಡ್ತಾನೆ ಭಗವಂತ, ಎಣ್ಣೆ ಗರ್ಭ ರೋಹಿಣಿ ಗರ್ಭಕ್ಕೆ ಪ್ರವೇಶ ಆಯಿತು. ಈಗ ಭಗವಂತ ನೋಡಿ ಹೇಗೆ ಪ್ರವೇಶ ಮಾಡ್ತಾನೆ ಗೊತ್ತಾ ಭಗವಂತ? ಭಾಗವತ ಓದಿದ್ರೆ ಗೊತ್ತಿರುತ್ತೆ ಹೇಗೆ ಕೃಷ್ಣ ದೇವಕಿ ಗರ್ಭ ಪ್ರವೇಶ ಮಾಡ್ತಾನೆ ಅಂತ. ಮೊದಲು ಕೃಷ್ಣ ತನ್ನ ಪೂರ್ಣ ಶಕ್ತಿಯೊಂದಿಗೆ ವಸುದೇವನ ಮನಸ್ಸನ್ನ ಪ್ರವೇಶ ಮಾಡ್ತಾನೆ, ದೇವಕಿ ಗರ್ಭಕ್ಕೆ ಹೋಗೋದಿಲ್ಲ ನೇರವಾಗಿ. ಅದಕ್ಕೆ ಗರ್ಭಧಾನ ಸಂಸ್ಕಾರ ಅಂತ ಹೇಳ್ತಾರಲ್ಲ, ಗರ್ಭಧಾನ ಸಂಸ್ಕಾರ ಹೇಗಿರ್ಬೇಕು ಅಂದ್ರೆ ಮೊದಲು ಗಂಡನ ಮನಸ್ಸು ಕೃಷ್ಣ ಪ್ರಜ್ಞೆಯಲ್ಲಿ ಇರಬೇಕು. ಅದೊಂದು ದೈಹಿಕ ಕ್ರಿಯೆ ಅಲ್ಲ, ಅದೊಂದು ಮಾನಸಿಕ ಕ್ರಿಯೆ. ಗರ್ಭಧಾನ ಸಂಸ್ಕಾರ ನಾವೇನದನ್ನ ಬೇರೆ ಬೇರೆ ಹೆಸರು ಕರೀತಾರೆ, ಅದು ಗರ್ಭಧಾನ ಸಂಸ್ಕಾರ. ಫಸ್ಟು ಜೀವ ಗಂಡಸಿನ ಮನಸ್ಸನ್ನ ಪ್ರವೇಶ ಮಾಡುತ್ತೆ, ಮನಸ್ಸಿನ ಮೂಲಕ ಅದು ಅವನ ವೀರ್ಯದ ಮೂಲಕ ತಾಯಿಯ ಗರ್ಭಕ್ಕೆ ಪ್ರವೇಶ ಮಾಡುತ್ತೆ, ಹೆಣ್ಣಿನ ಗರ್ಭಕ್ಕೆ ಪ್ರವೇಶ ಮಾಡುತ್ತೆ. ಹಾಗೆ ಭಗವಂತ ವಸುದೇವನ ಮನಸ್ಸನ್ನ ಪ್ರವೇಶ ಮಾಡುತ್ತಾನೆ ಫಸ್ಟ್. ಈಗ ಯಾರಿದ್ದಾರೆ ವಸುದೇವನ ಮನಸ್ಸಲ್ಲಿ? ಕೃಷ್ಣ ಇದ್ದಾನೆ. ಅದಕ್ಕೆ ಹೇಳುದು ಯಾಕೆ ಸಂಸ್ಕಾರನ ನಾವು ಸರಿಯಾದ ರೀತಿಯಲ್ಲಿ ಆಚರಣೆ ಮಾಡಬೇಕು. ಒಂದು ವೇಳೆ ಆ ಗಂಡು ಹೆಣ್ಣು ಸೇರುವ ಸಮಯದಲ್ಲಿ ಮಾನಸಿಕ ಕ್ಷೋಭೆ ಇದ್ರೆ, ಮನಸ್ಸು ಚಂಚಲತೆ ಇದ್ರೆ, ಮನಸ್ಸಲ್ಲಿ ಉದ್ವೇಗ ಇದ್ರೆ, ಅಥವಾ ಮನಸ್ಸಲ್ಲಿ ಬೇರೆ ಅನರ್ಥಗಳಿದ್ರೆ, ಅದು ನೇರವಾಗಿ ತಾಯಿ ಗರ್ಭ ಪ್ರವೇಶ ಮಾಡುತ್ತೆ. ಮೊದಲನೇ ಹೊಣೆ ಜವಾಬ್ದಾರಿ ಗಂಡಸಂದು, ತಂದೆದು. ಆದ್ರೆ ಸಾಮಾನ್ಯವಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ಇಲ್ಲದಂತಹ ಎಲ್ಲರೂ ಅದೊಂದು ದೈಹಿಕ ಕ್ರಿಯೆ, ಸುಖ, ದೈಹಿಕ ಭೋಗ. ಮತ್ತೆ ಮಕ್ಕಳೆಲ್ಲಿಂದ ಬುದ್ಧಿ ಕಲಿತಾರೆ, ಎಲ್ಲಿಂದ ಸಂಸ್ಕಾರ ಬರುತ್ತೆ? ಒಂದು ವೇಳೆ ಆ ಜೀವ ಹಿಂದೆ ಏನಾದ್ರೂ ಒಂದು ಒಳ್ಳೆ ಸಂಸ್ಕಾರ ಹೊತ್ಕೊಂಡಿದ್ರೆ, ಈಗ ನೋಡಿ ಮನಶಾಸ್ತ್ರ ಒಂದು ಹೇಳ್ತೀನಿ. ಈಗ ಮ್ಲೇಚ್ಛ ದೇಶಗಳು ಅಂತ ಹೇಳ್ತಾರಲ್ಲ, ಫಾರಿನರ್ಸ್, ಭಕ್ತಿ ಹೆಂಗ್ ಬರುತ್ತೆ ಅವ್ರಿಗೆ? ಕೃಷ್ಣ ಅಂದ್ರೆ ಏನ್ ಗೊತ್ತಿತ್ತು ಅವ್ರಿಗೆ? ಮತ್ತೆ ಯಾಕೆ ಮ್ಲೇಚ್ಛ ದೇಶದಲ್ಲಿ ಹುಟ್ಟಿದ್ರು? ಆ ಜೀವ ಯಾಕೆ ಮುಸ್ಲಿಂ ಕಂಟ್ರಿ ಅಥವಾ ಕ್ರಿಶ್ಚಿಯನ್ ಕಂಟ್ರಿ ಹುಟ್ಟುತ್ತೆ ಅಂದ್ರೆ, ಆ ಜೀವ ತನ್ನ ಹಿಂದಿನ ಜನ್ಮಗಳಲ್ಲಿ ಕೃಷ್ಣ ಪ್ರಜ್ಞೆಯನ್ನ ಅಷ್ಟೋ ಇಷ್ಟೋ ಮಾಡಿದ್ದಕ್ಕೆ ತಂದೆ ಮನಸ್ಸಿನಿಂದ ತಾಯಿ ಗರ್ಭಕ್ಕೆ ಪ್ರವೇಶ ಮಾಡುವಾಗ ತಂದೆಯ ಮನಸ್ಸು ಕೇವಲ ಭೌತಿಕ ಕಾಮನೆ, ಕೃಷ್ಣ ಪ್ರಜ್ಞೆ ಕೊಡ್ಬೇಕು ಅನ್ನೋದಿಲ್ಲ, ಕೃಷ್ಣ ಸ್ಮರಣೆ ಮಾಡೋದಿಲ್ಲ. ಅವಾಗ ಏನಾಗುತ್ತೆ, ಅಂಥ ಕೆಟ್ಟ ದೇಶಗಳಲ್ಲಿ ಕೆಟ್ಟ ಜಾಗದಲ್ಲಿ ಹುಟ್ಟಿದ್ದಾರೆ. ಅದೇ ಒಳಗೆ ಭಕ್ತಿ ಇರುತ್ತೆ. ಭಕ್ತಿ ಅನ್ನೋದು ಹಿಂದಿನ ಜನ್ಮದ ಸಂಸ್ಕಾರ. ಅದಕ್ಕೆ ಗರ್ಭಧಾನ ಸಂಸ್ಕಾರ ಅದೊಂದು ದೈಹಿಕ ಕ್ರಿಯೆ ಅಲ್ಲ, ಅದೊಂದು ಮಾನಸಿಕ ಕ್ರಿಯೆ. ಮನಸ್ಸು ಪರಿಶುದ್ಧವಾಗಿರ್ಬೇಕು. ಅದಕ್ಕೆ ಯಾರು ಹೊಸದಾಗಿ ಮದುವೆ ಆಗಿರ್ತಾರೆ ಗಂಡು ಹೆಣ್ಣು, ಅವರಿಗೆ ಗರ್ಭಧಾನ ಸಂಸ್ಕಾರ ಆಚರಣೆ ಮಾಡಕ್ ಮುಂಚೆ ಹರೇ ಕೃಷ್ಣ ಮಂತ್ರ ಜಪ ಮಾಡಕ್ ಹೇಳ್ತಾರೆ. 1 ರೌಂಡ್, 10 ರೌಂಡ್, 20 ರೌಂಡ್, ಸಾಧ್ಯ ಆದ್ರೆ 50 ರೌಂಡ್, 100 ರೌಂಡ್ ಜಪ ಮಾಡಿ ಅವತ್ತಿನ ಒಂದು ಒಳ್ಳೆ ಮುಹೂರ್ತದಲ್ಲಿ. ಇದೆಲ್ಲ ಏನ್ ಸೈಕಾಲಜಿ ಶಾಸ್ತ್ರ ಏನ್ ಹೇಳುತ್ತೆ, ನೇರವಾಗಿ ಕೃಷ್ಣ ದೇವಿಗೆ ಗರ್ಭ ಪ್ರವೇಶ ಮಾಡಲಿಲ್ಲ, ಪ್ರವೇಶ ಮಾಡಿದ್ದು ವಸುದೇವನ ಮನಸ್ಸನ್ನು. ಸರಿ, ವಸುದೇವ ಎಷ್ಟು ಏನು, ಈಗ ಕೃಷ್ಣ ತುಂಬಿದ್ದಾನೆ ವಸುದೇವನ ಹೃದಯದಲ್ಲಿ. ಈಗ ಅವನ ಮನಸ್ಥಿತಿ ಹೇಗಿರುತ್ತೆ, ಅವನ ದೇಹ ಕಾಂತಿ ಹೇಗಿರುತ್ತೆ, ಅದು ಸಾವಿರಾರು ಸೂರ್ಯ ಒಟ್ಟಿಗೆ ಉದಯಿಸಿದಾಗ ಎಷ್ಟು ಬೆಳಕಿರುತ್ತೆ ಅಷ್ಟು ಪ್ರಕಾಶಮಾನವಾಗ್ಬಿಡ್ತಾನೆ ವಸುದೇವ. ಈಗ ಹೊರಗಡೆ ಸಾಕ್ಷಾತ್ ಭಗವಂತನಿದ್ದಾನೆ. ಹೀಗೆ ವಸುದೇವನ ಮನಸ್ಸಿನಿಂದ ದೇವಕಿ ಮನಸ್ಸಿಗೆ ಟ್ರಾನ್ಸ್ಫರ್ ಆಗ್ತಾನೆ, ಗರ್ಭಕ್ಕಲ್ಲ.
ಎಷ್ಟೋ ಜನಕ್ಕೆ ಹೇಗೆ ಭಗವಂತ ದೇವಕ್ಕೆ ಗರ್ಭಕ್ಕೆ ಹೋದ? ನಾವ್ ಹೇಳ್ತೀವಲ್ವ, ಯಾರೊಬ್ರು ನನ್ನ ಪ್ರಶ್ನೆ ಕೇಳಿದ್ರು, ಅಲ್ಲ ಕಂಸನಿಗೆ ಸ್ವಲ್ಪ ಬುದ್ಧಿ ಗಿದ್ದಿ ಇತ್ತಾ? ಯಾಕೆ, ಏನಾಯ್ತು? ಒಂದೇ ಸೆಲ್ ಯಾಕೆ ಇಡಬೇಕಿತ್ತು ಇಬ್ರನ್ನ? ಮಕ್ಕಳಾಗ್ತವೆ ಅಂತ ಗೊತ್ತಿದ್ರು ಬೇರೆ ಬೇರೆ ಸೆಲ್ ಹಾಕ್ಬೇಕಿತ್ತು? ಇವೆಲ್ಲ ಪ್ರಶ್ನೆಗಳು ಕೇಳ್ತಾರೆ. ಅದಕ್ಕೆ ಹೇಳೋದು, ನಮ್ಮ ಭೌತಿಕ ಬುದ್ಧಿಯಿಂದ ನಾವು ಯೋಚನೆ ಮಾಡಬಾರ್ದು. ಭಗವಂತನ ಲೀಲೆ ನಮ್ಮ ಭೌತಿಕ ಬುದ್ಧಿ ಸಿಕ್ಕೋದಿಲ್ಲ. ಒಂದೇ ಸೆಲ್ ಅಲ್ಲ, ಆಕಾಶದಲ್ಲೊಬ್ಬರನ್ನ ಭೂಮಿಯಲ್ಲೊಬ್ಬರನ್ನ ಇಟ್ಟಿದ್ರು ಭಗವಂತ ಅವತಾರ ತಾಳಿ ಬರ್ತಾನೆ. ಅದು ನಮಗೆ ದೈಹಿಕ ಸಂಬಂಧದಿಂದ ಬರೋದಲ್ಲ. ಹೇಗೆ ಭಗವಂತ ಪ್ರವೇಶ ಮಾಡಿದ್ದು? ಮನಸ್ಸಿನಿಂದ ಮನಸ್ಸಿಗೆ ಪ್ರವೇಶ ಮಾಡಿದ್ದು. ಒಬ್ಬ ಅಮೆರಿಕದಲ್ಲಿ ಒಬ್ರು ಇಂಡಿಯಾದಲ್ಲಿ ಇರಲಿ, ಭಗವಂತ ಪ್ರವೇಶ ಮಾಡ್ಬೇಕು, ಮಾಡ್ತಾನೆ. ಎಷ್ಟೋ ಜನಕ್ಕೆ ದೊಡ್ಡ ದೊಡ್ಡ ಮಹಾ ಡೌಟ್ಸ್ ಬಂದ್ಬಿಡುತ್ತೆ. ಅಲ್ಲ, ನನಗೊಂದು ಭಾರಿ ದೊಡ್ಡ ಡೌಟ್ ಬಂದಿದೆ, ಸಂಶಯ ಬಂದಿದೆ, ಕಂಸನಿಗೆ ಬುದ್ಧಿ ಇರ್ಲಿಲ್ವಾ ಅಂತ. ಒಂದೇ ಸೆಲ್ಲಲ್ಲಿ ಯಾಕೆ ಹಾಕ್ಬೇಕಿತ್ತು ಅವರಿಬ್ಬರನ್ನ? ಅದು ಕೈ ಕೋಳ ಎಲ್ಲ ಕಟ್ಟಿ, ಅಲ್ಲ ಅದು ಇಲ್ಲ, ಕೈಗೆ ಕೈ ಕಟ್ಟಿದ್ರಷ್ಟೇ, ಫ್ರೀಯಾಗಿ ಬಿಟ್ಬಿಟ್ಟಿದ್ರು. ತಪ್ಪಲ್ವ ಅವ್ನು ಮಾಡಿದ್ದು? ಅವ್ನು ಮಾಡಿದ್ ಸರಿ, ನೀವು ಎಷ್ಟು ಮಾಡ್ತಾರ ತಪ್ಪು. ಯಾಕಂದ್ರೆ ಭಗವಂತ ಅವರಿಬ್ಬರ ಸಂಬಂಧದಲ್ಲಿ ದೈಹಿಕ ಸಂಬಂಧದಿಂದ ಬಂದಿದ್ದಲ್ಲ, ಮನಸ್ಸಿನಿಂದ ಮನಸ್ಸಿಗೆ ಟ್ರಾನ್ಸ್ಫರ್ ಆಗಿದೆ. ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ಇದೆಲ್ಲ ಪ್ರಶ್ನೆ ಸಾವಿರಾರು ಸಲ ಕೇಳಿರುವಂತ ಪ್ರಶ್ನೆಗಳು ನಮ್ಗೆ. ಕೃಷ್ಣ ಅರ್ಜುನಿಗೆ ಉಪದೇಶ ಮಾಡುವಾಗ ಅಸನ ಒಂದು ಡೌಟ್ ಏನು? ಕೃಷ್ಣ ಅರ್ಜುನಿಗೆ ಉಪದೇಶ ಮಾಡುವಾಗ ದುರ್ಯೋಧನಗಳು ಏನ್ ತಿಂತಾ ಇದ್ರು? ಕಡಲೆಪುರಿ ತಿಂತಾ ಇದ್ರಾ? ಅವ್ರಿಗೊಂದು ಡೌಟು. ಅರೆ ಭಗವಂತ ಕಾಲ ರೀ, ಅವ್ನು ಇಂಡಿವಿಜುವಲ್, ಯಾರಿಗ್ ಬೇಕಾದ್ರೂ ಕಾಲ ಹೆಂಗ್ ಬೇಕಾದ್ರೂ ಮಾಡೋ ತರ ಮಾಡ್ತಾನೆ. ದುರ್ಯೋಧನಿಗೆ ಒಂದ್ ಕ್ಷಣದಲ್ಲಿ ಆಗೋಯ್ತೇನೋ ಅನ್ನೋ ತರ ಭಾಸವಾಗುತ್ತೆ. ಕಾಲ ಸಾಪೇಕ್ಷ. ಬರುತ್ತೆ ಈ ತರ ಎಲ್ಲ ಅನುಮಾನಗಳು ಬರುತ್ತೆ. ಅವ್ರೇನ್ ಮಾಡ್ತಾ ಇದ್ರು ದುರ್ಯೋಧನ ಅವಾಗ? ಕುಂಟೆ ಬಿಲ್ಲೆ ಆಡ್ತಾ ಇದ್ರ ಕೃಷ್ಣ ಅರ್ಜುನ್ಗೆ ಉಪದೇಶ ಮಾಡೋಕ್ ಮುಂಚೆ, ಮಾಡೋವರೆಗೂ. ತೇನೇ ಬ್ರಹ್ಮ ಹೃದಯ ಆದಿಕವಯ ಮುಹ್ಯಂತಿ ಯತ್ ಸೂರಯ. ಮುಹ್ಯಂತಿ, ಭಗವಂತ ನೇರವಾಗಿ ಅರ್ಜುನ ಹೃದಯಕ್ಕೆ ಹೋಗಿ ಅಲ್ಲೇ ಹೇಳ್ಬಿಟ್ಟು ಬಂದ್ಬಿಡ್ತಾನೆ ಭಗವದ್ಗೀತೆ ಉಪದೇಶ. ಎದುರುಗಡೆದವ್ರು ಗೊತ್ತಾಗದೇ ಇಲ್ಲ. ಅಂದ್ರೆ ಭಗವಂತನ ಶಕ್ತಿಯನ್ನು ಅರ್ಥ ಮಾಡ್ಕೊಂಡ್ರೆ ಆಶ್ಚರ್ಯ ಪಡೋದೇ ಇಲ್ಲ, ಬೇಕಾಗಿಲ್ಲ. ಎರಡು ಉದಾಹರಣೆ ಹೇಳಿದೆ ನಾನು ಅಷ್ಟೇ. ಈ ತರ ಶಕ್ತಿ ಎಷ್ಟೊಂದು ಮಾಡ್ತಾನೆ ಭಗವಂತ. ಮುಖ್ಯಂತಿ ಯತ್ ಸೂರ್ಯ. ಸೂರ್ಯ ಅಂದ್ರೆ ಮಹಾ ಮೇಧಾವಿಗಳು, ಬುದ್ಧಿವಂತರು ಕೂಡ ಮೋಹ ಬಂದ್ಬಿಡುತ್ತೆ. ಅರೆ ಕೃಷ್ಣ ಹೆಂಗ್ರಿ ಪ್ರವೇಶ ಮಾಡದ? ಕೃಷ್ಣ ಹೆಂಗಿದ್ ಮಾಡ್ದ? ಕೃಷ್ಣ ಹೆಂಗ್ ಬೆಟ್ಟ ಆಯ್ತದ? ಕೃಷ್ಣ ಹಿಂಗ್ ಮಾಡ್ದ, ಹಿಂಗ್ ಮಾಡ್ದ ಅಂತೆಲ್ಲ ಪ್ರಶ್ನೆ ಮಾಡ್ತೀವಿ ನಾವು. ಅವನ ಶಕ್ತಿನ ಅರ್ಥ ಮಾಡ್ಕೋಬೇಕು. ಅದಕ್ಕೆ ತತ್ವ, ಗುಣ, ರೂಪ, ಲೀಲೆ ಇವನ್ನ ಅರ್ಥ ಮಾಡ್ಕೊಂಡ್ರೆ ನಮಗೆ ಭಗವಂತ ಚೆನ್ನಾಗಿ ಅರ್ಥ ಆಗ್ತಾನೆ. ಇದಿಷ್ಟ ಅರ್ಥ ಆಯ್ತಾ? ವಸುದೇವನ ಮನಸ್ಸಿನಿಂದ ದೇವಕಿಯ ಮನಸ್ಸಿಗೆ ಭಗವಂತ ವರ್ಗಾವಣೆ ಆಗ್ತಾನೆ. ಈಗ ಇದನ್ನೇ ದೀಕ್ಷೆ ಅಂತ ಹೇಳೋದು. ವಸುದೇವ ದೇವಕಿಗೆ ದೀಕ್ಷೆ ಕೊಟ್ಟ. ಹೇಗೆ? ತನ್ನ ಮನಸ್ಸಿನಿಂದ ದೇವಕಿ ಮನಸ್ಸಿಗೆ. ಅದಕ್ಕೆ ಹೇಳೋದು ಗರ್ಭಧಾರಣ ಸಂಸ್ಕಾರ ಅದೊಂದು ದೀಕ್ಷೆ. ಪ್ರತಿಯೊಂದು ಕೂಡ ದೀಕ್ಷೆನೆ. ಹರೇ ಕೃಷ್ಣ ಮಂತ್ರ ಹೇಳಬೇಕು, ದೀಕ್ಷೆ ತಗೋಬೇಕು. ಒಂದು ಪೂಜೆ ಮಾಡಿಸ್ಬೇಕು, ದೀಕ್ಷೆ ತಗೋಬೇಕು. ಮದುವೆ ಮಾಡಕ್ ಮುಂಚೆ ಪುರೋಹಿತರು ಕೆಲವು ಮಂತ್ರಗಳನ್ನ ಹೇಳ್ತಾರೆ. ಅಂದ್ರೆ ಏನು? ದೀಕ್ಷೆ ಕೊಡ್ತಾ ಇದ್ದಾನೆ, ಗಂಡ ಹೆಂಡತಿಗೆ ದೀಕ್ಷೆ ಕೊಡ್ತಾ ಇದ್ದಾನೆ. ಪ್ರತಿಯೊಂದು ದೀಕ್ಷೆ ಹೆಸರನ್ನ ನಾವೇನೋ ಅರ್ಥ ಮಾಡ್ಕೊಂಡ್ಬಿಡ್ತೀವಿ. ಈಗ ವಸುದೇವ ದೇವಕಿಗೆ ದೀಕ್ಷೆ ಕೊಡ್ತಾ ಇದ್ದಾನೆ. ಈಗ ಸ್ವಲ್ಪ ನಮ್ಗೇನೋ ಒಂಚೂರು ಕಾನ್ಸೆಪ್ಟ್ ಅರ್ಥ ಆಗ್ತದಿಲ್ವಾ? ದೀಕ್ಷೆ ಅಂದ್ರೆ ಏನಂತ. ನಾವು ಯಾವಾಗ ಭಗವಂತ ತುಂಬಾ ಆಳವಾಗಿ ಅದನ್ನ ಶ್ರವಣ ಮಾಡ್ತೀವಿ, ಅವಾಗ ಇದೆಲ್ಲ ಅರ್ಥ ಆಗುತ್ತೆ. ಈಗ ಸಾಮಾನ್ಯವಾಗಿ ಹೇಳ್ಬೇಕಾದ್ರೆ ಇದನ್ನ 2 ನಿಮಿಷದಲ್ಲಿ ಹೇಳ್ಬಿಡ್ಬೋದು. ನೋಡಿ, ಸೆರೆಮನೆಯಲ್ಲಿ ಇದ್ರು ದೇವಕಿ ವಸುದೇವ, ಕೃಷ್ಣ ಪ್ರಕಟ ಆದ, ದೇವಕಿ ಗರ್ಭದಿಂದ ಚತುರ್ಭುಜ ರೂಪದಲ್ಲಿ ಬಂದ, ಹೀಗೆ ಇಷ್ಟು ಮುಗಿದೋಯ್ತು ಇದೆ. ಆದ್ರೆ ಅದನ್ನ ಎಳೆ ಎಳೆಯಾಗಿ ರೇಷ್ಮೆ ನೂಲು, ಆ ರೇಷ್ಮೆ ದಾರ ಹೇಗೆ ಎಳೆ ಎಳೆಯಾಗಿ ಬಿಡಿಸ್ತೀವೋ ಅಷ್ಟು ಚೆನ್ನಾಗಿರುತ್ತೆ ಭಗವಂತನ ದಿವ್ಯ ಲೀಲೆ, ಅಲೌಕಿಕ ಲೀಲೆ. ಈಗ ವಸುದೇವ ತನ್ನ ಮನಸ್ಸಿಂದ ದೇವಕಿ ಮನಸ್ಸಿಗೆ ಭಗವಂತನನ್ನ ವರ್ಗಾವಣೆ ಮಾಡ್ತಾನೆ. ಇದನ್ನೇ ದೀಕ್ಷೆ ಅಂತ ಹೇಳುದು. ಗುರು ಮಹಾರಾಜರು ದೀಕ್ಷೆ ಕೊಡುವಾಗ ಹರೇ ಕೃಷ್ಣ ಮಂತ್ರ ಹೇಳಿ ನಮಗೆ ಕೊಡುವಂತಹ ಜಪಮಣಿಯಲ್ಲಿ ಗುರು ಮಹಾರಾಜ್ ಜಪಮಣಿ ಇರ್ತಾರೆ. ಅದ್ರಲ್ಲಷ್ಟು ಶಕ್ತಿ ಇರುತ್ತೆ. ಅದನ್ನ ಶಿಷ್ಯಂದ್ರ ಕೈಲಿ ಕೊಟ್ಟಾಗ ಏನಾಗುತ್ತೆ, ಅವ್ರು ಎಷ್ಟು ಭಕ್ತಿ ಮಾಡಿರ್ತಾರೆ, ಅವ್ರು ಎಷ್ಟು ಕೃಷ್ಣನಿಗೆ ಸರೆಂಡರ್ ಆಗಿರ್ತಾರೆ, ಅದನ್ನ ಶಿಷ್ಯನಿಗೆ ವರ್ಗಾವಣೆ ಮಾಡ್ತಾರೆ. ಇದನ್ನ ದೀಕ್ಷೆ ಅನ್ನೋದು. ಈಗ ಮದುವೆ ಮಾಡಿಸ್ಬೇಕಾದ್ರೆ ಹುಡುಗನಿಗೆ ಹೇಳ್ತಾರೆ ತಾಳಿ ಕಟ್ರಿ ಅಂತ. ತಾಳಿ ಕಟ್ಟೋಕ್ ಮುಂಚೆ ಒಂದಷ್ಟು ಮಂತ್ರಗಳು ಹೇಳ್ತಾರೆ ಪುರೋಹಿತರು. ಅದೇನ್ ಮಂತ್ರದ ಅರ್ಥ ನಮ್ಗೆ ಗೊತ್ತಿಲ್ಲ. ನಾವೇನು ಸುಮ್ಮನೆ ಮಾಮ ಮಾಮ ಅಂತ ಹೇಳ್ರಿ ಅಂತ ಹೇಳ್ತಾರೆ.
ಅಂದ್ರೆ ಪುರೋಹಿತರು ಹೇಳಿದ್ದಲ್ಲ ಮಂತ್ರ, ಅದು ನಾನು ಹೇಳ್ತಾ ಇರೋದು ಅಂತ ಅಲ್ವಾ? ಇದೆಲ್ಲ ಮಾಡಿರ್ತಾರೆ. ನಮಗೆ ಮಂತ್ರ ಹೇಳಕ್ ಗೊತ್ತಿಲ್ಲ, ನಮ್ಗೆ ಹೇಳಕ್ ಬರುತ್ತಾ ಮಂತ್ರ? ಇಲ್ಲ. ಅದಕ್ಕೆ ಪುರೋಹಿತನ ಕರೆಸಿ ಏನ್ ಮಾಡಿದ್ರೆ ಮಂತ್ರಗಳನ್ನ ಹೇಳಿಸ್ತಾರೆ. ಮಂತ್ರ ಹೇಳಿಸ್ಬೇಕಾದ್ರೆ ಅವರು ದೀಕ್ಷೆ ಕೊಡ್ತಾರೆ ಹುಡುಗನಿಗೆ. ನೋಡಪ್ಪ ಹೀಗಿದೆ ಮಂತ್ರ, ನೀನು ಸುಮ್ಮನೆ ಮಮ ಅಂತ ಹೇಳಿ ತಾಲಿ ಕಟ್ಟು. ಅವ್ನ ಮಮ ಹೇಳಿಲ್ಲ ಅಂದ್ರೆ ಅರ್ಥ ಏನು? ಪುರೋಹಿತರಿಗೆ ತಾಲಿ ಕಟ್ಟದಂಗೆ ಅರ್ಥ, ಪುರೋಹಿತರಿಗೆ ಮದುವೆ ಮಾಡ್ಕೊಳ್ತಾನೆ ಅಂತ ಅರ್ಥ ಆಗುತ್ತೆ. ಹಾಗೆ ದೀಕ್ಷೆ ಅಂದ್ರೆ ನನ್ನ ಮನಸ್ಸಲ್ಲಿ ಇರೋದನ್ನ ಇನ್ನೊಬ್ಬರ ಮನಸ್ಸಿಗೆ ಕೊಡೋದು ಅಷ್ಟೇ, ಇದ್ರೆ ಕೃಷ್ಣ ಪ್ರೇಮ ಇದ್ರೆ. ಹಾಗೆ ಭಗವಂತ ಮನಸ್ಸಿನ ಮೂಲಕ ದೇವಕಿ ಗರ್ಭವನ್ನ ಪ್ರವೇಶ ಮಾಡ್ತಾನೆ. ಆ ಸೌಂದರ್ಯ ಹೆಂಗಿತ್ತು ಅಂದ್ರೆ, ದೇವಕಿ ಸೌಂದರ್ಯ ಅದನ್ನ ವರ್ಣನೆ ಮಾಡಕ್ ಆಗ್ತಾ ಇಲ್ಲ. ಅವಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಕ್ ಆಗ್ತಾ ಇಲ್ಲ ಕಂಸನಿಗೆ, ಅಷ್ಟು ತೇಜಸ್ ಇರುತ್ತೆ ಅವಳ ಮುಖದಲ್ಲಿ. ಇದಾನೆ ಸಾಕ್ಷಾತ್ ಭಗವಂತ ಒಳಗಡೆ ಇದ್ದಾನೆ. ಸಾಮಾನ್ಯವಾಗಿ ನಾವು ಕೇಳಿರುವಂಥದ್ದು ಅಥವಾ ನೀವು ಕೇಳಿರ್ತೀರ, ಗರ್ಭಿಣಿ ಸ್ತ್ರೀಯರಲ್ಲಿ ತೇಜಸ್ಸು ಕಳೆ ಮುಖದಲ್ಲಿ ಇರುತ್ತೆ. ಸ್ವಲ್ಪ ಸಾತ್ವಿಕ ಗುಣ ಇರೋರಲ್ಲಿ ಅಬ್ಸರ್ವ್ ಮಾಡಿ, ಅದು ಆ ಥರ ಇರುತ್ತೆ. ಓಕೆ, ಈಗ ದೇವಕಿ ಗರ್ಭದಲ್ಲಿ ಭಗವಂತ ಪ್ರವೇಶ ಮಾಡ್ತಾ ಇದ್ದಾನೆ. ಇದು ಕಂಸನ್ ಗೊತ್ತಾಯ್ತು, ಗರ್ಭಿಣಿ ಅಂತ ಗೊತ್ತಾಯ್ತು. ಅವನಿಗೆ ಪ್ರತಿ ಗರ್ಭನು ಭಯ, ಇದೇ ವಿಷ್ಣು ಆಗಿರ್ಬೋದಾ, ಇದೇ ವಿಷ್ಣು ಆಗಿರ್ಬೋದಾ. ಸರಿ ಬಂದ, ಸರಿ ಮನೆಗೆ ಬಂದ, ದೇವಕಿ ನೋಡ್ತಾನೆ, ಆಶ್ಚರ್ಯ ಆಯ್ತು. ಆಶ್ಚರ್ಯ ಆಗಿ ಏನು ಯೋಚನೆ ಮಾಡ್ತಾನೆ ಕಂಸ, ಅಬ್ಬಾ ಏನ್ ತೇಜಸ್ಸಿದೆ ತಂಗಿ ಮುಖದಲ್ಲಿ, ಮಗುನ್ ಕೊಲ್ಬೇಕು ತಾನೆ, ಕೊಲ್ಬೇಕು ಅಂತ ಮನಸ್ಸು ಬರ್ತಾ ಇಲ್ಲ ಅವನಿಗೆ, ಹೊಗಳ್ತಾ ಇದ್ದಾನೆ. ಬಾ ಏನ್ ಆಶ್ಚರ್ಯ, ಇಷ್ಟು ತೇಜಸ್ ನಾನು ಯಾವತ್ತು ನೋಡೇ ಇರಲಿಲ್ಲ. ನಾನೇನಾದರೂ ಈಗ ಇವಳ ಗರ್ಭವನ್ನ ಇವಳನ್ನ ಕೊಂದ್ರೆ ನನಗೆ ಪಾಪ ಬರುತ್ತೆ, ಈಗ ಯೋಚನೆ ಮಾಡ್ತಾ ಇದ್ದಾನೆ. ಇಷ್ಟೊತ್ತು ಯೋಚನೆ ಬರಲಿಲ್ಲ ಅವನಿಗೆ. 6 ಮಕ್ಕಳನ್ನ ಕೊಲ್ಬೇಕಾದ್ರೆ ಅವನಿಗೆ ಯೋಚನೆ ಬರಲಿಲ್ಲ, ನಿರ್ದಾಕ್ಷಿಣ್ಯವಾಗಿ ಕೊಂದ್ಬಿಟ್ಟ. 7ನೇ ಮಗು ಗರ್ಭಸ್ರಾವ ಆಯ್ತು, ಆ ಗರ್ಭನ ತಗೊಂಡೋಗಿ ರೋಹಿಣಿ ಗರ್ಭದಲ್ಲಿ ಇಟ್ಬಿಟ್ಲು. ಇವಾಗ ಮಾಯೆ 8ನೇ ಗರ್ಭ ಇದೆ. ಇವಾಗ ಅವನಿಗೆ ಯೋಚನೆ ಬರ್ತಾ ಇದೆ, ನಾನು ಇವಳನ್ನ ಮಗುನ ಕೊಲ್ಲಬಾರದು. ಒಂದ್ ವೇಳೆ ಕೊಂದ್ರೆ ವ್ಯಕ್ತಿ ಬದುಕಿದ್ರು ಸತ್ತಂಗೆ ಅಂತ ಹೇಳ್ತಾನೆ. ಇವಾಗ ನೋಡಿ ಕಂಸನಲ್ಲಿ ಏನ್ ಬದಲಾವಣೆ ಆಗ್ತದೆ ನೋಡಿ, ಖಂಡಿತ ಆಗುತ್ತೆ. ಹೇಗಾಗುತ್ತೆ, ಕೆಲವು ವ್ಯಕ್ತಿತ್ವ ಆ ಥರ ಇರುತ್ತೆ ನೋಡಿ. ಈಗ ನಮ್ಗೆ ಅನುಭವ ಬಂದಿರೋ ಮಾತುಗಳು ಹೇಳ್ತೀನಿ. ಗುರು ಮಹಾರಾಜ್ ಮುಂದೆ ನಿಂತಾಗ ಆ ಥರ ನನಗೆ ಒಂದು 3-4 ಎಕ್ಸ್ಪೀರಿಯನ್ಸ್ ಆಗಿದೆ. ನಮ್ಮ ಗುರು ಮಹಾರಾಜರ ಮುಂದೆ ನಿಂತಾಗ ಕಣ್ಣಲ್ಲಿ ಕಣ್ಣಿಟ್ಟು ನೋಡಕ್ ಆಗೋದಿಲ್ಲ ಅವ್ರನ್ನ. ನಮ್ಗೆ ಆಸೆ, ಅವ್ರ ಮುಖದಲ್ಲಿ ಎಷ್ಟು ತೇಜಸ್ ಇರುತ್ತೆ. ಎಲ್ಲ ಗುರು ಮಹಾರಾಜರು ಅಷ್ಟೇ, ನಾನು ಇವ್ರೇ ಅಂತ ಹೇಳ್ತಿಲ್ಲ, ಎಲ್ಲಾ ಪ್ರಭುಪಾದ ಡಿಸೈಪಲ್ಸ್ ಎಲ್ಲರೂ ಅಷ್ಟೇ. ಯಾಕಂದ್ರೆ ಪ್ರಭುಪಾದ್ ಚೂಸ್ ಮಾಡಿದ್ರು, ಇವ್ರು ನನ್ನ ಶಿಷ್ಯ ಆಗ್ಬೇಕು, ಇವ್ರು ನನ್ನ ಶಿಷ್ಯ ಆಗ್ಬೇಕು ಅಂತ. ಎಲ್ಲಾರನ್ನೂ ಚೂಸ್ ಮಾಡಿಲ್ಲ ಅವರು. ಆ ತೇಜಸ್ ಇರುತ್ತೆ. ಹರೇ ಕೃಷ್ಣ. ಏನಾಗುತ್ತೆ, ನೋಡ್ಬೇಕು ಅಂತ ಆಸೆಯಿಂದ ಹೋಗ್ತೀವಿ, ಆದ್ರೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡಕ್ ಆಗೋದು, ಅಷ್ಟು ತೇಜಸ್ ಇರುತ್ತೆ. ಆ ತೇಜಸ್ ನೋಡಕ್ ಆಗೋದಿಲ್ಲ. ಮಾತುಗಳು ಅಷ್ಟೇನೆ, ಅದು ಸಾಮಾನ್ಯ ಮಾತುಗಳ ತರ ಇರೋದಿಲ್ಲ. ಅದಕ್ಕೆ ನಾವು ನಮ್ಮ ಗುರು ಮಹಾರಾಜರ ಸ್ಪೀಚ್ ಕೇಳ್ತಾ ಇರಬೇಕು, ಪ್ರಭುಪಾದರ ಸ್ಪೀಚ್ ಕೇಳ್ತಾ ಇರಬೇಕು. ಪ್ರಭುಪಾದರ ವಾಯ್ಸ್ ಕೇಳಿ ಹೇಗಿರುತ್ತೆ ಗೊತ್ತಾ, ಅಬ್ಸರ್ವ್ ಮಾಡಿ. ಸುಮ್ಮನೆ ಹೇಳ್ತಾ ಹೋಗ್ತಾ ಇರ್ತಾರೆ, ಕೆಲ್ಸ್ಕೊಂಡು ಹೋಗ್ತಾ ಇರ್ತೀವಿ ನಾವು. ಒಂದೊಂದು ಪದ ಒಂದೊಂದು ಅಕ್ಷರನು ಅಬ್ಸರ್ವ್ ಮಾಡ್ತಾರೆ, ಹೆಂಗಿರುತ್ತೆ, ಡೈರೆಕ್ಟ್ ಆಗಿ ಹೃದಯಕ್ಕೆ ಹೋಗ್ತಿರುತ್ತೆ. ಯಾಕಂದ್ರೆ ಆ ಮಾತುಗಳು ಕೃಷ್ಣನಿಂದ ಬರ್ತಾ ಇರುತ್ತೆ. ಅದಕ್ಕೆ ಅಟ್ರಾಕ್ಷನ್ ಬೆಳೆಸ್ಕೋಬೇಕು ನಮ್ಮ ಸಂಪ್ರದಾಯಕ್ಕೆ, ಕೃಷ್ಣನಿಗೆ, ಹರಿ, ಗುರು, ವೈಷ್ಣವರಲ್ಲಿ ನಾವು ಆ ಸ್ಪಿರಿಚುವಲ್ ಅಟ್ರಾಕ್ಷನ್ ಬೆಳೆಸ್ಕೋಬೇಕು, ಎಸ್ಪೆಷಲಿ ಗುರುಗಳ ಜೊತೆ. ಯಾಕಂದ್ರೆ ಗುರುಗಳ ಬಾಯಿಂದ ಬರೋ ಮಾತುಗಳು ನೇರವಾಗಿ ಕೃಷ್ಣನ ಮಾತುಗಳಾಗಿರುತ್ತೆ. ಈಗ ಕಂಸನಿಗೆ ಎಲ್ಲೋ ಒಂದ್ ಕಡೆ ಗೊಂದಲ ಬಂತು, ದೇವಕಿ ನೋಡ್ತಾ ಇದ್ದಂಗೆ ಅವನ ಮನಸ್ಸು ಬದಲಾವಣೆ ಆಯ್ತು. ಇಂತಹ ಸೌಂದರ್ಯ ಬಂದಿದೆ ನನ್ನ ತಂಗಿಗೆ, ಈ ತರ ಸೌಂದರ್ಯ ನಾನು ಎಲ್ಲೂ ನೋಡಿರಲಿಲ್ಲ ಇದಕ್ಕೆ ಮುಂಚೆ. ಯಾಕಂದ್ರೆ ಅವಳಿಗೆಲ್ಲೋ ಒಂದ್ ಕಡೆ ಭಯನೂ ಇದೆ, ಒಂದ್ ಕಡೆ ಖುಷಿ ಇದೆ. ಕಂಸ ಬಂದ ತಕ್ಷಣ ಇವಳಿಗೆ ಎಲ್ಲೋ ಒಂದ್ ಕಡೆ ಭಯ ಆಯ್ತು,
ಚೆನ್ನಾಗಿ ನಿಂತ್ಕೊಂಡ್ಬಿಟ್ಲು. ಓ ಕಂಸ ನನ್ನ ಮಗನ್ ಕೊಂದೇ ಬಿಡ್ತಾನೆ. ಸರಿ, ನೋಡ್ತಾ ನಿಂತ್ಕೊಂಡ್ಲು ಕಂಸನ್ನೇ ಬಾಯದಲ್ಲಿ. ಕಂಸ ಯೋಚನೆ ಮಾಡ್ತಾ ಇದ್ದಾನೆ, ಇವನೇ ವಿಷ್ಣು ಆಗಿರ್ಬೋದಾ? ಒಂದ್ ವೇಳೆ ಇವನೇ ವಿಷ್ಣು ಆಗಿದ್ರೆ ನಾನು ಹೇಗೆ ಕೊಲ್ಲೋಕ್ ಮನ್ಸು ಬರ್ತಾಯಿಲ್ಲ ಅವನಿಗೆ. ಬಟ್ ಒಳಗಡೆ ವಿಷ್ಣು ಇವನೇ ಇರ್ಬೋದಾ, ನನ್ನನ್ನ ಇವನೇ ಕೊಲ್ಬೋದಾ ಅನ್ನೋ ಒಂದು ಸಂಶಯ ಬಂದ್ಬಿಡುತ್ತೆ. ಆದ್ರೂ ಒಳಗಡೆ ಅವನಿಗೆ ಏನೋ ಒಂದ್ ಕಡೆ ಪ್ರೀತಿ ಜಾಗೃತಿ ಆಗ್ಬಿಡುತ್ತೆ. ನಾನು ಎಂತ ತಪ್ಪು ಮಾಡ್ಬಿಟ್ಟೆ ನಾನು, ಬೇಡ ನಾನು ಕೊಲೆ ಮಾಡಬಾರ್ದು ನಾನು ಮಗುನ್ ಕೊಲೆ ಮಾಡಬಾರ್ದು. ಇವಾಗ ಅವ್ನಿಗೆ ಯೋಚನೆ ಬಂತು, ಕೃಷ್ಣ ಒಳಗಡೆ ಇದ್ದಾನೆ, ಎಂತವ್ರನ್ನು ಅದು ಬದಲಾವಣೆ ಮಾಡ್ಬಿಡುತ್ತೆ. ಅದಕ್ಕೆ ಯಾಕಂದ್ರೆ ಸಾಧುಗಳು ಅಂದ್ರೆ ಏನು, ಯಾರು ಕೃಷ್ಣನ ಹೃದಯದಲ್ಲಿ ಧರಿಸ್ಕೊಂಡಿರ್ತಾರೆ ಅವರು ಸಾಧುಗಳು. ಕಂಸನಂತ ಮಹಾ ಕ್ರೂರಿನೂ ಕೂಡ ಬದಲಾವಣೆ ಮಾಡುತ್ತೆ. ಅವನು 7 ವರ್ಷ ಹೆಂಗೆ ಬದುಕಿದ್ದ ಅಂದ್ರೆ, ಸಿಂಹಾಸನ ಕೂತಿದ್ದಾಗ್ಲೂ ಭಯ, ರೂಮಲ್ಲಿ ಕೂತ್ಕೊಂಡಿದ್ದಾಗ್ಲೂ ಭಯ, ಹಾಸಿಗೆ ಮೇಲೆ ಮಲಗಿದ್ದಾಗ್ಲೂ ಭಯ, ಎದ್ದಾಗ ಭಯ, ಕೂತಾಗ ಭಯ, ಊಟ ಮಾಡೋದು ಭಯ, ಸ್ನಾನ ಮಾಡೋದು ಭಯ. ಎಲ್ಲಾ ಕಡೆ ಕೃಷ್ಣನೇ ಕಾಣ್ತಾ ಇರ್ತಾನೆ, ಎಲ್ಲಾ ಕಡೆ. ಕಂಸ ಮಹಾರಾಜರೇ ಊಟ ಮಾಡಿ ತಗೊಳ್ಳಿ ಅಂತ ಕೊಟ್ರೆ ಆ ತಟ್ಟೆಯಲ್ಲಿ ಕೃಷ್ಣ ಕಾಣಿಸ್ಬಿಡ್ತಾ ಇದ್ದ, ಬಿಸಾಕ್ಬಿಡ್ತಾ ಇದ್ದ. ಸ್ನಾನ ಮಾಡುವಾಗ ನೀರಲ್ಲಿ ಕೃಷ್ಣ ಕಾಣಿಸ್ಬಿಡ್ತಾ ಇದ್ದ, ಓಡ್ ಬಂದ್ಬಿಡ್ತಾ ಇದ್ದ ಕಿರ್ಚ್ಕೊಂಡು. ಮಲಗಿರ್ಬೇಕಾದ್ರೆ ಹಾಸಿಗೆ ಮೇಲೆ ಪಕ್ಕದಲ್ಲಿ ಕೃಷ್ಣ ಮಲಗಿರ್ತಾ ಇದ್ದ. ಭಯ. ಪ್ರತಿ ಕ್ಷಣ ಭಯದಲ್ಲೇ ಕೃಷ್ಣ ಪ್ರಜ್ಞಾವಂತನಾಗ್ಬಿಟ್ಟ. ಹರಿ ಬೋಲ್. ಆದ್ರೆ ಶುಕಮುನಿ ಹೇಳ್ತಾರೆ, ಅದು ಅನನುಕೂಲ ಕೃಷ್ಣನ ಪ್ರಜ್ಞೆ. ಅನನುಕೂಲ ಕೃಷ್ಣ ಪ್ರಜ್ಞೆ ಭಗವಂತ ಭಕ್ತಿ ಅಂತ ಒಪ್ಕೊಳ್ಳೋದಿಲ್ಲ. ಇಲ್ಲಿ ರಿಪೀಟ್ ಮಾಡ್ತೀನಿ, ಅನನುಕೂಲ ಕೃಷ್ಣ ಪ್ರಜ್ಞೆ ಅದೇನು, ನಾವೇನೋ ಭೌತಿಕ ಕಾಮನೆಗಳಿಗೋಸ್ಕರ ಹೋಗೋದು, ಭಯದಲ್ಲಿ ಕೃಷ್ಣ ಸ್ಮರಣೆ ಮಾಡೋದು, ಸಂಕಟ ಬಂದಾಗ ಮಾತ್ರ ಕೃಷ್ಣ ಸ್ಮರಣೆ ಮಾಡೋದು, ಎದ್ದಾಗ ಬಿದ್ದಾಗ ಮಾತ್ರ ಕೃಷ್ಣ ಸ್ಮರಣೆ ಮಾಡೋದು, ನೋವಾದಾಗ ಮಾತ್ರ ಕೃಷ್ಣ ಅಲ್ಲ. ಇದು ಅನನುಕೂಲ. ತಸ್ಮಾತ್ ಸರ್ವೇಷು ಕಾಲೇಶು ಮಾಂ ಅನುಸ್ಮರ ಇದ್ಯಚ. ಅನುಸ್ಮರ. ಕಂಸ ಅನುಸ್ಮರ ಮಾಡ್ತಾ ಇದ್ದ, ಪ್ರತಿ ಕ್ಷಣ ಭಗವಂತನ ಭಯದಲ್ಲಿ ಸ್ಮರಣೆ ಮಾಡ್ತಾ ಇದ್ದ. ಇದ್ಯಾವ ಭಾವ? ಯಾವುದೇ ಭಾವದಲ್ಲೂ ಕೃಷ್ಣನನ್ನು ನಾವು ಸ್ಮರಣೆ ಮಾಡಿದ್ರೆ ಕೃಷ್ಣ ನಮ್ಗೆ ಮೋಕ್ಷ ಕೊಡ್ತಾನೆ, ತಾನೇ ಸ್ವತಃ ಬಂದು ಕೊಲ್ತಾನೆ. ಭಗವಂತನೇ ಸ್ವತಃ ಬಂದು ಕೊಲ್ಲೋದು ಅಂದ್ರೆ ಅದು ಉದ್ಧಾರ ಮಾಡ್ತಾನೆ. ಕಂಸನಂತ ಮಹಾಪಾಪಿಗೂ ಭಗವಂತ ಸ್ವಯಂ ಉದ್ಧಾರ ಮಾಡ್ತಾನೆ. ಇಷ್ಟೊತ್ತಿಗೆ ಏನಾಗುತ್ತೆ, ಕಂಸ ಯೋಚನೆ ಮಾಡಿ ಹೊರಟೋಗ್ತಾನೆ, ಅಯ್ಯೋ ಕೊಲ್ಬಾರ್ದು ನಾನು ಅಂತ ಹೋಗ್ಬಿಡ್ತಾನೆ. ನೋಡೋಣ ಅವನು ಆ ಜನ್ಮ ತಾಳೋವರೆಗೂ ಅಂತ ಬಿಟ್ಬಿಡ್ತಾನೆ. ಮನಸ್ಸು ಕರಗ್ಬಿಡುತ್ತೆ ಅವನಿಗೆ, ಆಯ್ತು ನೋಡೇ ಬಿಡೋಣ ಅಂತ. ಈ ಕಂಸ ಈ ಕಡೆ ಹೋಗ್ತಿದಂಗೆ ಬ್ರಹ್ಮದೇವರು ಏನ್ ಮಾಡ್ತಾರೆ, ದೇವತೆಗಳೆಲ್ಲ ಕರ್ಕೊಂಡ್ ಬರ್ತಾರೆ. ಶಿವ, ನಾರದ, ವ್ಯಾಸದೇವರು, ಇಂದ್ರ, ಎಲ್ಲಾ ದೇವತೆಗಳು ಬಂದ್ಬಿಡ್ತಾರೆ. ಯಾರಿಗೂ ಕಾಣಿಸ್ದಂಗೆ ನೋಡಿ, ಸೆರೆಮನೆ ಲಾಕ್ ಆಗಿದೆ, ಬೀಗ ಓಪನ್ ಮಾಡಿಸ್ಕೊಂಡ್ ಬರ್ಲಿಲ್ಲ ಬ್ರಹ್ಮದೇವರೇ, ಸ್ವಲ್ಪ ಓಪನ್ ಮಾಡಪ್ಪ, ದೇವತೆ ನೋಡ್ಕೊಂಡ್ ಬರ್ತೀನಿ. ಇಲ್ಲ, ಅಗೋಚರವಾಗಿ. ಯಾಕಂದ್ರೆ ದೇವತೆಗಳಿಗೆ ಅಷ್ಟಸಿದ್ಧಿಗಳಿರುತ್ತೆ, ಅವರು ಅಣುವಾಗಿ ಬರ್ಬೋದು, ಹೆಂಗ್ ಬೇಕಾದ್ರೆ ಬರ್ಬೋದು. ಓಕೆ, ಬ್ರಹ್ಮದೇವರೇ ಮಾಡ್ತಾರೆ, ಎಲ್ಲಾ ದೇವತೆಗಳನ್ನ ಕರ್ಕೊಂಡು ದೇವಕಿ ಕೋಣೆ ಒಳಗೆ ಬರ್ತಾರೆ. ಭಗವಂತ ಒಳಗಡೆ ಇದ್ದಾನೆ ಗರ್ಭದಲ್ಲಿ. ಈಗ ಸ್ತೋತ್ರ ಮಾಡಕ್ ಶುರು ಮಾಡ್ತಾರೆ. ಪ್ರತಿಯೊಂದು ಗರ್ಭಿಣಿ ಸ್ತ್ರೀನೂ ಕೂಡ ಕೃಷ್ಣನನ್ನೇ ಧರಿಸಿರ್ತಾಳೆ ಗರ್ಭದಲ್ಲಿ. ಯಾಕಂದ್ರೆ ಮಮೈವಾಂಶೋ, ಭಗವಂತ ಹೇಳಿದೆ, ನೀವೆಲ್ಲರೂ ನನ್ನ ಅಂಶ. ನಮ್ಮ ಗರ್ಭದಲ್ಲಿ ಬೀಳ್ತಾ ಇರುವಂತ ಕೂಸು ಕೂಡ ಭಗವಂತನ ಅಂಶ. ಸೊ ನಾವು ಭಗವಂತನ ಅಂಶವನ್ನ ಧರಿಸಿರ್ತೀವಿ, ಭಗವಂತನ ವಿಭಿನ್ನ ಅಂಶವನ್ನ ಧರಿಸಿರ್ತೀವಿ. ಅದಕ್ಕೆ ಗರ್ಭಿಣಿ ಸ್ತ್ರೀಯರಿಗೆ ನಾವು ಹೇಗೆ ಟ್ರೀಟ್ ಮಾಡ್ತಾರೆ ನೋಡಿ. ದೇವ್ರ ಮುಂದೆ ಬಗ್ಗಿ ನಮಸ್ಕಾರ ಮಾಡೋ ಅವಶ್ಯಕತೆ ಇಲ್ಲ, ಅವರು ದೇವರಿಗೆ ಪ್ರದಕ್ಷಿಣೆ ಬರೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ದೇವ್ರ ಒಳಗಡೆನೆ ಇದ್ದಾನೆ. ಅದಕ್ಕೆ 7 ತಿಂಗಳು 8ನೇ ತಿಂಗಳಲ್ಲಿ ಸಂಸ್ಕಾರ ಮಾಡ್ತಾರೆ, ಸೀಮಂತ ಸಂಸ್ಕಾರ, ಪೂಜೆ ಮಾಡ್ತಾರೆ ಅಲ್ವಾ ಗರ್ಭಿಣಿ ಸ್ತ್ರೀಗೆ ಅಷ್ಟೇ ಅಲ್ಲ, ಒಳಗಿರೋ ಭಗವಂತನಿಗೆ. ಅದು ಹೆಣ್ಣಾಗ್ಲಿ ಗಂಡಾಗ್ಲಿ ಪ್ರತಿಯೊಂದು ಕೂಡ ಭಗವಂತನ ಅಂಶ. ಪ್ರತಿಯೊಂದು ತಾಯಿನೂ ಭಗವಂತನನ್ನೇ ಹೊತ್ತಿರ್ತಾಳೆ ಗರ್ಭದಲ್ಲಿ. ಆದ್ರೆ ಹೊರಗೆ ಬಂದ ತಕ್ಷಣ ಆಯ್ತು, ಮಹಾಮಾಯ ಕೈಲಿ ಕೊಟ್ಬಿಟ್ಟಿವಿ ನಾವು, ಏನಾದ್ರು ಮಾಡ್ಕೊ ನನ್ನ ಮಗುನ ಅಂತ
ನಮ್ಮ ಕರ್ತವ್ಯ ಮುಗೀತು ಅಂತ ಬಿಟ್ಬಿಟ್ವಿ. ಸೊ ಅಲ್ಲಿಂದ ನಮ್ಮ ಪಾಪ ಶುರುವಾಯಿತು. ಅದಕ್ಕೆ ಗರ್ಭಧಾರಣ ಸಂಸ್ಕಾರದಿಂದಲೇ ಶುರು ಆಗ್ಬೇಕು ನಮ್ಮ ಆಧ್ಯಾತ್ಮಿಕ ಬೋಧನೆ. ತಾಯಿನೇ ಮೊದಲ ಗುರು. ಗರ್ಭಕ್ಕೆ ಬಂದ ಮೇಲೆ, ಗರ್ಭಕ್ಕೆ ಬರೋಕ್ ಮುಂಚೆ ಗಂಡಿನ ಮನಸ್ಸಲ್ಲಿ ಇರುತ್ತೆ. ಸೊ ಹೇಗೆ ನೋಡಿ, ಜೀವ ಹೇಗೆ ಟ್ರಾನ್ಸ್ಫರ್ ಆಗುತ್ತೆ, ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ, ಅದು ನಮ್ಮ ಅನುಭವಕ್ಕೆ ಬರೋದಿಲ್ಲ, ಏನು ಗೊತ್ತಾಗೋದಿಲ್ಲ. ದೇಹ ಚಲನೆ ಮಾಡ್ತಾ ಇದೆ, ಒಳಗಡೆ ಜೀವ ಇದೆ, ಅಷ್ಟೇ ಗೊತ್ತು. ದೇಹ ಚಲನೆ ಮಾಡ್ತಾ ಇಲ್ಲ, ಉಸಿರಾಡ್ತಾ ಇಲ್ಲ, ಹೋಯ್ತು ಜೀವ, ಸುತ್ತಾಕ್ಬಿಡ್ಬೇಕು. ಸುಮ್ಮನೆ ಬರೋದಲ್ಲ ಜೀವ ದೇಹಕ್ಕೆ. ಎಷ್ಟೋ ಜನ್ಮಗಳ ಸಂಸ್ಕಾರ ಇದ್ರೆ ಮಾತ್ರ ತಂದೆ ಮನಸ್ಸಿಗೆ, ತಂದೆ ಶಕ್ತಿಯಿಂದ ಹೆಣ್ಣಿನ ಗರ್ಭಕ್ಕೆ ವರ್ಗಾವಣೆ ಆಗುತ್ತೆ. ಇದೆಲ್ಲನು ಷೋಡಶ ಸಂಸ್ಕಾರ ಅಂತ ಹೇಳಿದ್ರೆ 16 ಸಂಸ್ಕಾರಗಳು. ಯಾವುದು ಮಾಡ್ತಾ ಇಲ್ಲ, ನಾವೆಲ್ಲ ಬಿಟ್ಬಿಟ್ಟಿದೀವಿ, ಎಲ್ಲ ಗಾಳಿ ತೂರಿದೀವಿ. ಚೌಲಕರ್ಮ ಅಂತ ಮಾಡ್ತಾರೆ, ಅದೊಂದು ಸಂಸ್ಕಾರ. ಏನ್ ಮಾಡ್ತಾರೆ ಅಲ್ಲಿ? ಪ್ರಾಣಿ ಬಲಿ ಮಾಡ್ತಾರೆ. ಮತ್ತೆ ಸಂಸ್ಕಾರ ಎಲ್ಲೋಯ್ತು? ಸಂಸ್ಕಾರ ನಾಶ ಆಯ್ತು. ಗೊತ್ತಿಲ್ಲ ನಮ್ಗೆ ನಾವೇನ್ ಮಾಡ್ತಾ ಇದೀವಿ ಅಂತ. ಮಾಡಬಾರ್ದು ಮಾಡ್ತಾ ಇದೀವಿ ನಾವು. ಯಾವ ವಸುದೇವನ ಮನ್ಸಲ್ಲಿ ಏನಾಗಿರುತ್ತಾ, ನನ್ನ ಮಗು ಹುಟ್ಟಿದ್ರೆ ನಾನು ಲಕ್ಷಾಂತರ ಗೋವುಗಳು ದಾನ ಮಾಡ್ಬೇಕು, ಚಿನ್ನ ಬೆಳ್ಳಿ ದಾನ ಮಾಡ್ಬೇಕು ಅಂತ ಆಸೆ ಇರುತ್ತೆ. ಬಟ್ ಸೆರೆಮನೆ ಇರ್ತಾನೆ, ಆದ್ರೂ ಮಾನಸಿಕವಾಗಿ ದಾನ ಮಾಡ್ತಾನೆ. ಗೋದಾನ, ಭೂದಾನ, ವಸ್ತ್ರದಾನ, ಚಿನ್ನದಾನ ಎಲ್ಲ ದಾನ ಮಾಡ್ತಾನೆ. ಓಕೆ, ಹೀಗೆ ದೇವತೆಗಳೆಲ್ಲ ಬಂದು ಭಗವಂತನ ಸ್ತುತಿ ಮಾಡಕ್ ಶುರು ಮಾಡ್ತಾರೆ. ದೇವಕಿ ಗರ್ಭದಲ್ಲಿರುವಂತ ಭಗವಂತನಿಗೆ. ಅಂದ್ರೆ ಕೃಷ್ಣ ಮೊದಲು ಥ್ಯಾಂಕ್ಸ್ ಹೇಳ್ತಾರೆ ಕೃಷ್ಣನಿಗೆ. ಯಾಕೆ? ಇದೇ ಬ್ರಹ್ಮದೇವರು ಭೂದೇವಿ ಸಂಕಟ ತಾಳಕ್ಕಾಗದೆ ಏನ್ ಮಾಡ್ತಾರೆ, ಪ್ರಾರ್ಥನೆ ಮಾಡಕ್ ಹೋಗ್ತಾರೆ. ಆಗ ಭಗವಂತ ಒಂದು ಆಶ್ವಾಸನೆ ಕೊಡ್ತಾನೆ, ಒಂದು ಆಜ್ಞಾಪನೆ ಕೊಡ್ತಾನೆ. ಓಕೆ, ನಾನು ಆದಷ್ಟು ಬೇಗ ಅವತಾರ ತಾಳ್ತೀನಿ ಅಂತ. ಅವತಾರ ತಾಳ್ತಾ ಇದ್ದಾನಲ್ಲ ಅಂತ ದೇವತೆಗಳಿಗೆ ಗೊತ್ತಾಗಿ ಅವರು ಕೃತಜ್ಞತೆ ಹೇಳ್ತಾರೆ. ಓ ಭಗವಂತ, ನೀನು ನಿನ್ನ ಮಾತನ್ನು ಯಾವತ್ತೂ ಮೀರೋದಿಲ್ಲ, ನಡೆಸ್ಕೊಡ್ತೀಯ. ಯಾಕಂದ್ರೆ ನೀನ್ ಬೇರೆ, ನಿನ್ ಮಾತು ಬೇರೆ ಅಲ್ಲ. ನೀನ್ ಏನ್ ಮಾಡ್ತೀಯ ಅದನ್ನ ಪರ್ಫೆಕ್ಟ್ ಆಗಿ ಮಾಡ್ತೀಯ, ಅದನ್ನ ತಡೆಯಕ್ಕೆ ಯಾರ ಕೈಲಿ ಸಾಧ್ಯ ಇಲ್ಲ. ಇದು ಏನಾಗುತ್ತೆ ಅದು ಹಾಗೆ ಆಗುತ್ತೆ, ಯಾರು ತಡೆಯಕ್ಕೆ ಬರೋದಿಲ್ಲ, ಯಾರು ಅದನ್ನ ಮೀರೋ ಸಾಧ್ಯನೂ ಇಲ್ಲ. ಇಂಥ ಕಂಸ ಒಬ್ಬನೇ ಅಲ್ಲ, ಈ ತರ ಲಕ್ಷಾಂತರ ಕಂಸರಿದ್ದಾರೆ, ಕೋಟ್ಯಾಂತರ ಕಂಸರಿದ್ದಾರೆ. ಈಗ ಕೃಷ್ಣ ಒಬ್ಬನೇ ಜರಾಸಂಧನ 21 ಅಕ್ಷೋಣಿ ಸೈನ್ಯವನ್ನ 18 ಸಲ ಕೊಂದಾಕ್ಬಿಡ್ತಾರೆ. ಕೇವಲ ದೃಷ್ಟಿಪಾತದಿಂದ 21 ಅಕ್ಷೋಣಿ ಸೈನ್ಯ 18 ಸಲ, 18 × 21 ಎಷ್ಟಾಗುತ್ತೆ? ಒಂದು ಅಕ್ಷೋಣಿ ಸೈನ್ಯ ಅಂದ್ರೆ ಸುಮಾರಾಗಿ ಒಂದು ಅಂದಾಜು 1.5 ಲಕ್ಷ ಅಂತ ಇಟ್ಕೊಳ್ಳಿ. ಅಂದಾಜು ಹೇಳ್ತಾ ಇದೀನಿ, ಒಂದು ಎಕ್ಸಾಕ್ಟ್ ಅಲ್ಲ, ಅಂದಾಜು 1.5 ಲಕ್ಷ × 18, ಅಷ್ಟು ಲಕ್ಷ ದುಷ್ಟರನ್ನ ಭಗವಂತ ಒಬ್ಬನೇ ಕೊಂದಾಕ್ಬಿಡ್ತಾನೆ ಕೇವಲ ದೃಷ್ಟಿಪಾತದಿಂದ. ಭೂಭಾರ ಕಡಿಮೆ ಮಾಡ್ಬೇಕಲ್ಲ, ಇಂಥ ಟಕ್ಕರು ಕಳ್ಳರು ಭೂಮಿ ಮೇಲೆ ಸ್ವೇಚ್ಛೆಯಿಂದ ಜೀವನ ಮಾಡ್ತಾ ಇದ್ದಾರೆ. ಧರ್ಮಿಷ್ಠರನ್ನ ಎದುರಿಸ್ಕೊಂಡು ಪಾಪ ಕರ್ಮಗಳನ್ನ ಮಾಡಿಕೊಂಡು, ಈ ಉದ್ದೇಶಕ್ಕೋಸ್ಕರನೇ ನಾರದ ಹೇಳಿದ್ದು, ಆದಷ್ಟು ಬೇಗ ಕಂಸನ ಇಡೀ ದುಷ್ಟ ಕುಲವನ್ನೇ ನಾಶ ಮಾಡಬೇಕು ಅಂತ. ಪ್ರಹ್ಲಾದ ಹೇಳ್ತಾರೆ ಭಾಗವತಮಲ್ಲಿ ನರಸಿಂಹದೇವ್ರ ಮುಂದೆ, ನೋಡಿ, ಯಾವಾಗ ಭಗವಂತ ನಮ್ಮನ್ನು ರಕ್ಷಣೆ ಮಾಡ್ಬೇಕಂತ ಡಿಸೈಡ್ ಮಾಡಿದಾನೆ, ನಮ್ಮನ್ನು ಕೊಲ್ಲಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ನಮ್ಮನ್ನು ಕೊಲ್ಲೇಬೇಕು ಅಂತ ಭಗವಂತ ಡಿಸೈಡ್ ಮಾಡಿದ್ಮೇಲೆ ನಮ್ಮ ರಕ್ಷಣೆ ಮಾಡಕ್ಕೆ ಯಾರು ಸಾಧ್ಯ ಇಲ್ಲ. ಬಾಲಸ್ನೇಹ ಶರಣಂಪಿತ ನರಸಿಂಹ ನಾ ಅರ್ಥಸಿ ತ್ಯಾಗದ ಮುದನ್ಮತಿ ಮಜ್ಜನವರು. ಯಾವಾಗ ನಾವು ಭಗವಂತನ ಆಶಯದಲ್ಲಿ ಇರ್ತೀವಿ, ನಾವು ಸೇಫ್ ಆಗಿರ್ತೀವಿ. ಸ್ಥಾವದ್ ವಿಭೋ ತನುಭೃತಾಂ ಉಪೇಕ್ಷತಾಂ. ಯಾವಾಗ ನಾವು ಭಗವಂತನ ಉಪೇಕ್ಷೆಗೆ ಗುರಿ ಆಗ್ತೀವಿ, ನಮ್ಮನ್ನ ರಕ್ಷಣೆ ಮಾಡಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ತನುಭೃತಾಂ ತದ್ ಉಪೇಕ್ಷತಾನಾಂ. ಯಾವ್ದ್ರಲ್ಲಿ ನೀನು ಉಪೇಕ್ಷೆ ಮಾಡ್ತೀಯಾ ಅಲ್ಲಿ ಮುಗಿತೀನಿ, ಯಾರು ರಕ್ಷಣೆ ಮಾಡಕ್ ಬರೋದಿಲ್ಲ. ಭಗವಂತ ಡಿಸೈಡ್ ಮಾಡಿದಾಯ್ತು, ನಾನು ದುಷ್ಟನ ಸಂಹಾರ ಮಾಡ್ತೀನಿ ಅಂತ, ಯಾರು ಅವ್ರನ್ನ ರಕ್ಷಣೆ ಮಾಡಕ್ ಬರೋದಿಲ್ಲ. ಇದು ಭಗವಂತನ ಜನ್ಮದ ರಹಸ್ಯ.
ಎಷ್ಟು ಜನಕ್ಕೆ ಗೊತ್ತು ಭಗವಂತನ ಜನ್ಮದ ರಾಶಿ? ಜನ್ಮಾಷ್ಟಮಿ ಬಂತು, ಕೃಷ್ಣನ ಬಗ್ಗೆ ಒಂದೆರಡು ಲೀಲೆ ಬಗ್ಗೆ ಮಾತಾಡ್ತೀವಿ, ಹೋಗ್ಬಿಡ್ತೀವಿ. ಬಟ್ ಎಷ್ಟು ಜನಕ್ಕೆ ಅದು ಹೃದಯದಲ್ಲಿ ಉಳ್ಕೊಳ್ಳುತ್ತೆ? ಯಾರು ಶ್ರವಣ ಮಾಡಿ ಯಾರು ಭಕ್ತಿ ಮಾಡಕ್ ಬರುತ್ತಾರೆ? ಎಷ್ಟು ಜನ ಬರ್ತಾರೆ ಭಕ್ತಿ ಮಾಡೋದಕ್ಕೆ? ಅಲ್ವಾ? ಎಷ್ಟು ಜನಕ್ಕೆ ಅನ್ಸುತ್ತೆ ಭಕ್ತಿ ಮಾಡ್ಬೇಕು ಅಂತ? ಜನ್ಮಾಷ್ಟಮಿ ಸ್ಪೆಷಲ್, ಆಗಸ್ಟ್ 15 ಬಂತು, ಫ್ಲಾಗ್ ಹಾಸ್ಟ್ ಮಾಡಿದ್ವಿ, ಚಾಕ್ಲೇಟ್ ತಿಂದ್ಬಿಡ್ತೀವಿ, ಹೋಗ್ಬಿಡ್ತೀವಿ. ಜನಗಣಮನ ಹೇಳ್ತೀವಿ, ಹೋಗ್ಬಿಡ್ತೀವಿ. ಮುಗಿದೈತೆ ಅಲ್ಲಿಗೆ, ಪ್ರೋಗ್ರಾಮ್ ಫಿನಿಶ್ ಆಯ್ತು ಅಲ್ಲಿಗೆ. ಜನ್ಮಾಷ್ಟಮಿ ಇದೊಂದು ಪ್ರೋಗ್ರಾಮ್ ಅಲ್ಲ, ಇದೊಂದು ಕರ್ತವ್ಯ. ನಾವು ಭಗವಂತನ ಸೇವಕರು, ನಾವು ಭಗವಂತನ ಕಿಂಕರರು. ಹಾಗೆ ಭಗವಂತನ ಆವಿರ್ಭಾವಕ್ಕೆ ಮೂಲ ಕಾರಣ ಗೊತ್ತಾಯ್ತು, ಭಗವಂತನ ಪ್ರಾರ್ಥನೆ ಮಾಡ್ತಾ ಇದಾರೆ. ನೋಡು, ಈ ಭೌತಿಕ ಜಗತ್ತು ಏನಿದೆ, ಇದು ನಿನ್ನದೇ ಶರೀರ. ಭಗವಂತನ ಶರೀರ ಇದು, ಭಗವಂತನ ವಿರಾಟ ರೂಪ. ನಮ್ಗೆ ಗೊತ್ತಿಲ್ಲ ಅಷ್ಟೇ, ನಮ್ಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಯಾಕೆ ಗೊತ್ತಾಗ್ತಾ ಇಲ್ಲ? ನಮ್ ಕಣ್ಣಿಗೆ ಮಂಜು ಬಂದಿದೆ, ಅಜ್ಞಾನ ಮಬ್ಬು ಕವಿದಿದೆ. ಭಗವಂತನ ಅನೇಕ ವೈವಿಧ್ಯಗಳಿದೆ, ನಮ್ಗೆ ಗೊತ್ತಾಗ್ತಾ ಇಲ್ಲ. ಭೂಮಿ, ರಾಪೋ, ನಲೋ, ವಾಯು, ಕಂ, ಮನೋ, ಬುದ್ಧಿ, ರೇವಚ, ಪಂಚಭೂತಗಳು ನಮ್ಗೆ ಏನ್ ಕಣ್ಣಿಗೆ ಕಾಣಿಸುತ್ತೆ, ಇದೆಲ್ಲವೂ ಕೂಡ ಭಗವಂತನ ಅಪರಾಶಕ್ತಿ. ಜೀವ ಭಗವಂತನ ಪರಾಶಕ್ತಿ. ತಿಳ್ಕೋಬೇಕು. ಅದಕ್ಕೆ ನಾವು ಏನ್ ಮಾಡ್ತಾ ಇದೀವಿ ಅದು ಯಾವುದು ಕರೆಕ್ಟ್ ಅಲ್ಲ. ಅದೆಲ್ಲ ಸ್ವಲ್ಪ ದಿನಕ್ಕೆ ಸ್ಟಾಪ್ ಮಾಡಿ ನಾವು ಕಂಪ್ಲೀಟ್ ಸ್ಟಾಪ್ ಮಾಡಬೇಕು. 100% ಸ್ಟಾಪ್ ಮಾಡಬೇಕು. ಏನ್ ಮಾಡ್ತಾ ಇದೀವಿ ಇದುವರೆಗೆ ಅದೆಲ್ಲ ಹೊಸದಾಗಿ ಶುರು ಮಾಡಬೇಕು. ಎಲ್ಲಿಂದ? ಭಗವದ್ಗೀತೆಯಿಂದ ಶುರು ಮಾಡಬೇಕು. ಕಸ ಕಡ್ಡಿ, ಈಗ ಹಳೆ ಮನೆಯಿಂದ ಹೊಸ ಮನೆಗೆ ಹೋಗ್ತೀವಿ, ಏನೇನು ಜಂಕ್ ಎಲ್ಲ ತುಂಬಿರ್ತೀವಿ. ಅಟ್ಟದ ಮೇಲೆ ಬೆಟ್ಟದಷ್ಟು ಇರುತ್ತೆ ಜಂಕ್. ಅದು ಅವಾಗ ತಗೊಂಬಂದಿದ್ದು, ಇವಾಗ ತೂತ್ ಮಡಕೆ ಇದೆ, ಮಡಕೆ ನಾನು ಮದ್ವೆಲಿ ಕೊಟ್ಟಿದ್ದು, ಒಂದು ಹಿತ್ತಾಳೆ ಕಡ ಇದೆ, ಮಗನಿಗೆ ವರದಕ್ಷಿಣೆ ಕೊಟ್ಟಿದ್ದು, ಇವೆಲ್ಲ ನಮ್ಮನೆ ಒಂದಿದೆ 42 ವರ್ಷದ ಹಿತ್ತಾಳೆ ಬಿಂದಿಗೆ. ಅಂದ್ರೆ ಜಂಕ್ ತುಂಬಿಸ್ಕೋಬಾರ್ದು. ಯಾಕೆ ಏನೋ ನೆನಪಿಗೆ. ನಮ್ಮಮ್ಮ ಹೇಳ್ತಾ ಇರ್ತಾರೆ, ನಮ್ಮ ಅಣ್ಣ ಕೊಟ್ಟಿದ್ದು, ಯಾವಾಗ ಮದುವೆ ಹೊಸದ್ರಲ್ಲಿ ಕಂಸ ಕೊಟ್ಟು ಕಳಿಸ್ತಾನಲ್ಲ ದೇವಕಿಗೆ, ಹಂಗೆ ಹಿತ್ತಾಳೆ ಬಿಂದಿಗೆ. ಅಂದ್ರೆ ಜಂಕ್ ತುಂಬಿಕೊಂಡಿದೆ ನಮ್ಮೊಳಗೆ. ಎಷ್ಟೋ ಜನ್ಮಗಳಿಂದ ಜಂಕ್ ತುಂಬಿಸ್ಬಿಟ್ಟಿದೀವಿ ನಾವು. ಈಗ ಅದನ್ನ ಹೊಸ ಮನೆಗೆ ಟ್ರಾನ್ಸ್ಫರ್ ಮಾಡ್ಬೇಕಾದ್ರೆ ಮಾಡ್ಬೇಕು, ಜಂಕ್ ಎಲ್ಲ ಬಿಸಾಕ್ಬೇಕು, ಬೇಡದಿರೋದು, ಯೂಸ್ ಆಗದೆ ಇರೋದಲ್ಲ. ಸಂಸ್ಕಾರಗಳು ಹಂಗೇನೆ. ಈಗ ಏನೋ ಸಂಸ್ಕಾರ ತುಂಬ್ಕೊಂಡು ಬಂದಿರ್ತೀವಿ, ಬೇಡದಿರೋದೆಲ್ಲ. ಅದಕ್ಕೆ ನಾವು ಅಡ್ವೈಸ್ ಮಾಡೋದೇನಂದ್ರೆ, ಫಸ್ಟ್ ನಿಮ್ ತಲೆಯಲ್ಲಿ ಏನಿದೆ ಅದೆಲ್ಲ ಬಿಟ್ಬಿಡಿ. ಯದಾತೆ ಮೋಹಕಲಿದಂ ಬುದ್ಧಿರ್ವತಿ ತಿರ್ಷತಿ ತದಾಗಂತಾಸಿ ನಿರ್ವೇದಂ ಶ್ರೋತವ್ಯಸ್ಯ ಶ್ರುತಸ್ಯ ಚ ತದಾಸಿ ಗಂತವ್ಯಂ. ಗೀತೆ ಹೇಳ್ತಾನೆ ಕೃಷ್ಣ, ನೀನ್ ಅದನ್ನೆಲ್ಲ ಫಸ್ಟ್ ಬಿಟ್ಬಿಡ್ಬೇಕು. ಹಿಂದೆ ಕೇಳಿದ್ದು, ಇನ್ ಮುಂದೆ ಕೇಳಿದೆಲ್ಲ ಬಿಟ್ಬಿಡ್ಬೇಕು. ಇನ್ ಮುಂದಕ್ಕೆ ಭಗವದ್ಗೀತೆ ಓದಕ್ ಶುರು ಮಾಡ್ಬೇಕು. ಅದು ಪರಂಪರಾಗತವಾಗಿ ಬಂದಿರುವಂತ ಜ್ಞಾನ, ಗುರುಗಳ ಮೂಲಕ. ಅವಾಗ ಏನಾಗುತ್ತೆ, ಯಾವ್ದು ಬೇಕು ಅದನ್ನು ಸ್ವೀಕಾರ ಮಾಡ್ತಾ ಬನ್ನಿ. ಓಕೆ, ಉಳಿದೆಲ್ಲ ಸೈಡಲ್ಲಿ ಇರ್ಲಿ, ಬೇಕಾಗಿಲ್ಲ ಅದು ಜಂಕ್. ಹೊಸ ಜ್ಞಾನ ಅದು ಥ್ರೂ ಭಗವದ್ಗೀತಾ. ಆ ಜ್ಞಾನವನ್ನು ಪಡ್ಕೊಂಡು ಅವಾಗ ನಾವು ಬೇಕಾದ್ರೆ ಕಂಪ್ಯಾರಿಸನ್ ಮಾಡೋಣ. ಓ, ಹಿಂಗ್ ಮಾಡ್ಬೇಕಾಗಿತ್ತು, ಹಂಗ ಮಾಡ್ತಾ ಇದ್ದೆ, ತಪ್ಪು ಮಾಡ್ತಾ ಇದ್ದೆ, ಪ್ರೊಸೀಜರ್ ಸರಿ ಇಲ್ಲ, ಅವಿಧಿ ಪೂರ್ವಕ. ಸೊ ಶಾಸ್ತ್ರದಲ್ಲಿ ಹೀಗೆ ಹೇಳ್ತಾರೆ, ಹೀಗೆ ಮಾಡ್ಬೇಕು ಅಂತ ರಿಫೈನ್ ಮಾಡ್ಕೊಳ್ತೀವಿ, ಟ್ಯೂನ್ ಮಾಡ್ಕೊಳ್ತೀವಿ ನಾವು ನಮ್ಮ ಲೈಫ್ನ. ಇಷ್ಟು ದಿನ ಊಟ ಮಾಡ್ತಾ ಇದ್ವಿ, ಊಟ ಮಾಡಬಾರ್ದು, ಪ್ರಸಾದ ಅಂತ ಸ್ವೀಕಾರ ಮಾಡಬೇಕು ಅಷ್ಟೇ. ಏನ್ ಸ್ಮಾಲ್ ಚೇಂಜಸ್. ಭಗವಂತನಿಗೆ ಆಫರ್ ಮಾಡ್ತೀವಿ, ನೈವೇದ್ಯ ಮಾಡ್ತೀವಿ, ಅದನ್ನು ತಿಂತೀವಿ. ಇಷ್ಟು ದಿನ ಮಾಡ್ತಾ ಇದ್ದೇನೆ, ಸ್ವಲ್ಪ ಡಿಪೆಂಡ್ ಮಾಡ್ಕೋಬೇಕು. ಹಾಗೆ ದೇವತೆಗಳು ಪ್ರಾರ್ಥನೆ ಮಾಡ್ತಿದ್ರೆ, ನಿನ್ನ ಬಹಿರಂಗ ಶಕ್ತಿಯಿಂದ, ಮಾಯೆ, ನಿನ್ನ ಬಹಿರಂಗ ಶಕ್ತಿಯಿಂದ ಯಾರು ಆವೃತರಾಗ್ಬಿಟ್ಟಿರ್ತಾರೆ ಅವರು ನಿನ್ನ ಅಭಿವ್ಯಕ್ತಿಯನ್ನು ಅರ್ಥ ಮಾಡ್ಕೊಳಕ್ ಸಾಧ್ಯ ಇಲ್ಲ. ಒಬ್ಬ ಅಭಕ್ತ, ಒಬ್ಬ ಅಜ್ಞಾನಿ ಜಗತ್ತನ್ನು ಹೇಗೆ ನೋಡ್ತಾನೋ ಆ ತರ ಇರೋದಿಲ್ಲ ಜಗತ್ತು. ಆ ತರ ಇರೋದಿಲ್ಲ. ನಾನೊಂದು ಎಕ್ಸಾಂಪಲ್ ಕೊಡ್ತಾ ಇದ್ದೆ. ಒಂದ್ ಕಡೆ ಕ್ಯಾಂಡಲ್ ಇದೆ, ಮಧ್ಯದಲ್ಲಿ ಲೆನ್ಸ್ ಇಡ್ತೀರಾ, ಈ ಕಡೆ ಒಂದು 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 ವುಡನ್ ಪೀಸ್ ಇಡ್ತೀರಾ. ಇಲ್ಲಿ ಹೇಗೆ ಉರಿತಾ ಇದೆ ಬಲಗಡೆ ಒಂದು ದೀಪ, ಅದರ ರಿಫ್ಲೆಕ್ಷನ್ ಉಲ್ಟಾ ಕಾಣಿಸ್ತಿರುತ್ತೆ ಅಂತ ಹೇಳಿದೆ ತಾನೆ ನಾನು. ಆ ದೀಪದೆಲ್ಲ ದೋಷ,
ದೀಪ ಮತ್ತೆ ಈ ಕಡೆ ರಿಫ್ಲೆಕ್ಷನ್ ಎಲ್ಲಿ ಬೀಳುತ್ತಲ್ಲ ಅದ್ರ ಮಧ್ಯದಲ್ಲಿ ಏನೋ ಒಂದಿದೆ, ಅದು ದೋಷ ಇರೋದಕ್ಕೆ ಅದು ತಪ್ಪ ಕಾಣಿಸ್ತಾ ಇದೆ. ದ್ರಷ್ಟಾರ ಸರಿ ಇದ್ದಾನೆ, ದೃಶ್ಯ ಸರಿ ಇದೆ, ಮತ್ತೆ ದೃಷ್ಟಿ ಸರಿ ಇಲ್ಲ, ದೃಷ್ಟಿ ದೋಷ. ದ್ರಷ್ಟಾರ ಅಂದ್ರೆ ನೋಡೋನು, ದೃಶ್ಯ ಅದು ಹೇಗಿದೆ ಅದು ಕಾಣಿಸುತ್ತೆ. ದೃಶ್ಯ ದ್ರಷ್ಟಾರನ್ಗೆ ಹೇಗೆ ಕಾಣಿಸುತ್ತೆ? ಈಗ ನಾನೇನೋ ಮಾತಾಡ್ತೀನಿ, ಇಷ್ಟು ಜನಕ್ಕೆ ಒಂದೇ ತರ ಕೇಳಿಸ್ತದೆ ತಾನೆ? ಯಾರಿಗಾದ್ರು ಬೇರೆ ಬೇರೆ ಕೇಳಿಸ್ತಾ ಇದೆಯಾ? ಯಾರಿಗಾದ್ರು ಸಂಸ್ಕೃತ, ತಮಿಳು, ಇಂಗ್ಲಿಷು ಅಂತ ಕೇಳಿಸ್ತಾ ಇದೆಯಾ? ಇಲ್ಲ. ನಾನು ಏನ್ ಹೇಳ್ತಾ ಇದೀನಿ ಅದೇ ಅಕ್ಷರ ನಿಮ್ಗೆ ಕೇಳಿಸ್ತದೆ. ಅಂದ್ರೆ ಹೇಳೋನು ಮತ್ತೆ ಹೇಳಿರುವುದು ನಿಮ್ಗೆ ಯಥಾವತ್ತ ಕೇಳಿಸಿದೆ ಅಂದ್ರೆ ಮಧ್ಯದಲ್ಲಿ ನಮ್ಗೆ ಕರೆಕ್ಟ್ ಆಗಿರೋದು ಏನೋ ಒಂದು ಇನ್ಸ್ಟ್ರೂಮೆಂಟ್ ಇದೆ. ದೋಷ ಇದೆ ಏನಾಗುತ್ತೆ ಮಧ್ಯದಲ್ಲಿ ಅಪಾರ್ಥ ಕೇಳಿಸುತ್ತೆ. ಸೊ ಹಾಗೆ ನಾನು ಹೇಳ್ತಾ ಇರೋಂಥ ಈ ಮಾತುಗಳು ಯಾರು ಭೌತಿಕವಾಗಿರ್ತಾರೆ ಅವ್ರಿಗೆ ಅಪಾರ್ಥ ಕಾಣಿಸುತ್ತೆ. ಅವ್ರ ಲೆನ್ಸ್ ಸರಿ ಮಾಡ್ಕೋಬೇಕು ಅವರು. ಅಂದ್ರೆ ಯಾರ ಬುದ್ಧಿಯಲ್ಲಿ ದೋಷ ಇದೆ, ಯಾರ ಇಂದ್ರಿಯದಲ್ಲಿ ದೋಷ ಇದೆ, ಅವ್ರಿಗೆ ಭಗವಂತ ಅರ್ಥ ಆಗೋದಿಲ್ಲ, ಭಗವಂತನ ಕಥೆ ಅರ್ಥ ಆಗೋದಿಲ್ಲ, ಅವನ ಲೀಲೆ ಅರ್ಥ ಆಗೋದಿಲ್ಲ. ಅದಕ್ಕೆ ನಮ್ಮ ದೋಷವನ್ನ ಸರಿ ಮಾಡ್ಕೋಬೇಕು. ಹೇಗೆ ಸರಿ ಮಾಡ್ಕೋಬೇಕು? ನೆನ್ನೆ ಎಕ್ಸಾಂಪಲ್ ಕೊಡ್ತಾ ಇದ್ನಲ್ಲ, ಒಂದು ಕನ್ನಡಕದ ಅಂಗಡಿಗೆ ಹೋಗ್ತೀವಿ, ದೋಷ ಇದೆ ಸರ್, ಸರಿ ಕಾಣಿಸ್ತಾ ಇಲ್ಲ ಅಂದಾಗ ಅವ್ನು ಏನೋ ಒಂದು ಗ್ಲಾಸ್ ಹಾಕ್ತಾನೆ, ಪವರ್ ಚೆಕ್ ಮಾಡ್ತಾನೆ, ಓಕೆ ಇದು ಸೂಟಬಲ್ ಅಂತ ಹೇಳಿ ಇದನ್ನು ಕೊಡ್ತಾನೆ, ರೆಕ್ಟಿಫೈ ಮಾಡ್ತಾನೆ ನಮ್ಮ ದೋಷವನ್ನ. ನಮ್ಮ ಕಣ್ಣಲ್ಲಿ ದೋಷ ಹಾಗೆ ಇರುತ್ತೆ, ಆ ದೋಷವನ್ನ ರೆಕ್ಟಿಫೈ ಮಾಡ್ತಾನೆ ಮಧ್ಯೆ ಒಂದು ಗ್ಲಾಸ್ ಹಾಕಿ. ಹಾಗೆ ನಮ್ಮ ದೋಷವನ್ನ ನಾವು ಸರಿಯಾದ ಪರಂಪರೆ ಮೂಲಕ ಜ್ಞಾನವನ್ನ ಪಡ್ಕೊಂಡು ಸರಿ ಮಾಡ್ಕೋಬೇಕು. ಇದಿಷ್ಟು ನೋಡಿ, ದೇವತೆಗಳು ಪ್ರಾರ್ಥನೆ ಮಾಡಿದ್ರೆ ಹಂಗೇನೆ. ಭೌತಿಕ ಜಗತ್ತಲ್ಲಿ ಯಾಕೆ ಜನರಿಗೆ ನಿಮ್ಗೆ ನೀನು ಅರ್ಥ ಆಗ್ತಾ ಇಲ್ಲ ಅಂದ್ರೆ ಅವ್ರಲ್ಲಿ ದೋಷ ಇದೆ. ನೀನು ಪರಿಪೂರ್ಣ ಜ್ಞಾನಿ, ನೀನು ಸಂಪೂರ್ಣ ಜ್ಞಾನಿ, ಬಟ್ ನಮ್ಮಂತ ಅಜ್ಞಾನಿಗಳಿಗೆ ನೀನು ಎಲ್ಲಿ ಕಾಣಿಸ್ತೀಯ? ಈಗ 5 volts ಮೊಬೈಲ್ ಚಾರ್ಜರ್ ಇದೆ, 5 volts 12 volts ಇರುತ್ತೆ DC. ನಾವು 11 kb ಸಾಕೆಟ್ ಅಲ್ಲಿ ಹಾಕ್ಬಿಟ್ರೆ ಏನಾಗುತ್ತೆ? ಬರ್ಸ್ಟ್ ಆಗ್ಬಿಡುತ್ತೆ ಅದು. 5 volt ಬ್ಯಾಟ್ರಿ ಚಾರ್ಜರು ಅದನ್ನ ಒಂದು 240 volts ಇನ್ಯಾವುದಕ್ಕೂ ಹಾಕ್ಬಿಟ್ರೆ ಠಮ್ ಅಂದ್ಬಿಡುತ್ತೆ. ಅದ್ರಲ್ಲಿ ಏನೋ ಒಂದು ಇನ್ಸ್ಟ್ರೂಮೆಂಟ್ ಇದೆ ನೋಡಿ, AC ಇಂದ DC ಕನ್ವರ್ಟ್ ಮಾಡುತ್ತೆ. ಓಕೆ, ಇನ್ವರ್ಟರ್ ಅದೇನ್ ಮಾಡುತ್ತೆ? AC ಇಂದ DC ಗೆ ಕನ್ವರ್ಟ್ ಮಾಡುವಾಗ 240 volts ನ ಬರೀ 5 volts ಗೆ ಸ್ಟೆಪ್ ಡೌನ್ ಮಾಡುತ್ತೆ. ಅಂದ್ರೆ ಅಲ್ಲಿ ಏನೋ ಒಂದು ಇನ್ಸ್ಟ್ರೂಮೆಂಟ್ ಇರೋದಕ್ಕೋಸ್ಕರ, ಇಲ್ಲಾಂದ್ರೆ ಹೊಡೆದೋಗ್ಬಿಡು, ಸುಟ್ಟೋಗ್ಬಿಡು. ಹಾಗೆ ನಾವು ಜ್ಞಾನವನ್ನ ಯಥಾವತ್ತಾಗಿ ಅರ್ಥ ಮಾಡ್ಕೋಬೇಕಾದ್ರೆ ಒಂದು ಇನ್ಸ್ಟ್ರೂಮೆಂಟ್ ಇದೆ, ಅವ್ರನ್ನೇ ಗುರು ಅಂತ ಕರೆಯೋದು. ಗುರು ಒಂದು ಮಾಧ್ಯಮ, ಇದು ಗುರುತತ್ವ. ಜೀವತತ್ವಕ್ಕೆ ಕೃಷ್ಣ ತತ್ವ ಅರ್ಥ ಆಗೋದಿಲ್ಲ. ಏ ಕೃಷ್ಣ ತತ್ವವೇತ್ತ ಸೇಯಿ ಗುರು ಹಯ. ಯಾರು ಕೃಷ್ಣ ತತ್ವವನ್ನ ತಿಳಿದಾನೆ ಅವನು ಗುರು. ಆ ಗುರು ಹೇಳಿದನ್ನ ಶಿಷ್ಯಂದ್ರು ಕೇಳಬೇಕು. ಸೊ ಅವಾಗ ಮಾತ್ರ ಜೀವತತ್ವ ಕೃಷ್ಣ ತತ್ವನ ಜೊತೆ ಸಂಬಂಧವನ್ನ ಬೆಳೆಸೋಕ್ ಸಾಧ್ಯ. ಇಲ್ಲಾಂದ್ರೆ ಮರ್ತೋಗ್ಬಿಟ್ಟಿರ್ತೀವಿ ನಾವು. ಗುರುತತ್ವ ಬೇಕು. ಹಾಗೆ ಭಗವಂತನ ಎಲ್ಲ ರೂಪಗಳು ಅಲೌಕಿಕನೇ. ಅವ್ನು ಯಾವ್ದು ರೂಪದಲ್ಲಿ ಬಂದ್ರು ಅಲೌಕಿಕ. ಈಗ ನೀನು ದೇವಕಿ ಗರ್ಭದಲ್ಲಿ ಕಾಣಿಸ್ಕೊಳ್ತಾ ಇದ್ಯಾ, ನಮ್ಗೆ ತುಂಬಾ ಸಂತೋಷ ಆಗ್ತಾ ಇದೆ. ಆದ್ರೆ ಭಕ್ತರದವ್ರಿಗೆ ಇದು ಗೊತ್ತಾಗೋದಿಲ್ಲ. ದೇವತೆಗಳು ಕೂಡ ಭಕ್ತರೇ, ಆದ್ರೆ ಭಗವಂತನ ಜೊತೆ ನೇರ ಸಂಬಂಧ ಹೊಂದುವಷ್ಟು ಭಕ್ತರಲ್ಲ. ಗೋಪಬಾಲಕರಷ್ಟು ದೊಡ್ಡ ಭಕ್ತರಲ್ಲ ಅವರು, ಗೋಪಿಯರಷ್ಟು ದೊಡ್ಡ ಭಕ್ತರಲ್ಲ ದೇವತೆ. ಇಂಕ್ಲೂಡಿಂಗ್ ಬ್ರಹ್ಮನು ಅಷ್ಟೇ. ಬ್ರಹ್ಮದೇವರು ಕೂಡ ಗೋಪಬಾಲಕರಷ್ಟು ದೊಡ್ಡ ಭಕ್ತರಲ್ಲ. ಅವ್ರಿಗಿರೋ ಭಾಗ್ಯ ಬ್ರಹ್ಮದೇವರಿಗಿಲ್ಲ. ಆದ್ರೆ ಅವರು ಭಕ್ತರೇ, ಅವ್ರಿಗೆ ಭಗವಂತ ಅರ್ಥ ಆಗ್ತಾನೆ, ಭಗವಂತನ ಲೀಲೆಗಳು ಗೊತ್ತಾಗುತ್ತೆ. ಅದಕ್ಕೆ ನಾವು ಭಗವಂತ ಕಾಣಿಸದೇ ಇರ್ಲಿ, ಅವನ ಅರ್ಚ ವಿಗ್ರಹದಲ್ಲಾದ್ರೂ ಸರಿ, ಫೋಟೋದಲ್ಲಾದ್ರೂ ಸರಿ, ಅವನ ಪಾದ ಸ್ಮರಣೆಯನ್ನು ಮಾಡ್ಬೇಕು. ಅವಾಗ ಮಾತ್ರ ನಮ್ಮ ಅವಿದ್ಯೆ ದೂರ ಆಗುತ್ತೆ. ಅವಿದ್ಯೆ ದೂರ ಆದ್ಮೇಲೆ ನಮಗೆ ಜ್ಞಾನ ಪ್ರಕಾಶ ಆಗುತ್ತೆ. ಪ್ರೇಮ ಭಕ್ತಿ ಜಹಾ ಹೋಯ್ತೆ ಅವಿದ್ಯಾ ವಿನಾಶ. ಅವಿದ್ಯೆ ನಾಶ ಆಗ್ಬೇಕು. ಹಾಗೆ ಅವಿದ್ಯೆ ಸಾಗರವನ್ನ ದಾಟೋದಕ್ಕೆ ದೋಣಿ ಬೇಕು. ಯಾರು ದೋಣಿ? ಅವರೇ ಗುರು. ಗುರು ಅನ್ನೋದೊಂದು ಸುಮ್ಮನೆ ಒಂದು ಪದವಿ, ಪೋಸ್ಟ್ ಅಲ್ಲ. ಗುರು ಅನ್ನೋದು ಅದೊಂದು ಪದವಿ ಅಲ್ಲ,
ಯಾರು ಕೃಷ್ಣನನ್ನ ಸಾಕ್ಷಾತ್ಕರಿಸ್ಕೊಂಡಿರ್ತಾರೆ ಅವ್ರನ್ನ ಮಾತ್ರ ನಾವು ಗುರುವಾಗಿ ಸ್ವೀಕಾರ ಮಾಡ್ಬೇಕು. ಇಲ್ಲಾಂದ್ರೆ ಹೋಗ್ ಗುರು ಬಾ ಗುರು ಇರ್ತಾರಲ್ಲ, ಆ ಕ್ಯಾಟಗರಿ ಸೇರ್ಕೊಂಡ್ಬಿಡ್ತಾರೆ. ಆ ಗುರು ಹೆಸರಿಗೆ ಅವಮಾನ ಮಾಡ್ಬೇಕು. ಯಾವ ಕಾಲೇಜ್ ಹುಡುಗರು ಕರೀತಾರೆ, ಏಯ್ ಬಾಮ ಗುರು ಫಿಲ್ಮ್ ಹೋಗೋಣ ಬಾ ಗುರು. ಇವೆಲ್ಲ ನೋಡಿ ಓಕೆ, ಗೊತ್ತು ಗುರು ತತ್ವ ಏನ್ ಗೊತ್ತಿರುತ್ತೆ. ಯಾ ಕಿಬಾ ವಿಪ್ರ ಕಿಬಾ ನ್ಯಾಸಿ ಶೂದ್ರ ಕೇನೇನಯ ಏ ಕೃಷ್ಣ ತತ್ವಯುತ ಸೈ ಗುರು. ಕೃಷ್ಣನನ್ನ ಯಾರು ತಿಳಿದಿರ್ತಾರೆ ಅವ್ರನ್ನ ಗುರು ಅಂತ ಸ್ವೀಕಾರ ಮಾಡಬೇಕು. ಹಾಗೆ ಈ ಅವಿದ್ಯಾ ಸಾಗರವನ್ನು ದಾಟೋದಕ್ಕೆ ದೇವತೆಗಳು ಪ್ರಾರ್ಥನೆ ಮಾಡ್ತಾರೆ. ಅವಿದ್ಯಾ ಸಾಗರ ದಾಟೋದಕ್ಕೆ ನೀನು ದೋಣಿ, ನಿನ್ನನ್ನ ಪಡ್ಕೋಬೇಕಾದ್ರೆ ನಾವು ಆ ದೋಣಿಯನ್ನ ಹತ್ತಬೇಕು. ಆವಾಗ ಆ ಭವಸಾಗರ ಅನ್ನೋದಿದೆಯಲ್ಲ, ಅದು ಒಂದು ಹಸುವಿನ ಅಂದ್ರೆ ಕರುವಿನ ಹೆಜ್ಜೆಯ ಗುರುತಿದೆಯಲ್ಲ ಅಷ್ಟು ಸಣ್ಣ ಆಗ್ಬಿಡುತ್ತೆ. ಭವಾಂಬುದಿ ವತ್ಸಪದಂ, ವತ್ಸಪದ ಅಂದ್ರೆ ಕರು, ವತ್ಸ ಅಂದ್ರೆ ಕರು. ಭವಾಂಬುದಿ ವತ್ಸಪದಂ ಪರಂಪದಂ, ಪರಂಪದ ತುಂಬಾ ದೊಡ್ಡದಾಗಲ್ಲ, ಒಂದು ಹೆಜ್ಜೆ ದಾಟಿಬಿಟ್ರೆ ಸಿಕ್ಬಿಡುತ್ತೆ ನಮಗೆ. ಯಾವಾಗ ಭಗವಂತನ ಪಾದವನ್ನ ಹಿಡ್ಕೊಂಡ್ರೆ. ಭವಾಂಬುದಿ ವತ್ಸಪದಂ ಪರಂಪದಂ ಪದಂ ಪದಂ ಯದ್ವಿಪದಾಂ ನತೇಶ. ಇಲ್ಲಿ ಹೆಜ್ಜೆ ಹೆಜ್ಜೆಗೂ ವಿಪತ್ತು, ಬಟ್ ಆಧ್ಯಾತ್ಮಿಕ ಜಗತ್ತಲ್ಲಿ ಹೆಜ್ಜೆ ಹೆಜ್ಜೆಗೂ ಆನಂದಾಂಬುದಿ ವರ್ಧನಂ ಪ್ರತಿ ಪದಂ, ಇಷ್ಟೇ ವ್ಯತ್ಯಾಸ. ಫಸ್ಟ್ ನಾವು ಎಲ್ಲಿದ್ದೀವಿ ಭೌತಿಕ ಜಗತ್ತಲ್ಲಿ, ಇದು ವಿಪತ್ತುಗಳ ಗೂಡು. ಕಲೋ ದೋಷೇ ನಿಧೆ ರಾಜ, ಕಲಿಯುಗ ದೋಷಗಳ ನಿಧಿ. ನಾವು ಇಲ್ಲಿಂದ ಎಸ್ಕೇಪ್ ಆಗ್ಬೇಕು. ಅದಕ್ಕೆ ಏನ್ ಮಾಡ್ಬೇಕು ನಾವು ಗುರುವನ್ನ ಆಶ್ರಯಿಸ್ಬೇಕು. ಭಗವಂತನಿಗೆ ಅದೇ ಬೇಕು. ಯಾರಾದ್ರೂ ನನ್ನ ಬಗ್ಗೆ ತಿಳ್ಕೊಬೇಕು ಅನ್ನೋ ಆಸೆ ಇದೆಯಾ, ಜಿಜ್ಞಾಸೆ ಇದೆಯಾ, ಹುಡುಕ್ತಿರ್ತಾನೆ. ಬೈನಾಕ್ಯುಲರ್ ಹಾಕಿ ಹುಡುಕ್ತಾ ಇರ್ತಾನೆ, ಮೈಕ್ರೋಸ್ಕೋಪ್ ಅಲ್ಲಿ ಹುಡುಕ್ತಾ ಇರ್ತಾನೆ. ಇಷ್ಟು ಜನ ಇದ್ದಾರೆ, ಒಬ್ಬರಾದ್ರೂ ನನ್ನ ಭಕ್ತಿ ಮಾಡಕ್ಕೆ ಹಾತುರಿತಾ ಇದಾರೆ ಅಂತ ಹುಡುಕ್ತಿರ್ತಾನೆ. ಹುಡುಕ್ತಾ ಇರ್ತಾನೆ. ಯಾರೋ ಒಬ್ರು ನಮ್ಮ ಆದವರು ಸಿಕ್ಬಿಡ್ತಾರೆ. ಪಾಪಿಗಳು, ಏನೋ ಸಾಸಿವೆ ಕಾಳಷ್ಟು ಏನಾದ್ರೂ ಹೃದಯದಲ್ಲಿದ್ರೆ ಅಂತವ್ರು ಏನ್ ಮಾಡ್ತಾನೆ, ಅನುಗ್ರಹ ಮಾಡ್ಬಿಡ್ತಾನೆ. ಹೋಗು, ನೀನ್ ಗುರು ಆಶ್ರಯಕ್ಕೆ ಬಿಟ್ಟಿದ್ದೀನಿ, ಗುರು ಹತ್ರ ಹೋಗು. ಅದನ್ನೇ ದೀಕ್ಷಾ ಅಂತ ಕರೆಯೋದು. ನಾವು ಪರ್ಫೆಕ್ಟ್ ಆದ್ಮೇಲೆ ದೀಕ್ಷೆ ತಗೊಳ್ಳೋದಲ್ಲ. ಒಂದು ಸಾಸಿವೆ ಕಾಳಷ್ಟು ನಾವು ಭಕ್ತಿ ಮಾಡಿದ್ರೆ ಭಗವಂತ ಏನ್ ಮಾಡ್ತಾನೆ, ಗುರು ಹತ್ರ ಕಳ್ಸ್ಕೊಡ್ತಾನೆ. ಭಗವಂತ ಅವಕಾಶ ಕೊಡ್ತಾ ಇದ್ದಾನೆ, ಹೋಗಿ ಗುರು ಸಿಕ್ಕಿದ್ದಾರೆ, ಗುರು ಹತ್ರ ಹೋಗಿ ನನ್ನ ಬಗ್ಗೆ ತಿಳ್ಕೊಳ್ಳಿ. ಇಲ್ಲ, ನಾನು ಹೋಗೋದಿಲ್ಲ, ನನ್ನ ಟೈಮ್ ಇದೆ. ಭಗವಂತ ಆಫರ್ ಮಾಡ್ತಾ ಇದ್ದಾನೆ, ಮಾಡಿ ತಗೊಳ್ಳಿ. ಭಗವಂತ ಯಾವತ್ತು ಭಕ್ತ ಸೇವೆ ಮಾಡಕ್ಕೆ ಉತ್ಸುಕನಾಗಿರ್ತಾನೆ. ನಮ್ಗೆ ಯಾವ ಉತ್ಸುಕತೆ ಇಲ್ಲ. ನಾವು ಭಗವಂತ ಸೇವೆ ಮಾಡ್ಬೇಕನ್ನೋ ಉತ್ಸಾಹ ಇದೆಯಾ? ಇಲ್ಲ. ನಮ್ಗೆ ಒಳ್ಳೇದಾಗಿದ್ರೆ ಮಾತ್ರ ಮಾಡ್ತೀವಿ, ಹೌದಾ? ಧನುರ್ಮಾಸದಲ್ಲೇ ಯಾಕೆ ಮಾಡ್ಬೇಕು ತಣ್ಣೀರು ಸ್ನಾನ, ಬೆಳಿಗ್ಗೆ 4 ಗಂಟೆ ಪೂಜೆ, ಬೇರೆ ಟೈಮ್ ಯಾಕೆ ಮಾಡಬಾರದು ಹೇಳಿ? ಈಗ ಯಾರಿಗೆ 4 ಗಂಟೆಗೆ ಎದ್ದು ಜಪ ಮಾಡಕ್ ಕಷ್ಟ ಆಗ್ತದೆ, ಮತ್ತೆ ಧನುರ್ಮಾಸದಲ್ಲಿ ಹೆಂಗ್ ಮಾಡ್ತೀರಾ? ಅದು ಅದೇ ಟೈಮ್ಗೆ ಎದ್ದು ಹೋಗ್ತೀರಾ, ಸ್ನಾನ ಮಾಡ್ತೀರಾ, ಹಳ್ಳಿ ಮರ ಸುತ್ತೀರಾ, ದೀಪ ಹಚ್ತೀರಾ. ಯಾರು ಮಾಡ್ತಾರ ಅವ್ರಿಗೆ ಹೇಳ್ತಾ ಇದೀನಿ, ಎಲ್ರಿಗೂ ಅಲ್ಲ. ಎಲ್ರಿಗೂ ಎಲ್ಲ ಅನ್ವಯಿಸೋದಿಲ್ಲ, ಕೆಲವು ವಿಷಯಗಳು ಎಲ್ರಿಗೂ ಅನ್ವಯಿಸುತ್ತೆ. ಧನುರ್ಮಾಸದಲ್ಲಿ ಮಾತ್ರ ಯಾಕೆ ನಾವು ಬೆಳಗ್ಗೆ 4 ಗಂಟೆಗೆ ಎದ್ದು ಹೋಗ್ತೀವಿ? ದಿನ ಯಾಕೆ ಎದ್ದೇಳಕ್ ಕಷ್ಟ ಆಗುತ್ತೆ ನಮಗೆ? ಅಯ್ಯಪ್ಪ ಮಾಲೆ ಹಾಕಿದಾಗ ಮಾತ್ರ ಯಾಕೆ ನಾವು ಸ್ವಾಮಿ ಅಯ್ಯಪ್ಪೋ ಹೇಳ್ತೀವಿ? ದಿನ ಬೆಳಿಗ್ಗೆ ಯಾಕೆ ಹರೇ ಕೃಷ್ಣ ಹೇಳಕ್ಕಾಗಲ್ಲ ನಮಗೆ? ಕಾಮಿಗಳು, ವಿಕೃತ ಕಾಮಿಗಳು. ಕೆಟ್ಟ ಆಸೆ ಇದೆ ನಮ್ಮಲ್ಲಿ. ನಿನ್ ಭಕ್ತಿ ಮಾಡಕ್ ಏನ್ ಬಂದಿಲ್ಲ ನಾವು, ನನ್ನ ಆಸೆ ಈಡೇರಿಸ್ಕೋಬೇಕು, ನಾನು ಬಂದಿದ್ದೀನಿ. ಅದೇ ತಾನೇ ಅರ್ಥ. ನಾವು ಅದನ್ನ ಹೇಳ್ದೇವ್ರು ಬಾಯ್ಬಿಟ್ಟು ಭಗವಂತನ ಅರ್ಥ ಆಗುತ್ತೆ, ನನ್ಗೆ ಅರ್ಥ ಆಯ್ತು ಬಿಡು ನಿನ್ನ ಆಸೆ ಏನು ಅಂತ. ಅಲ್ವೇನಪ್ಪ ಕೇಳ್ತಾನೆ ಭಗವಂತ, ಹೌದಾ? ಮಾಲೆ ಹಾಕಿದಾಗ 40 ದಿನನೋ 20 ದಿನನೋ ನೀನ್ ಚೆನ್ನಾಗೂ ಏನಿಲ್ಲ, ಸುಮಾರಾಗಿ ತಕ್ಕ ಮಟ್ಟಿಗೆ ನೀನು ಮಾಡ್ತೀಯ. ಏನಕ್ಕೆ ಮಾಡ್ತೀಯಾ? ನಿನಗೆ ಕಾಮನ ಇದೆ, ನಿನಗೆ ಆಸೆ ಇದೆ. ತುಪ್ಪದ ಆರತಿ ಬೆಳಗ್ತೀವಿ, ಕಡುಬಿನ ಹಾರ ಹಾಕ್ತೀವಿ, ಇನ್ನೊಂದ್ ಮಾಡ್ತೀವಿ, ಮತ್ತೊಂದ್ ಮಾಡ್ತೀವಿ. ಏನಕ್ಕೆ ಮಾಡ್ತೀರಾ? ನಿಮ್ಮಲ್ಲಿ ಕಾಮನೆ ಇದೆ, ಅದಕ್ಕೋಸ್ಕರ ಮಾಡ್ತೀರಾ. ಇಲ್ಲಾಂದ್ರೆ ಮಾಡಿ ನೋಡೋಣ. ಏನು ಆಸೆ ಇಲ್ಲ, ಬೆಳಿಗ್ಗೆ ಎದ್ದು 4 ಗಂಟೆ ಕೂತ್ಕೊಳ್ಳಿ ಜಪ ಮಾಡಕ್ಕೆ? ಇಲ್ಲ, ಆಗಲ್ಲ. ಆಗತ್ತಾ? ಆಗೋದೇ ಇಲ್ಲ. ಪ್ರಯತ್ನ ಮಾಡಿ ಬೇಕಾದ್ರೆ.
ನಾವು ತುಂಬಾ ಬಯಸ್ಕೊಂಡಿದ್ದೀವಿ ಮನೇಲಿ. ಡ್ಯೂಟಿಗೆ ಹೋಗ್ಬೇಕು ಅದಕ್ಕೆ ಹೇಳ್ತೀಯ, ಸಂಡೇ ಅದ್ ನೋಡು ಅನ್ನೋರು. ಡ್ಯೂಟಿಗೆ ಹೋಗ್ಬೇಕು ಅದಕ್ಕೆ ಹೇಳ್ತೀಯ, ಎದ್ದಾಗ ಒಂದ್ ಸ್ವಲ್ಪ ಬೇಗ ಎದ್ದು ಬಿಡ್ತೀವಿ, ಜಪ ಮಾಡ್ಬಿಡ್ತೀವಿ, ಮುಗ್ದೋಯ್ತು. ನಾವೇನ್ ಸುಮ್ನೆ ಏನೋ ಯಾರು ಬೈದೆ ಹೊಗಳ್ಸ್ಕೊಂಡು ಏನ್ ಬಂದಿರೋದಲ್ಲ. ಹೊಗಳ್ ಬೈಗಳನ್ನ ತಿಂದು ತಿಂದೇನೆ ಏನೋ ಒಂದಿಷ್ಟು ತಕ್ಕ ಮಟ್ಟಿಗೆ ಬಂದಿರೋದು. ಹೇಳು, ಸುಮ್ನೆ ಯಾರು ಹೇಳೋದಿಲ್ಲ. ಅದೇ ನಮ್ಗೆ ಅದ್ ಬೈಗುಳ ಅಂತ ಅನ್ಸುತ್ತೆ. ನಾವು ಬೈಗುಳ ತಿಂದೆ ಯಾರು ಉದ್ಧಾರ ಆಗೋದಿಲ್ಲ. ಅದಕ್ಕೆ ಕೃಪೆ, ಎಷ್ಟು ಬೈಗುಳ ತಿಂತೀವಿ ಅಷ್ಟು ಕೃಪೆ ನಮಗೆ. ಬಾ ಸದ್ಯ ಪುಣ್ಯ, ಇವತ್ತು ಒಬ್ಬ ವೈಷ್ಣವ ಬೈದ್ರು ನನಗೆ, ಕೃಪೆ ಸಿಕ್ತು. ಯೋಚನೆ ಮಾಡಿದ್ದೆ, ಯಾವ್ದು ಹೇಳ್ತಾ ಇರೋದು ಯಾವ್ದು ಸುಳ್ಳು ಅಂತ ಅನ್ಸ್ತಾ ಇಲ್ಲ. ಅದು ನಮ್ ಪ್ರಾಕ್ಟಿಕಲ್ ಆಗಿ ಮಾಡ್ತಾ ಇದ್ದೀವಿ ನಾವು ಮಾಡ್ತಾ ಇರ್ತೀವಿ, ನಮ್ಗೆ ಅನ್ಸುತ್ತೆ. ಹೌದ್ ತಾನೆ? ಅಯ್ಯಪ್ಪ ಸ್ವಾಮಿ ಹೋಗೋರಾಗಿರ್ಲಿ, ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ, ಧನುರ್ಮಾಸ, ಇನ್ನೊಂದು ಮಾತು ಏನೇ ಮಾಡ್ಲಿ, ಯಾಕೆ ಮಾಡ್ತೀವಿ ಅಂದ್ರೆ ನಮ್ಗೆ ಏನೋ ಒಂದು ಆಸೆ ಇದೆ. ಬಟ್ ಅದನ್ನೇ ನೀವು ಭಗವಂತನಿಗೆ ಅಂತ ಮಾಡಿದ್ರೆ, ಅದು ಕಾಮನೇ ಇರ್ಲಿ, ಅದು ಪ್ರೇಮ ಆಗಿ ಕನ್ವರ್ಟ್ ಆಗುತ್ತೆ. ಹೇಗೆ AC DC ಕನ್ವರ್ಟ್ ಆಗುತ್ತೆ, ಹಾಗೆ DC AC ಕನ್ವರ್ಟ್ ಮಾಡ್ಬೋದು. ರೆಕ್ಟಿಫೈಯರ್, ಇನ್ವರ್ಟರ್ ಎಲ್ಲ ಇದೆ. ಒಂದು ಆರ್ಡಿನರಿ ಇನ್ಸ್ಟ್ರೂಮೆಂಟ್ ಅದನ್ನ ಮಾಡುತ್ತೆ, ಕನ್ವರ್ಟ್ ಮಾಡುತ್ತೆ ಅಂದ್ರೆ AC ಇಂದ DC ಗೆ, DC ಇಂದ AC ಗೆ. ಅಭಕ್ತಿಯಿಂದ ಭಕ್ತಿಗೆ ಯಾಕೆ ಕನ್ವರ್ಟ್ ಮಾಡೋದಿಲ್ಲ? ಕಾಮದಿಂದ ಅಕಾಮಗೆ ಹೇಗೆ ಕನ್ವರ್ಟ್ ಆಗೋದಿಲ್ಲ? ಆಗುತ್ತೆ, ಖಂಡಿತ ಆಗುತ್ತೆ. ಮಾಡ್ತಾ ಇಲ್ಲ ಅಷ್ಟೇ. ಅದಕ್ಕೆ ಯಾವಾಗ ದೇವತೆಗೆ ಹೇಳ್ತಾರೆ ನೋಡಿ, ಭಗವಂತನಿಗೆ ಹೇಳ್ತಾರೆ, ಈಗ ನಾವು ಯಾವ್ದು ಬೀಚ್ಗೆ ಹೋಗ್ತೀವಿ, ಮಲ್ಪೆ ಬೀಚ್ಗೆ, ಅಲ್ಲಿ ಲೈಫ್ ಗಾರ್ಡ್ಸ್ ಇರ್ತಾರೆ. ಲೈಫ್ ಗಾರ್ಡ್ಸ್ ಯಾಕೆ ಇರ್ತಾರೆ? ಲೈಫ್ ಗಾರ್ಡ್ಸ್ ಯಾರಾದ್ರೂ ಅಪ್ಪಿ ನೀರಲ್ಲಿ ಬಿದ್ದೋದ್ರೆ ಕಾಪಾಡೋಣ ಅಂತ ಇರ್ತಾರೆ. ಹಾಗಾದ್ರೆ ಲೈಫ್ ಗಾರ್ಡ್ ಇದೆ ಅಂತ ನೀರಿಗೆ ಬಿಡ್ಬೇಕು, ಅಥವಾ ನೀರಿಗೆ ಬಿದ್ದರೆ ಅಕಸ್ಮಾತ್ ಲೈಫ್ ಗಾರ್ಡ್ ಪ್ರೊಟೆಕ್ಟ್ ಮಾಡ್ಬೇಕು? ಹೆಂಗು ಲೈಫ್ ಗಾರ್ಡ್ ಇದೆಯಲ್ಲ, ಪರವಾಗಿಲ್ಲ ನೀರಲ್ಲಿ ಬಿದ್ದೋಗೋಣ, ಅದು ಮೂರ್ಖತನ. ನಾವು ಗುರುಗಳ ಆಶ್ರಯಕ್ಕೆ ಬರ್ಬೇಕು. ಆಶ್ರಯಕ್ಕೆ ಬಂದ್ಮೇಲೆ ಏನಾದ್ರೂ ಗೊತ್ತಿಲ್ಲದೆ ನಾವು ಎಡುತ್ತಿರ್ತೀವಿ, ಜಾರ್ತಿರ್ತೀವಿ, ತಪ್ಪು ಮಾಡ್ತಿರ್ತೀವಿ, ಲೈಫ್ ಗಾರ್ಡ್ ಇದೆ, ಸೇವ್ ಮಾಡ್ತಾರೆ. ಅವ್ರ ಡ್ಯೂಟಿನೇ ಅದು. ಅದಕ್ಕೆ ಹೇಳುದು, ಭಗವಂತನ ಆಶ್ರಯಕ್ಕೆ ಬಂದ್ರೆ ಅಪ್ಪಿ ಏನಾದ್ರು ಆಯ್ತು ಅಂತ ಇಟ್ಕೊಳ್ಳಿ, ಲೈಫ್ ಗಾರ್ಡ್ ಸೇವ್ ಮಾಡ್ತಾರೆ. ಒಂದ್ ವೇಳೆ ಸೂಸೈಡ್ ಮಾಡ್ಕೋಬೇಕು ಅಂತಾನೆ ಸಮುದ್ರದಲ್ಲಿ ಬಿದ್ರು ಲೈಫ್ ಗಾರ್ಡ್ ಅವ್ರನ್ನ ಸೇವ್ ಮಾಡ್ಬಿಡ್ತಾರೆ. ಅಕಸ್ಮಾತ್ ಆಗಿ ಬಿದ್ದಿಲ್ಲ, ಸೂಸೈಡ್ ಮಾಡ್ಕೊಳಕ್ಕೆ ನೀರಲ್ಲಿ ಬಿದ್ದು ಪ್ರಾಣ ಕಳ್ಕೊಬೇಕಂತಾನೆ ಹೋಗಿದ್ರು ಲೈಫ್ ಗಾರ್ಡ್ ಅವ್ರನ್ನ ಸೇವ್ ಮಾಡ್ತಾರೆ, ಮಾಡಲ್ವಾ? ಅವ್ರ ಡ್ಯೂಟಿ ಅದು ಮಾಡ್ತಾರೆ. ಸೊ ಹಾಗೆ ಯಾರು ಭಗವಂತನ ಪಾದಕ್ಕೆ ಶರಣಾಗತಿ ಆಗಿರ್ತಾರೆ, ಅವ್ರನ್ನ ಭಗವಂತನೇ ಗುರು ರೂಪದಲ್ಲಿ ಬಂದು ಪ್ರೊಟೆಕ್ಟ್ ಮಾಡ್ಬಿಡ್ತಾನೆ. ಇದೇ ಸಾಧನ. ಅದಕ್ಕೆ ಆಚಾರ್ಯ ಪರಂಪರೆಗೆ, ಗುರು ಪರಂಪರೆಗೆ ಯಾಕೆ ಬರ್ಬೇಕು ನಾವು? ಭಕ್ತಿ ಮಾಡಕ್ಕೆ ನಮಗೆ ಭಯ ಇದೆ, ಭಯ ಹೋಗ್ಬೇಕು ಫಸ್ಟು. ಒಂದ್ ವೇಳೆ ಬಿದ್ರುನು ಪ್ರೊಟೆಕ್ಟ್ ಮಾಡ್ತಾರೆ. ಒಂದು ವೇಳೆ ಆಗುತ್ತೆ, ಮಗು ಅವಾಗ ತಾನೇ ಹೆಜ್ಜೆ ಇಡ್ತಾ ಇದೆ, ಅಂಬೆಗಾಲು ಇಡ್ತಾ ಇದೆ, ಎದ್ದು ನಿಂತ್ಕೋಬೇಕು, ನಡಿಬೇಕು, ಪ್ರಯತ್ನ ಮಾಡ್ತಾ ಇದೆ. ಕೃಷ್ಣ ಸಣ್ಣ ಮಗು ಇರ್ಬೇಕಾದ್ರೆ ನಂದಗೊಬ್ಬ ವಾಕಿಂಗ್ ಕರ್ಕೊಂಡು ಹೋಗ್ತಾ ಇದ್ರು. ಕೃಷ್ಣನ್ ವಾಕಿಂಗ್ ಕರ್ಕೊಂಡು ಹೋಗ್ತಾ ಇದ್ರು. ಮಗು ಬಾ ವಾಕ್ ಮಾಡೋಣ. ಆ ಮಗು ಏನ್ ಮಾಡ್ತಾ ಇತ್ತು, ನಂದಗೊಪ್ಪನ ಕೈ ಹಿಡ್ಕೊಂಡು ಹೋಗೋದು. ಯಾರು? ಕೃಷ್ಣ. ಬಿದ್ದೋಗ್ಬಿಡ್ತಾ ಇದ್ದ ಕೃಷ್ಣ. ಅಪ್ಪ ಬಿದ್ದ್ಬಿಟ್ಟೆ ಅಂತ. ಕೃಷ್ಣ ಹೊಸಲು ದಾಟಕ್ಕಾಗದೆ ಎಡು ಬಿದ್ದೋಗ್ಬಿಡ್ತಾ ಇದ್ದ, ಅಮ್ಮ ಬಿದ್ದೋಗ್ಬಿಟ್ಟೆ ಅಂತ. ಭಗವಂತನಿಗೆ ಹೊಸಲು ದಾಟ ಕಷ್ಟನಾ? ನಡೆಯೋ ಕಷ್ಟನ? ಭಗವಂತ ಎಡು ಬೀಳ್ತಾನ? ಭಗವಂತ ಎಡು ಬಿದ್ರೆ ಅಪ್ಪ ಇದಾರೆ ಕಾಪಾಡ್ತಾರೆ ಅಂತ ತೋರಿಸ್ಬೇಕಾಗಿತ್ತು. ನಾನ್ ತಪ್ಪು ಮಾಡಿದ್ರೆ ಅಮ್ಮ ನನ್ಗೆ ಶಿಕ್ಷೆ ಕೊಡ್ತಾಳೆ ತೋರಿಸ್ಬೇಕಾಗಿತ್ತು. ಬ್ರಾಹ್ಮಣರಿಗೆ ಯಾರಾದ್ರೂ ಅವಮಾನ ಮಾಡಿದ್ರೆ ಅದನ್ನ ನಾನೇ ಆಗಿರ್ಲಿ ನನ್ನ ಕೈ ಕತ್ತರಿಸ್ಕೊಳ್ತೀನಿ ತೋರಿಸ್ಬೇಕಾಗಿತ್ತು. ನಾಡ್ದು ಮನೆಗೆ ಬಂದಾಗ ಅವ್ರ ಪಾದ ಸೇವೆ ಮಾಡ್ಬೇಕಾಗಿತ್ತು, ತೋರಿಸ್ಬೇಕಾಗಿತ್ತು ಜಗತ್ತಿಗೆ ಮಾಡ್ತಾ ಇದ್ದಾನೆ ಭಗವಂತ. ಗೊತ್ತು ನಾರದಿಗೆ ಭಗವಂತ ಕೃಷ್ಣ ದೇವರು ದೇವತಮ ಪರಮ ಪುರುಷ ಅಂತ ಹೇಳೋಂಗೆಲ್ಲ ಬಾಯ್ಬಿಟ್ಟು ಎಲ್ಲಾರು ಬಾಯಿಗೆ ಬೀಗ ಹಾಕ್ಬಿಟ್ಟಿದ್ದ ಕೃಷ್ಣ. ಬ್ರಹ್ಮದೇವರಿಗೆ ನಾರದರಿಗೆಲ್ಲ ಬಾಯಿಗೆ ಬೀಗ, ಹೇಳ್ಬಾರ್ದು ನಾ ದೇವರು ಅಂತ. ನಾನು ಹೇಳೋದಿಲ್ಲ, ಸೀಕ್ರೆಟ್.
ನಾರದರು ಕೃಷ್ಣ ಮನೆಗೆ ಬಂದಾಗ ಕೃಷ್ಣ ಬನ್ನಿ ಬನ್ನಿ ನಾರದ್ರೆ ಏನ್ ಸಮಾಚಾರ, ಏನ್ ಬಂದಿದ್ದು ವಿಷಯ ಎಲ್ಲ ಗೊತ್ತು ಕೃಷ್ಣನಿಗೆ. ಏನ್ ಬಂದಿದ್ದು, ಬನ್ನಿ ಕೂತ್ಕೊಳ್ಳಿ. ಕೂರ್ಸಿ ಅವರಿಗೆ ಪಾದ ತೊಳೆದು ಆ ಪಾದ ನೀರನ್ನ ತಲೆ ಮೇಲೆ ಪ್ರೋಕ್ಷಣೆ ಮಾಡ್ಕೊಳ್ತಾ ಇದ್ದ. ಯಾಕೆ? ತನ್ನ ಜನ್ಮ ಸಾರ್ಥಕ ಆಗ್ಬೇಕು ಅಂತನ? ಇಲ್ಲ. ಅಥವಾ ತನ್ನ ಪಾಪ ನಾಶ ಆಗ್ಬೇಕು ಅಂತನ? ಅಲ್ಲ. ನಾನು ಹೇಗೆ ಮಾಡ್ತೀನಿ ಜಗತ್ತು ಹಾಗೆ ಫಾಲೋ ಮಾಡುತ್ತೆ. ಇದನ್ನೆಲ್ಲ ತೋರಿಸ್ಬೇಕಾಗಿತ್ತು. ಅದಕ್ಕೋಸ್ಕರ ಭಗವಂತ ಏನ್ ಮಾಡ್ತಾನೆ, ಭಕ್ತರನ್ನ, ಶುದ್ಧ ಭಕ್ತರನ್ನ ತನ್ನ ಅನುಯಾಯಿಗಳ ತರ ತನ್ನ ಆಟಕ್ಕೆ ಸೇರಿಸ್ಕೊಂಡು ಭಗವಂತ ಲೀಲೆ ಮಾಡ್ತಾನೆ. ಇದಕ್ಕೆ ಲೀಲೆ ಅಂತ ಹೇಳ್ತಾರೆ. ಆ ಲೀಲೆ ಅರ್ಥ ಆಗೋದು ಯಾವಾಗ ನಮ್ಗೆ? ಭಗವಂತನ ತತ್ವ ಗೊತ್ತಿರಬೇಕು. ಯಾಕೆ ಭಗವಂತ ಜನ್ಮ ತಾಳ್ತಾನೆ? ದೇವಿಕೆ ಗರ್ಭಕ್ಕೆ ಯಾಕೆ ಬರ್ತಾನೆ ಭಗವಂತ? ನಮ್ಮಾಗಿ ನಿಮ್ಮಾಗಿ ಜನ್ಮ ತಾಳಿದ್ದಲ್ಲ ಅವನು. ಅಜೋಪಿ ಸನ್ನವಿ ಆತ್ಮ ಭೂತ ನಾಮೇಶ್ವರೋಪಿ ಸನ್ ಪ್ರಕೃತಿಂ ಸ್ವಾಮ್ ಅಧಿಷ್ಠಾಯ ಸಂಭವಾಮಿ ಆತ್ಮಮಾಯಯ. ಚೈತನ್ಯ ಚರಿತಾಮೃತದಲ್ಲಿ ಹೇಳ್ತಾರೆ ನೋಡಿ, ಯಾವಾಗ ಗುರುಗಳ ಸೇವೆ ಮಾಡ್ತಾರೆ ಅವಾಗ ತಾಂದೇರ ಚರಣ ಸೇವಿ ಭಕ್ತ ಸನೇವಾಸ. ಚರಣ ಸೇವಿ ಯಾರ್ದು? ಜನಮೆ ಜನಮೆ ಹಯ ಏ ಅಭಿಲಾಷ್. ವೈಷ್ಣವರ ಗುರುಗಳ ಯಾರು ಪಾದ ಸೇವೆ ಮಾಡ್ತಾರೆ ಅವನಿಗೆ ಮೋಕ್ಷನು ಬೇಕಾಗಿ. ಚೈತನ್ಯ ಚರಿತಾಮೃತದಲ್ಲಿ ಹೇಳ್ತಾರೆ ಕವಿರಾಜ ಕೃಷ್ಣ, ತಾಂದೇರ ಚರಣ ಸೇವಿ ಭಕ್ತ ಸನೇವಾಸ. ಎಲ್ಲಿರ್ಬೇಕು ನಾವು? ಭಕ್ತ ಸನೇವಾಸ, ಭಕ್ತ ಸಂಘದಲ್ಲಿ ವಾಸ ಮಾಡ್ಬೇಕು. ಇಷ್ಟೇ ನನ್ನ ಆಸೆ. ಎಲ್ಲಿ? ಎಂತ ಆಸೆ ಇದು? ಜನಮೇ ಜನಮೇ ಹಯ ಏ ಅಭಿಲಾಷ. ಎಷ್ಟೋ ಜನ್ಮಗಳಲ್ಲಿ ಸಾಧನೆ ಮಾಡಿದ್ರೆ ಮಾತ್ರ ಒಂದು ಜನ್ಮಕ್ಕೆ ಗುರು ಸಿಗ್ತಾರೆ, ಭಕ್ತರ ಸಂಘ ಸಿಗುತ್ತೆ. ಈಗ ನಾವೇನ್ 20 ಜನ ಇಲ್ಲಿ ಇದೀವಿ, ಸುಮ್ಮನೆ ಬಂದಿರೋದಲ್ಲ. ಲಿಂಕ್ ಬಂದಿದೆ, ಝೂಮ್ ಲಿಂಕು, ಕ್ಲಿಕ್ ಮಾಡಿ ಆನ್ ಮಾಡಿ ಓಪನ್ ಮಾಡಿ ಕೂತ್ಕೊಳ್ಳೋಣ. ಇಲ್ಲ, ಜನ್ಮೇ ಜನ್ಮ ಹೈ. ಜನ್ಮದಲ್ಲಿ ನಾವು ತಪಸ್ ಮಾಡಿದ್ರೆ ಮಾತ್ರ ಇವತ್ತು ಝೂಮ್ ಲಿಂಕ್ ಬಂದಿರೋದು, ಕೃಷ್ಣ ಕತೆ ಕೇಳಕ್ ಆಗ್ತಾ ಇರೋದು. ಇಲ್ಲಾಂದ್ರೆ ಸುಲಭ ಅಲ್ಲ. ಇವಾಗ ನಮ್ಗೆ ಅರ್ಥ ಮಾಡ್ಕೋಬೇಕು, ನಾವು ಅವಿದ್ಯಾ ಸಾಗರವನ್ನ ದಾಟ್ತಾ ಇದೀವಿ. ದಾಟುವಾಗ ಸ್ವಲ್ಪ ಅಲೆಗಳು ಬರುತ್ತೆ, ಮುಳುಗ್ತೀವಿ, ಒಂಚೂರು ನೀರು ಕುಡಿತೀವಿ, ಪರವಾಗಿಲ್ಲ. ಲೈಫ್ ಜಾಕೆಟ್ ಇದೆ, ಲೈಫ್ ಜಾಕೆಟ್ ಇದೆ. ಗುರು ಇದ್ದಾರೆ, ದೀಕ್ಷಾ ಗುರು ಆಗಿರ್ಬೋದು, ಶಿಕ್ಷಾ ಗುರು ಆಗಿರ್ಬೋದು, ಯಾರೇ ಆಗಿರ್ಬೋದು, ಲೈಫ್ ಜಾಕೆಟ್ ಇದೆ. ಒಂಚೂರು ನೀರು ಕುಡಿತೀವಿ, ದಾಟ್ತೀವಿ. ನೀರು ಕುಡಿಬಾರ್ದು ನಾವು, ದಾಟಬೇಕು ಅಂದಾಗ ಸಾಧ್ಯ ಇಲ್ಲ. ಕಷ್ಟ ಬರಬಾರ್ದು, ನಾವು ಈ ಭವಸಾಗರ ದಾಟಬೇಕು, ಸಾಧ್ಯನೇ ಇಲ್ಲ. ಯಾಕೆ ದೇವತೆಗಳು ಪ್ರಾರ್ಥನೆ ಮಾಡ್ತಾ ಇದಾರೆ ಭಗವಂತನ ಕುರಿತು? ನಾವು ಪ್ರಾರ್ಥನೆ ಮಾಡ್ತಾ ಇರೋದು ದೇವತೆಗಳಲ್ಲ, ನಮ್ಮ ಪರವಾಗಿ ದೇವತೆಗಳು ಪ್ರಾರ್ಥನೆ ಮಾಡ್ತಾ ಇದಾರೆ. ಈಗ ಒಂದು ಪ್ರಶ್ನೆ ಬರುತ್ತೆ ಅಂತ ಇಟ್ಕೊಳ್ಳಿ. ಈಗ ಭಕ್ತರು ಅಲ್ದಿರೋರು ನೋಡಿ, ಗಮನ ಇಟ್ಟು ಕೇಳಿಸ್ಕೊಳ್ಳಿ, ಎಲ್ಲ ಈ ಕಡೆ ಗಮನ ಕೊಡಿ. ಭಕ್ತರು ಅಲ್ದೇ ಇರೋರು ವ್ರತ ತಪಸ್ಸು ಆಚರಣೆ ಮಾಡ್ತಾರೆ, ಓಕೆನಾ? ಮತ್ತೆ ನಮಗ್ ನಾವೇನೋ ಭಕ್ತರು ಅನ್ಕೋಬಾರ್ದು. ನಾನ್ ಭಕ್ತ, ನಾನು ವ್ರತ ಮಾಡ್ತಾ ಇದೀನಿ. ನಾವು ಭಕ್ತರು ಅಲ್ವೋ ಅಂತ ನಮ್ಗೆ ಗೊತ್ತಿಲ್ಲ. ನಾವು ಭಕ್ತರೋ ಅಲ್ವೋ ಅಂತ ನಮ್ಗೆ ಹೇಗ್ ಗೊತ್ತಾಗುತ್ತೆ? ಯಾವಾಗ ಗುರುಗಳ ಕೃಪೆ ಸಿಗುತ್ತೆ ಅವಾಗ ಮಾತ್ರ ನಮ್ಗೆ ಗೊತ್ತಾಗುತ್ತೆ ನಾವು ಭಕ್ತರು ಅಂತ. ನಾನು ದೊಡ್ಡ ಭಕ್ತ. ನಾನು ಎಕ್ಸಾಂಪಲ್ ಕೊಟ್ಟಿದ್ದೀನಿ ನಾನು. ನಾವು ಭಕ್ತರಲ್ಲ, ಭಕ್ತಿ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇರೋದು ಅಂತ ಹೇಳ್ತೇನೆ. ನಾವು ಹೇಳಿದ್ವಿ, ನಾವು ಒಂದು ಟ್ರೈನ್ ಕೂತಿದೀವಿ, ಟ್ರೈನ್ ನಿಂತಿದೆ, ಪಕ್ಕದ ಟ್ರೈನ್ ಮೂವ್ ಆಗ್ತಾ ಇದೆ, ನಮ್ಗನ್ಸುತ್ತೆ ನಮ್ ಟ್ರೈನ್ ಮೂವ್ ಆಗ್ತಾ ಇದೆ ಅಂತ. ಹೌದಾ? ಬಲಗಡೆ ಒಂದ್ ಟ್ರೈನ್ ಇರುತ್ತೆ, ನಮ್ ಬಲಗಡೆ ಅದು ಮೂವ್ ಆಗ್ತಿರುತ್ತೆ, ನಮ್ ಟ್ರೈನ್ ಮೂವ್ ಆಗ್ತಾ ಇದೆ ಅನ್ಸುತ್ತೆ. ಎಡಗಡೆ ತಿರುಗಿ ನೋಡಿದಾಗಲೇ ಗೊತ್ತಾಗೋದು ನಮಗೆ, ನಮ್ ಟ್ರೈನ್ ನಿಂತಿದೆ, ಪಕ್ಕ ಟ್ರೈನ್ ಮೂವ್ ಆಗ್ತಾ ಇರೋದು ಅಂತ. ಯಾವಾಗ ನಮಗೆ ಗೊತ್ತಾಗುತ್ತೆ ನಮ್ ಟ್ರೈನ್ ಮೂವ್ ಆಗ್ತಾ ಇದೆ ಅಂತ? ನಾವು ಭಕ್ತಿ ಮಾಡ್ತಾ ಇದೀವಿ ನಮ್ಗೆ ಹೇಗೆ ಗೊತ್ತಾಗುತ್ತೆ? ಯಾವಾಗ ಗುರು ಕೃಪೆ ಸಿಗುತ್ತೆ. ಗುರು ಕೃಪೆ ಹೇಗ್ ಸಿಗುತ್ತೆ? ಗುರು ಕೃಪೆ ಯಾರಿಗೆ ಭಗವಂತನ ಕತೆ ಭಕ್ತಿ ಶ್ರದ್ಧೆಯಿಂದ
ಶ್ರವಣ ಮಾಡ್ಬೇಕು ಅಂತ ಅನ್ಸುತ್ತೆ ನೋಡಿ, ಅವ್ರಿಗೆ ಕೃಪೆ ಇದೆ ಅಂತ ಅರ್ಥ. ಗುರು ಕೃಪೆ ಇಲ್ಲ ಅಂದ್ರೆ ಭಗವಂತನ ಕತೆ ಕೇಳೋಕೆ ಆಗೋದಿಲ್ಲ. ಶ್ರದ್ಧೆಯಿಂದ ಶ್ರದ್ಧೆ ಭಕ್ತಿ ಬರೋದಿಲ್ಲ. ಅದಕ್ಕೆ ಹೇಳೋದು ಗುರು ಕೃಷ್ಣ ಕೃಪಾ ಪಾಯ್ ಭಕ್ತಿ ಲತಾ ಬೀಜ. ಕೃಷ್ಣನ್ ಕೃಪೆ ಅಲ್ಲ ಫಸ್ಟು, ಗುರು ಕೃಷ್ಣ ಕೃಪೆ ಪಾಯ್. ಸೊ ಹಾಗೆ ನಮ್ಮ ಪರವಾಗಿ ದೇವತೆಗಳು ಭಗವಂತನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಒಂದ್ ವೇಳೆ ಭಕ್ತರಲ್ಲದವರು ನೀವು ಕಠಿಣ ಕಠಿಣ ತಪಸ್ಸನ್ನ ಆಚರಣೆ ಮಾಡಿ ನಾವು ಮುಕ್ತರಾಗ್ಬಿಡ್ತೀವಿ, ನಮ್ ಮೋಕ್ಷ ಸಿಕ್ಬಿಡುತ್ತೆ ಅನ್ನೋದು ಕೂಡ ಬುದ್ಧಿಮಾಂದ್ಯರ ಲಕ್ಷಣ. ಬುದ್ಧಿಮಾಂದ್ಯರ ಲಕ್ಷಣ ಹೇಗಿರುತ್ತೆ? ದೇವತೆಗಳು ಹೇಳ್ತಾ ಇದಾರೆ, ಭಕ್ತಿನೇ ಮಾಡ್ತಾ ಇಲ್ಲ, ಸುಮ್ಮನೆ ನಾನು ಹೇಳ್ದಲ್ಲ ಈಗ ವ್ರತಗಳು, ಸ್ವಾಮಿಯೇ ಅಯ್ಯಪ್ಪೋ ಅದು ಬೈಕೋಬಾರ್ದು. ಮತ್ತೆ ಯಾರು ನನ್ನನ್ನ, ಎಷ್ಟೋ ಜನ ಮಾಲೆ ಹಾಕಿ ಶಬರಿಮಲೆಗೆ ಹೋಗೋರು ಇರ್ತೀರಾ, ಏನೇ ಹೇಳಿದ್ರು ನೇರವಾಗಿ ಹೇಳ್ಬೇಕು ಅನ್ನೋ ಉದ್ದೇಶ ಅಷ್ಟೇನೆ, ಬಿಟ್ರೆ ಏನೇನಿಲ್ಲ. ತಿಳ್ಕೊಂಡ್ ಮಾಡಿ, ಏನೇ ಮಾಡ್ಬೇಕು ತಿಳ್ಕೊಂಡ್ ಮಾಡಿ. ಹೋಗ್ತಾರೆ, ಹೋಗಿರ್ತಾರೆ ಅಥವಾ ಹೋಗೋರು ಇರ್ತಾರೆ. ಭಕ್ತಿ ಇಲ್ಲದೆ ಅದನ್ನ ಭಕ್ತಿ ಅಂತ ಕರಿಬೋದಾ? ಅದು ಪ್ರಶ್ನೆ, ಅದು ದೊಡ್ಡ ಡಿಸ್ಕಷನ್. ಅದಕ್ಕೆ ಎಷ್ಟೋ ಎಕ್ಸಾಂಪಲ್ಸ್ ಕೊಟ್ಟು ಹೇಳ್ಬೇಕು ನಾವು ಭಕ್ತಿ ಅಂದ್ರೆ ಏನು ಅಂತ. ಈಗ ಎಷ್ಟು ಅರ್ಥ ಆಗುತ್ತೆ ಅಷ್ಟು ಅರ್ಥ ಮಾಡ್ಕೊಳ್ಳಿ. ಅದು ಭಕ್ತಿ ಅಲ್ಲ, ಅದು ಭುಕ್ತಿ ಅಥವಾ ಮುಕ್ತಿ. ಮುಕ್ತಿ ಭುಕ್ತಿಗೋಸ್ಕರ ನಾನೇನೋ ಮಾಡ್ತಾ ಇದೀನಿ, ಕಠಿಣ ವ್ರತ ಮಾಡ್ತಾ ಇದೀನಿ, ಆ ವ್ರತ ಈ ವ್ರತ, 18 ದಿನ ಈ ವ್ರತ, 40 ದಿನ ಆ ವ್ರತ, ಧನುರ್ಮಾಸದಲ್ಲಿ ಈ ವ್ರತ, ಇನ್ನೊಂದ್ರ ಕಡೆ ಇನ್ನೊಂದು ವ್ರತ, ಮತ್ತೊಂದು ವ್ರತ. ಇವ್ರನ್ನ ಬುದ್ಧಿಮಾಂದ್ಯರು ಅಂತ ಹೇಳ್ತಾರೆ ದೇವತೆಗಳು. ಈಗ ನಮ್ಗೆ ಗೊತ್ತಾಗುತ್ತೆ ನಾವು ಭಕ್ತರೋ ಬುದ್ಧಿಮಾಂದ್ಯರು ಅಂತ. ಅದಕ್ಕೆ ಶಾಸ್ತ್ರದ ಮೂಲಕ ನಾವು ಮಾಡ್ಬೇಕು. ಏನೇ ಮಾಡ್ಬೇಕಾದ್ರು ಸುಮ್ಮನೆ ಬಾಯಿಗೆ ಬಂದಂಗೆ ಇಷ್ಟ ಬಂದಂಗೆ ಮನ್ಸಿಗೆ ಬಂದಂಗೆಲ್ಲ ಮಾಡೋಂಗಿಲ್ಲ. ಅವ್ರು ಮಾಡ್ತಾರೆ, ನಾನು ಮಾಡ್ತೀನಿ. ಅವ್ರು ಬುದ್ಧಿಮಾಂದ್ರು ಮಾಡ್ತಾರೆ, ನೀವು ಮಾಡ್ತೀರಾ? ಇಲ್ಲ, ಮಾಡಬಾರ್ದು. ಅಂತವತ್ತು ಫಲಂ ತೇಷಾಂ ತದ್ಭವತ್ಯಲ್ಪ ಮೇಧಸಾಂ ಅಲ್ಪ ಮೇಧಸಾಂ. ಬುದ್ಧಿಮಾಂದ್ಯ ಅಂದ್ರೂ ಅಷ್ಟೇ, ಅಲ್ಪ ಮೇಧಸ ಅಂದ್ರೂ ಅಷ್ಟೇ, ಒಂದೇ ಅರ್ಥ. ಬುದ್ಧಿ ದಡ್ರು ಅಂತ ಅಷ್ಟೇ. ದಡ್ರು ಮಾತ್ರ ದೇವತೆಗಳು ಭಕ್ತಿ ಮಾಡ್ತಾರೆ. ಇನ್ ಮಿಕ್ಕಿದ್ದು ನೀವ್ ಯೋಚನೆ ಮಾಡ್ಕೊಳ್ಬೇಕು, ಯಾರು ಮಾಡ್ತಾರೆ ಅವ್ರು. ನಾವು ಮತ್ತೆ ಇನ್ನು ಅದನ್ನ ಎಕ್ಸ್ಪ್ಲೈನ್ ಮಾಡೋ ಹೇಳೋ ಅವಶ್ಯಕತೆ ಇಲ್ಲ. ಹಾಗಾದ್ರೆ ಈಗ ತಾನೇ ಸ್ಕೂಲಿಗೆ ಸೇರಿದೀವ, ಪರವಾಗಿಲ್ಲ. ಈಗ ತಾನೇ ಸ್ಕೂಲಿಗೆ ಸೇರಿದ್ರೆ ಆಯ್ತಿದ್ರೆ ತಿದ್ದಿ. ಆಮೇಲೆ 5ನೇ ಕ್ಲಾಸ್ 10ನೇ ಕ್ಲಾಸ್ ಡಿಗ್ರಿ ಬರ್ತೀರಾ, ಅವಾಗ ಗೊತ್ತಾಗುತ್ತೆ, ಓ ನಾನು ಇದಕ್ಕೋಸ್ಕರ ಆಯ್ತಿದ್ದು. ಅದಕ್ಕೆ ನಮ್ಮಮ್ಮ ನನ್ಗೆ ಹೊಡೆದಿದ್ರಂತೆ ಯಾವಾಗ ನಾನು ಸಣ್ಣವನಿದ್ದಾಗ, ಆಯ್ ಬರೆಯಕ್ ಬರ್ತಲ್ಲ ನಿನಗೆ ಅಂತ. ಯಾಕೆ ಹೊಡಿಬೇಕಾಗಿತ್ತು? 10ನೇ ಕ್ಲಾಸ್ ಬಂದ್ಮೇಲೆ ನಾನೇ ಕಲಿತಾ ಇದ್ದೆ. 10ನೇ ಕ್ಲಾಸ್ ಬಂದು ಏನ್ ಕಲಿತೀಯಾ? ನೀನು ಹೊಡೆದಿದ್ದಕ್ಕೆ ಕಲ್ತಿದ್ದು 10ನೇ ಕ್ಲಾಸ್. ಎಕ್ಸಾಂಪಲ್ಸ್ ನೋಡಿ. ಈಗ ನಾನು ಹೇಳುವ ನಮ್ಮಮ್ಮನಿಗೆ ಹೇಳ್ಬೋದು, ಈಗ ಯಾಕಮ್ಮ ಹೊಡೆದೆ ನನಗೆ, ನಾನು ಕಲಿತಿರ್ಲಿಲ್ವಾ 10ನೇ ಕ್ಲಾಸ್ ಬಂದ್ಮೇಲೆ? 10ನೇ ಕ್ಲಾಸಿಗೆ ಬರೋಕೆ ನಾನು ಹೊಡೆದಿದ್ದಕ್ಕೆ ಕಾರಣ ಆಗಿದ್ದು, ನೀನ್ ಆಯ್ತಿದ್ದಿಲ್ಲ ಅಂದ್ರೆ ನೀನ್ 10ನೇ ಕ್ಲಾಸ್ ಬರ್ತಾ ಇದ್ದ? ಆಯ್ತಿದ್ದಿಲ್ಲ ಅಂದ್ರೆ ಭಾಗವತ ಓದ್ತಾ ಇದ್ದ ನೀನ್ ಇವತ್ತು? ನಾವ್ ಹೇಳೋದ್ ಹೆಂಗಂದ್ರೆ ಉಲ್ಟಾ, ನಾವು ಬೇರೆ ಲೆಕ್ಕಾಚಾರ. ಇಲ್ಲ ನಾನು 10ನೇ ಕ್ಲಾಸಿಗೆ ಬಂದ್ಮೇಲೆ ನನಗೆ ಎಲ್ಲ ಗೊತ್ತಾಗ್ತಾ ಇತ್ತು, ನಾನು ಅವಾಗ ಕಲಿಬೋದಿತ್ತಲ್ಲ, ನೀನ್ ಯಾಕೆ ಇವಾಗ ಹೊಡೆದೆ ಅಂದ್ರೆ, ಇವಾಗ ಹೊಡೆದಿದ್ದಕ್ಕೆ ಕಲಿತಿತ್ತು. ಹಾಗೆ ನಮ್ಗೆ ಕೃಪೆ ಎಲ್ಲಿಂದನೋ ಹರಿದು ಬರ್ತಿರುತ್ತೆ, ನಾವು ಅದನ್ನ ಅಬ್ಸರ್ವ್ ಮಾಡ್ಬೇಕು. ಹೌದು, ಇವಾಗ ನಮ್ಗೆ ಬುದ್ಧಿ ಇಲ್ಲ, ನಾವು ದೇವತೆಗಳ ಭಕ್ತಿ ಮಾಡ್ತಾ ಇದೀವಿ. ನಾವು ಕೃಷ್ಣ ಭಕ್ತಿ ಮಾಡ್ತೀವಿ, ನಾವು 10ನೇ ಕ್ಲಾಸ್ ಬರ್ತೀವಿ, ಡಿಗ್ರಿ ಮಾಡ್ತೀವಿ. ಡಿಗ್ರಿ ಮಾಡ್ತೀರಾ ಸರಿಯಪ್ಪ, ಇವಾಗ ನಾವು ಕರೆಕ್ಟ್ ಮಾಡ್ಲಿಲ್ಲ ಅಂದ್ರೆ ನೀವು ಡಿಗ್ರಿ ಹೆಂಗ್ ಮಾಡ್ತೀರಾ? ಯೋಚನೆ ಮಾಡಿ. ಇಲ್ಲೇನ್ ರಹಸ್ಯ ಏನಿಲ್ಲ, ಓಪನ್ ಆಗಿ ಕ್ಲಿಯರ್ ಆಗಿದೆ. ಎಕ್ಸಾಂಪಲ್ಸ್ ಕೊಟ್ಟು ಹೇಳ್ತಾ ಇದ್ದೀನಿ ನಾನು. ಈಗ ಡಿಗ್ರಿ ಮಾಡ್ಬೇಕಾದ್ರೆ ಆಯ್ತು ಗೊತ್ತಿರ್ಬೇಕು. ಆಯ್ತು ಗೊತ್ತಿಲ್ದಿರೋ ವಯಸ್ಸಲ್ಲಿ ಹೊಡೆದಿಲ್ಲ ಬೈದಿಲ್ಲ ಅಂದಿದ್ರೆ ನಾವು ತಿದ್ದುತ್ತಾ ಇರ್ಲಿಲ್ಲ. ಅವಾಗ ನಾವು ಡಿಗ್ರಿ ಮಾಡಕ್ ಆಗ್ತಾ ಇತ್ತಾ? ಇಲ್ಲ ಅಲ್ವಾ? ಕೃಷ್ಣ ಭಕ್ತಿ ಮಾಡೋದು ಅದು ಡಿಗ್ರಿ, PhD. ನಾವು ನರ್ಸರಿನೇ ಸರಿಯಾಗಿ ಓದ್ತಾ ಇಲ್ಲ, ನರ್ಸರಿನೇ ನಾವು ತಿಳ್ಕೊಂಡ್ ಮಾಡ್ತಾ ಇಲ್ಲ, ಏನೇ ನಾವು ತಿದ್ದುತ್ತಾ ಇಲ್ಲ, ABCD ತಿದ್ದುತ್ತಾ ಇಲ್ಲ, ಮತ್ತೆ ನಾವು ಡಿಗ್ರಿ ಮಾಡ್ತೀವ ನಾವು? ಇಲ್ಲ ಅಲ್ವಾ? ಸೊ ಅದಕ್ಕೋಸ್ಕರ ಚೆನ್ನಾಗಿ ಅದು ಅರ್ಥ ಮಾಡ್ಕೊಳ್ಳಿ, ಮನಸ್ಸಲ್ಲಿ ಇಟ್ಕೊಳ್ಳಿ. ಯಾವುದು ಕೃಷ್ಣ ಸುಮ್ಮನೆ ಹೇಳ್ತಾ ಇಲ್ಲ. ಅದಕ್ಕೆ ಯಾಕೆ ಅಲ್ಪ ಮೇಧಸ ಹೇಳ್ಬೇಕಿತ್ತು ಕೃಷ್ಣ? ಅಂತವತ್ತು ಫಲಂ ತೇಷಾಂ ತದ್ಭವತ್ಯಲ್ಪ ಮೇಧಸಾಂ ಯೇ ಪ್ಯನ್ಯ ದೇವತಾ ಭಕ್ತಿಯ ಯಜಂತೆ ಶ್ರದ್ಧಯಾನ್ವಿತಾಃ ತೇಪಿ ಮಾಮೇವ ಕೌಂತೆಯ ಯಜಂತಿ ಅವಿಧಿಪೂರ್ವಕಂ ಕಾಮೈ ಸ್ಥೈಸ್ಥ ಋತಜ್ಞಾನಾಃ ಪ್ರಪದ್ಯಂತೆ ಅನ್ಯ ದೇವತಾಃ. ಯಾಕಂದ್ರೆ ಕೃಷ್ಣ ಗೊತ್ತಿಲ್ಲ ನಮ್ಗೆ. ಅದಕ್ಕೆ
ಏನ್ ಮಾಡ ಸರ್, ನಾವು ಓದಿಲ್ಲ ಸರ್, ನಮಗೆ ತರಕಾರಿ ವ್ಯಾಪಾರ ಮಾಡ್ಬಿಟ್ರೆ ಬೇರೆ ಗೊತ್ತಿಲ್ಲ ಸರ್. ಹೌದು, ಯಾಕೆ ಓದಿಲ್ಲ, ಅವನಿಗೆ ಬೇರೆ ಏನು ಗೊತ್ತಿಲ್ಲ, ಅದಕ್ಕೆ ತರಕಾರಿ ವ್ಯಾಪಾರ ಮಾಡ್ತಾ ಇದ್ದಾನೆ ಅಷ್ಟೇ. ಅಥವಾ ಬೇರೆ ಏನು ಗೊತ್ತಿಲ್ಲ, ನನಗೆ ಏನು ಗೊತ್ತಿಲ್ಲದಾಗ ಏನೋ ಒಂದ್ ಮಾಡ್ಕೊಂಡಿರ್ತಾನೆ. ಆಮೇಲೆ ಬೋರ್ಡ್ ಇಟ್ಕೊಂಡ್ಬಿಡ್ತಾನೆ, ಕಾಯಕವೇ ಕೈಲಾಸ ಗೊತ್ತೇನ್ರಿ, ಕಾಯಕವೇ ಕೈಲಾಸ. ನೀವು IIT MTech ಮಾಡಿ ಕೆಲಸ ಮಾಡಕ್ ಹೋಗದೆ, ಕೆಲಸ ಬಿಟ್ಟು ಕೃಷ್ಣ ಭಕ್ತಿ ಮಾಡೋದಿಲ್ಲ, ಅದು ನಿಜವಾದ ಕಾಯಕ ಕೈಲಾಸ. ನೀವು ಅದ್ ಮಾಡಂಗಿದ್ರೆ ನಾವು ಒಪ್ಕೊಳ್ತೀವಿ. ತಿಂಗಳಿಗೆ 2 ಲಕ್ಷ 3 ಲಕ್ಷ ಸಂಬಳ ಸಿಗುವಂತ ಕೆಲಸ ಇದ್ರೂನು ಬಿಟ್ಟು ಬಂದು ಕೃಷ್ಣ ಸೇವೆ ಮಾಡ್ತಾರಲ್ಲ ದೇವಸ್ಥಾನದಲ್ಲಿ, 2 ಹೊತ್ತು ಪ್ರಸಾದ ತಿನ್ಕೊಂಡು ಭಕ್ತಿ ಸೇವೆ ಮಾಡ್ತಾರಲ್ಲ, ಅದನ್ನ ನಾವು ಕಾಯಕ ಕೈಲಾಸ ಅಂತೀವಿ. ನಮ್ ಮಾಡಕ್ ಆಗ್ತಾ ಇಲ್ಲ, ನಮ್ ಬೆಟ್ಟ ಹಠಾತಕ್ ಆಗ್ತಾ ಇಲ್ಲ, ಅದಕ್ಕೆ ಅಟ್ಯಾಕ್ ಹತ್ಬೇಕು, ನಮ್ಗೆ ಸಿಕ್ಕಿದ್ ಸಾಕು, ನಾನು ಅಲ್ಪ ತೃಪ್ತ, ಆರಾಮಾಗಿದ್ದೀನಿ ನಾನು ಅಂತ ಹೇಳ್ತೀವಿ ನಾವು. ಹಾಗೆ ಮಾಡಬಾರ್ದು. ಇದು ನಮ್ಮಲ್ಲಿರೋ ದೋಷಗಳನ್ನ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಅದನ್ನ ನಾವು ರೆಕ್ಟಿಫೈ ಮಾಡ್ಕೊಳಕ್ಕೆ, ಕರೆಕ್ಟ್ ಮಾಡ್ಕೊಳಕ್ಕೆ ಒಂದು ದಾರಿ ಆಗುತ್ತೆ. ಕರೆಕ್ಟ್ ತಾನೆ? ಭಗವಂತ ರಣಚೋಡು ಯಾಕೆ ಜರಾಸಂಧನ ಎದುರ್ಕೊಂಡು ಹೋದ? ಯುದ್ಧ ಮಾಡಕ್ ಶಕ್ತಿ ಇಲ್ಲ ಅಂತ ಅಲ್ಲ. ಒಂದ್ ವೇಳೆ ಯುದ್ಧ ಮಾಡಕ್ ಶಕ್ತಿ ಇಲ್ಲದೆ ಎದುರ್ಕೊಂಡು ಹೋದ್ರೆ ಅವ್ನು ಹೇಳಿ. ಭಗವಂತನ ಭಕ್ತಿ ಮಾಡಕ್ ಆಗ್ತಾ ಇಲ್ಲ ಅಂತಲ್ಲ, ಮಾಡ್ಬೋದು, ಎಲ್ರು ಮಾಡ್ಬೋದು, ಗೊತ್ತಿಲ್ಲ ನಮಗೆ ಅಷ್ಟೇನೆ. ಶಾಸ್ತ್ರಜ್ಞಾನ ಇಲ್ಲ, ಏನೋ ಇವಾಗ ಸ್ವಲ್ಪ ಸ್ವಲ್ಪ ತಿಳ್ಕೊಳ್ತಾ ಇದೀವಿ, ಈಗ ಒಂದ್ ಚೂರು ಅರ್ಥ ಆಗ್ತಾ ಇದೆ, ಇನ್ ಮುಂದಕ್ಕೆ ಮಾಡೋ ಪ್ರಯತ್ನ ಮಾಡ್ತೀವಿ, ಅದು ಓಕೆ. ಅದು ಓಕೆ ಪ್ರಭು, ಓಕೆ, ಸಾರಿ ಅಲ್ಲ, ಓಕೆ, ನಮ್ಗೆ ಗೊತ್ತಾಗ್ತಿಲ್ಲ, ನಾವೇನೋ ತಪ್ಪಾಗಿ ಆಚರಣೆ ಮಾಡ್ತಾ ಇದ್ವಿ, ಇನ್ ಮುಂದೆ ನಾವು ಕರೆಕ್ಟ್ ಮಾಡ್ಕೊಳ್ತೀವಿ, ಅದು ಓಕೆ. ಅದಕ್ಕೆ ಹೇಳುದು, ಫಸ್ಟ್ ಬೇಸಿಕ್ ನಾವು ಭಗವದ್ಗೀತೆ ಓದಬೇಕು. ಬಿಡಿ, ಒಂದ್ 15 ದಿನ ಏನೇನಿದೆ ಎಲ್ಲ ಬಿಟ್ಬಿಡಿ, ಏನಾಗೋದಿಲ್ಲ, ಏನ್ ಪ್ರಪಂಚ ಏನ್ ಮುಳುಗೋಗೋದಿಲ್ಲ. 15 ದಿನ ಕಂಪ್ಲೀಟ್ ಭಾವಾರ್ಥ ಅನುವಾದ ಓದಿ, ಶ್ಲೋಕ ಬೇಡ ಪರವಾಗಿಲ್ಲ, ಏನೋ ಒಂದು ಅರ್ಥ ಆಗುತ್ತೆ ನಮಗೆ. ಆ ಓದಕ್ ಬಂದ್ರೆ ಸಾಕು, ಕಾಗುಣಿತ ಕಾ ತಲಗಟ್ಟು ಕಾ ಓದಕ್ ಬಂದ್ರೆ ಸಾಕು, ಭಾಗವತ ಓದ್ಬೋದು, ಭಗವದ್ಗೀತೆ ಓದ್ಬೋದು. ಶ್ರದ್ಧೆಯಿಂದ ಓದಕ್ ಶುರು ಮಾಡಿ, ಕೃಷ್ಣ ಬುದ್ಧಿ ಕೊಡ್ತಾನೆ, ಭಾಗವತ ತಾನಾಗಿ ಅರ್ಥ ಆಗುತ್ತೆ. ಅವಾಗ ಏನಾಯ್ತು, ಜಗತ್ತು ನಮ್ಗೆ ಚೆನ್ನಾಗಿ ಕಾಣಿಸುತ್ತೆ, ಕೃಷ್ಣ ಸುಂದರವಾಗಿ ಕಾಣಿಸ್ತಾನೆ, ಕೃಷ್ಣನ ಕೃಪೆ ಎಲ್ಲ ಕಡೆ ಕಾಣಿಸ್ತಿರುತ್ತೆ. ಮುಕ್ತಿಗೋಸ್ಕರ ನಾವು ಪ್ರಯತ್ನ ಮಾಡಬಾರ್ದು. ದೇವತೆಗಳು ಅದೇ ಹೇಳ್ತಾರೆ, ಒಂದ್ ವೇಳೆ ಅವನೇನಾದ್ರೂ ಭಕ್ತಿ ಮಾಡ್ದೇನೆ ಕಠಿಣ ತಪಸ್ಸನ್ನ ಮಾಡಿ, ನಾನು ಒಂದಿನ ಮುಕ್ತನಾಗ್ಬಿಡ್ತೀನಿ, ನಾನು ಒಂದಿನ ಮೋಕ್ಷಕ್ಕೆ ಹೋಗ್ಬಿಡ್ತೀನಿ ಅಂತ ಅವನು ಬುದ್ಧಿಮಾಂದ್ಯ, ದಡ್ಡ. ಅಂದ್ರೆ ಅರ್ಥ ಇಷ್ಟೇ, ಭಕ್ತಿ ಮಾಡದೆ ನಾವು ಕಠಿಣ ವ್ರತ ಮಾಡ್ತೀವಿ ಅಂದ್ರೆ ಅದ ಅರ್ಥನೇ ಇಲ್ಲ. ನಾನ್ ತಾಲಿ ಕಟ್ಟಲ್ಲ ರೀ, ಹೆಂಡತಿಯಾಗಿ ಸ್ವೀಕಾರ ಮಾಡ್ತೀನಿ, ಅದೆಂಗ್ರಿ ಆಗುತ್ತೆ? ತಾಲಿ ಕಟ್ಟದೆ ಹೆಂಡತಿಯಾಗಿ ಸ್ವೀಕಾರ ಹೆಂಗ್ ಮಾಡ್ತೀರಾ? ಅನೈತಿಕ ಆಗ್ಬಿಡುತ್ತೆ ಅದು. ತಾಲಿ ಕಟ್ಟದೇನೆ ಹೆಂಡತಿ ಅಂತ ಅನ್ಸ್ಕೊಳ್ಳೋದು, ಯಾಕಂದ್ರೆ ಶಾಸ್ತ್ರೋಕ್ತ ಅದು. ಭಗವಂತನ ಶರಣಾಗತಿ ಆದ್ರೇನೆ ಅದು ಭಕ್ತಿ ಅನ್ಸ್ಕೊಳ್ಳೋದು. ನಾನ್ ಭಗವಂತನ ಶರಣಾಗತಿ ಆಗಲ್ಲ, ಮತ್ತೆ ಭಕ್ತಿ ಮಾಡ್ತೀನಿ, ಅದು ಭಕ್ತಿ ಅಲ್ಲ ಅದು. ಮದುವೆ ಮಾಡ್ಕೊಳ್ಳೋ ಅಂತ ಹೇಳಿದ್ರಮ್ಮ ಮಗನಿಗೆ, ನಾನ್ ಮಾಡ್ಕೊಳಲ್ಲ, ಬೇಗ ನೀನ್ ಸೊಸೆ ತಂದಿಟ್ಕೋ ಅಂತಾನೆ. ಏನಂಗಂದ್ರೆ ಅರ್ಥ? ನಿನ್ ಮದುವೆನೇ ಆಗಿಲ್ಲ, ಸೊಸೆ ಅಂದಾಗ ಆಗ್ತಾಳೆ ಅತ್ತೆಗೆ? ನೋಡಿ, ಈ ಸೆಂಟೆನ್ಸ್ ಹೇಳ್ತೀನಿ, ಒಂದ್ಸಲ ರಿಪೀಟ್ ಮಾಡ್ತೀನಿ. ದೇವತೆಗೆ ಹೇಳ್ತಾರೆ, ಎಲ್ಲಪ್ಪ ಭಕ್ತಿನೇ ಮಾಡ್ದೇನೆ, ಭಕ್ತರಲ್ದವ್ರು ನಾಸ್ತಿಕರು ಕಠಿಣ ವ್ರತ ಮಾಡ್ತಾರೆ, ತಪಸ್ಸನ್ನ ಆಚರಣೆ ಮಾಡ್ತಾರೆ, ಮಾಡಿ ನಾವು ಮುಕ್ತರಾಗ್ಬಿಟ್ಟಿದೀವಿ ಅಂತ ಭಾವಿಸ್ತಾರೆ, ಅಂತವ್ರಿಗೆ ಬುದ್ಧಿ ಕೆಟ್ಟಿರುತ್ತೆ. ಯಾಕಂದ್ರೆ ನಿನ್ನ ಬಗ್ಗೆ ಅವರಿಗೆ ಭಕ್ತಿ ಇಲ್ಲದೆ ಅಥವಾ ಜ್ಞಾನ ಇಲ್ಲದೆ ಅವ್ರು ಏನೇ ಮಾಡಿದ್ರು ಅದು ದಡ್ರು ಮಾಡೋ ಕೆಲ್ಸ, ಬುದ್ಧಿಮಾಂದ್ರು ಮಾಡೋ ಕೆಲ್ಸ ಅಷ್ಟೇ. ಹಾಗಾದ್ರೆ ಏನ್ ಮಾಡ್ಬೇಕು? ಕೃಷ್ಣ ಪ್ರಜ್ಞೆ ಬರ್ಲೇಬೇಕು, ಬೇರೆ ಆಪ್ಷನ್ ಇಲ್ಲ. ಆಮೇಲೆ ಏನು ಕಬ್ಬಾಳಮ್ಮ, ಪುರದಮ್ಮ, ಕಾಟೇರಮ್ಮ, ಮಾರಮ್ಮ ಅವೆಲ್ಲ ಆಮೇಲೆ ಮಾಡದೆ ಹೋದ್ರು ನಡೆಯುತ್ತೆ. ಯಾಕೆ? ಎಲ್ಲರೂ ಸಂತೃಪ್ತಿ ಆಗ್ಬಿಟ್ಟಿರ್ತಾರೆ ಕೃಷ್ಣ ಭಕ್ತಿ ಮಾಡುವಾಗ್ಲೇನೆ. ಒಂದೊಗಳು ಅನ್ನ ತಿಂದಿದ್ದಕ್ಕೆ ಕೃಷ್ಣ ದ್ರೌಪದಿ ವನವಾಸಲ್ಲಿರುವಾಗ ಆ ದುರ್ವಾಸ ಮುನಿ ಎಲ್ಲ ಶಿಷ್ಯರು ಹೊಟ್ಟೆ ತುಂಬ ಓ ಅಂತಿದ್ದಾರೆ, ಒಂದಗಳು ಅನ್ನ ಕೃಷ್ಣ ತಿಂದಿದ್ದಕ್ಕೆ. ಯಾಕೆ? ಕೃಷ್ಣ ತೃಪ್ತಿ ಆದ್ರೆ ಎಲ್ರೂ ತೃಪ್ತಿ ಆಗ್ತಾರೆ.
ದೇವತೆಗಳು ತೃಪ್ತಿ ಆಗ್ತಾರೆ, ರಾಕ್ಷಸರು ತೃಪ್ತಿ, ಎಲ್ಲರೂ ತೃಪ್ತಿ ಆಗ್ತಾರೆ. ನಾವೇನು ಬೂದುಗುಂಬಳಕಾಯಿ ಅಥವಾ ಅಷ್ಟದಿಕ್ಪಾಲಕರನ್ನ ಕಟ್ಟೋ ಅವಶ್ಯಕತೆ ಇಲ್ಲ. ರಾಕ್ಷಸರು ಕೂಡ ತಣ್ಣಗಾಗ್ಬಿಡ್ತಾರೆ, ಯಾವ ಕಾಟ ಕೊಡೋದಿಲ್ಲ ಅವರು. ನೀವು ಮನೇಲಿ ಪಿರಮಿಡ್, ಗ್ಲಾಸ್ ಪಿರಮಿಡ್ ತಂದು ಇಟ್ಕೊಳ್ಳೋದೇ ನಡೆಯುತ್ತೆ. ಲಾಫಿಂಗ್ ಬುದ್ಧ ನಡೆಯುತ್ತೆ. ಕೃಷ್ಣ ಭಕ್ತಿ ಮಾಡಿದ್ರೆ ಅವೆಲ್ಲ ಅವಶ್ಯಕತೆ ಇಲ್ಲ. ಅದನ್ನೇ ದೇವತೆಗಳು ಹೇಳ್ತಾ ಇರೋದು. ಇದೆಲ್ಲ ಹೇಳಿ ತೋರಿಸ್ತಾರೆ ನಮ್ಗೆ. ಮಹಾಭಾರತ ಕೃಷ್ಣ ಹೇಳಿ ತೋರಿಸ್ತಾರೆ ಇದೆಲ್ಲ ಡೈಲಾಗ್ಸು ಇಲ್ಲ. ಓಕೆ, ಒಂದೆರಡು ಡೈಲಾಗ್ಸ್ ಹೇಳ್ಬೋದು ಅಷ್ಟೇ. ಅದಕ್ಕೆ ಭಾಗವತ ಮೋದಿ ಎಷ್ಟು ನೆನಪಿರುತ್ತೋ ಅಷ್ಟು ನೆನ್ಪಿಟ್ಕೊಳ್ಳಿ. ಇನ್ನೊಬ್ರಿಗೆ ಹೇಳ್ತಾ ನಿಮ್ಗೆ ನೆನ್ಪು ಬರುತ್ತೆ. ಈಗ ಇದನ್ನ ನಾವು ಪದೇ 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 ಹೇಳ್ತಾ ಏನಾಗುತ್ತೆ, ನಮ್ ಸ್ಟೋರ್ ಆಗ್ಬಿಡುತ್ತೆ. ಓಕೆ, ಅದಕ್ಕೆ ಹೇಳುದು ನಾವು ಫಸ್ಟ್ ಭಗವಂತನ ಹೇಗೆ ಪ್ರಾಪ್ತಿ ಮಾಡ್ಕೋಬೇಕು. ಅಪ್ರಾಪ್ಯ ಮಾಂ ನಿವರ್ತಂತೆ ಮೃತ್ಯು ಸಂಸಾರವರ್ತ್ಮನಿ, ಭಗವದ್ಗೀತೆ 9.3. ಅಪ್ರಾಪ್ಯ ಮಾಂ ನಿವರ್ತಂತೆ, ಮತ್ತೆ ವಾಪಸ್ ಬರ್ಬೇಕಾಗುತ್ತೆ ನಾವು ಈ ಭೌತಿಕ ಜಗತ್ತಿಗೆ. ಒಂದ್ ವೇಳೆ ನಿನ್ನ ಭಕ್ತರು ಆಕಸ್ಮಿಕವಾಗಿಯೋ ಹೇಗೋ ಎಂತೋ ಜಾರಿದ್ರೆ, ನಿನ್ನ ಭಕ್ತರ ಅಲ್ಲದವರು ಪತಿತರಾಗ್ತಾರಲ್ಲ, ಆ ತರ ಪತಿತರೇನಾಗಲ್ಲ. ನೀನ್ ಅವ್ರನ್ನ ಪ್ರೊಟೆಕ್ಟ್ ಮಾಡ್ಬಿಡ್ತೀಯ. ಭಕ್ತರ ಅಲ್ಲದವ್ರು ಏನಾದ್ರು ಬಿದ್ರೆ ನಿನ್ನ ಅವ್ರನ್ನ ಕಾಪಾಡಕ್ ಬರೋದಿಲ್ಲ. ದೇವತೆ ಹೇಳೋ ಮಾತುಗಳಿಗೆಲ್ಲ. ಭಕ್ತಿ ಸೇವೆಯಲ್ಲಿ ಯಾರು ತೊಡಗಿರ್ತಾರೆ ಅವರು ಯಮನ್ ತಲೆ ಮೇಲೆ ಕಾಲಿಟ್ಕೊಂಡು ಹೋಗ್ಬಿಡ್ತಾರಂತೆ. ಹೇಗೆ ಧ್ರುವ ಮಹಾರಾಜ ವೈಕುಂಠ ವಿಮಾನ ಹತ್ತಾನೆ, ಹೇಗೆ ಹತ್ತಾನೆ ಗೊತ್ತಾ? ಸಾವಿನ ಮೃತ್ಯು ದೇವತೆ ಮೇಲೆ ತಲೆ ಮೇಲೆ ಕಾಲಿಟ್ಕೊಂಡು ಹತ್ತಾನೆ. ಅಂದ್ರೆ ಮೃತ್ಯುವನ್ನ ದಾಟಿಬಿಟ್ಟಿದ್ದಾನೆ ಅವನು ಅಂತ. ಅವನಿಗೆ ಮೃತ್ಯು ಇಲ್ಲ ಇನ್ನ. ಅಪ್ರಾಪ್ಯ ಮಾಂ ನಿವರ್ತಂತೆ ಮೃತ್ಯು ಸಂಸಾರವರ್ತ್ಮನಿ. ಇದೇ ತಲಾಂತರಿಂದ ಹೇಳ್ಕೊಂಡ್ ಬಂದಿದ್ದು, ಬಟ್ ನಾವು ಕೇಳಿಲ್ಲ ಅಷ್ಟೇ. ಭಕ್ತಿ ಮಾಡಿ ಅಂತ ಹೇಳ್ಕೊಂಡ್ ಬಂದ್ರು ನಮ್ಮ ಪೂರ್ವಜರು, ತಾತ ಮುತ್ತಾತ ಅವರೆಲ್ಲ. ನಾವು ಕೇಳಲಿಲ್ಲ. ಮುದುಕರಿಗೆ ಏನ್ ಮಾಡೋ ಕೆಲಸ ಇಲ್ಲ, ಏನೋ ಹೇಳ್ತವೆ ಅಂತ. ನನ್ಗೆ ಹೇಳಿದ್ದಾರೆ, ಇವ್ರಿಗೇನ್ ಮಾಡೋ ಕೆಲಸ ಇಲ್ಲ, ಸುಮ್ಮನೆ ಹೇಳ್ತಾನೆ, ಏನೋ ಹೇಳ್ತಾನೆ ಅವನು ಅಲ್ಲ. ಅವ್ರು ಹೇಳಿದ್ರು ಸರಿ, ನಮ್ಗೇನ್ ಕೆಲಸ ಇಲ್ಲ ಬೇರೆ, ನಮ್ಗೆ ಕೃಷ್ಣ ಪ್ರಜ್ಞೆ ಹೇಳೋದಷ್ಟೇ ಕೆಲಸ. ಆಫೀಸ್ ಕೆಲ್ಸನೂ ಅದೇ ಕೃಷ್ಣ ಪ್ರಜ್ಞೆ ಕೆಲಸನೇ, ಪಾರ್ಟ್ ಟೈಮ್ ಬಿಸ್ನೆಸ್. ಹಂಗೆ ನೀವ್ ಏನ್ ಮಾಡ್ತೀರಾ ಅದು ಕೃಷ್ಣಗೋಸ್ಕರ ಮಾಡಿಯಪ್ಪ ಅಷ್ಟೇನೆ. ಸಾರಾಂಶ ಇನ್ನೇನ್ ಹೇಳಕ್ಕಾಗದೆ, ಸಾರಾಂಶ ಇನ್ನು ಎಷ್ಟು ಹೇಳಿದ್ರು ಅಷ್ಟೇ ತಾನೆ. ಬಬ್ಬಲ್ ಗಮ್ನ ಅಗದು ಹೋಗಿರಿ ಅಂತ ಹೇಳ್ತಾರೆ. ಅಗಿಬೇಕು ಸ್ವಾಮಿ, ಎಷ್ಟು ತೆಗಿಬೇಕು? ಅಗದು ಕಚ 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 ಅದ್ ಕರಗಲ್ಲ. ಅಗಿಬೇಕು ಅಂತ ಹೇಳಿದಾರೆ ಅಷ್ಟೇ. ಎಷ್ಟು ತೆಗಿಬೇಕು? ನೀವು ಬೇಜಾರಾಗೋರ್ಗು ಅಗಿರಿ, ಆಮೇಲೆ ಹೋಗುದು ಬಿಡಿ. ಬಟ್ ತಿನ್ನಿ ಅಂತ ನಾನು ಪ್ರಮೋಟ್ ಮಾಡ್ತಾ ಇಲ್ಲ. ತಿನ್ಬಾರ್ದು ಅವೆಲ್ಲ, ಅಸಹ್ಯ. ಎಕ್ಸಾಂಪಲ್ ಹೇಳಿದೆ. ಪಬ್ಬಲ್ ಗಮ್ ಅಗದಿ ಉಗಿಬೇಕು, ನುಂಗಬಾರ್ದು ಅಂತ ಹೇಳಿದ್ರೆ ಎಷ್ಟು ತೆಗಿಬೇಕು? ದಿನ ಆಗಿದ್ರು ಕರಗಲ್ಲ, ಒಂದ್ ವಾರ ಆಗಿದ್ರು ಕರಗಲ್ಲ, ಅದು ಕರಗೋದೇ ಇಲ್ಲ. ಅದು ಅಂದ್ರೆ ಒಂದ್ ಮಾತು ಸಾಕು ಭಕ್ತರಿಗೆ ಭಕ್ತಿ ಮಾಡಕ್ಕೆ. ಸುಮ್ನೆ ಚಾಂಟಿಂಗ್ ಮಾಡ್ರಿ, 4 ರೆಗ್ಯುಲೇಟರಿ ಪ್ರಿನ್ಸಿಪಲ್ಸ್ ಫಾಲೋ ಮಾಡಿ, ದೇವಸ್ಥಾನಕ್ಕೆ ಬನ್ನಿ, ಪ್ರಸಾದ್ ತಿನ್ನಿ, ಇಷ್ಟ ಹೇಳಿ ಮುಗೀತು. ಅರ್ಥ ಆಗದಿರೋರ್ಗೆ ಬಬ್ಬಲ್ ಗಮ್. ಬಟ್ ಅಷ್ಟು ಅರ್ಥ ಆಗದೆ ಇರೋ ತರ ಏನಿಲ್ಲ ಅನ್ಕೊಂಡಿದೀನಿ. ನೀವು ಇನ್ನೊಬ್ರಿಗೆ ಹೇಳ್ಬೇಕು. ಇವತ್ತೇನ್ ಕ್ಲಾಸ್ ನಡೆದಿದೆ ಅದನ್ನ ಇನ್ನೊಬ್ರಿಗೆ ಹೇಳ್ಬೇಕು, ಅವಾಗ ನಮ್ಗೆ ಸ್ಮರಣೆ ಇರುತ್ತೆ. ಓಕೆನಾ? ನಾನು ಸ್ಟಾಪ್ ಮಾಡ್ತೀನಿ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯಶ್ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಗದೀಶ. ಓ ಹರೇ ಕೃಷ್ಣ.